ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ RFO ಎಕ್ಸಾಮ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ್ರಿ ಇವತ್ತಿನ ಕ್ಲಾಸ್ ಒಳಗೆ. ನೋಡ್ರಿ ಏನು ಕ್ವಶನ್ ಕೇಳಿದಾರೆ ಅಂತಂದ್ರೆ ಫಸ್ಟ್ ಕ್ವಶನ್, ನೋಡ್ರಿ ಕಣ್ಣಿನ ಮಸೂರದ ನಾಭಿ ದೂರ ಅಂತಂತಂದ್ರೆ ಏನ್ರಿ, ಫೋಕಲ್ ಲೆಂತ್ ಅಂತ ಕರೀತಾರೆ ಇಂಗ್ಲಿಷ್ನಾಗ. ಫೋಕಸ್ ಅಥವಾ ಫೋಕಲ್ ಲೆಂತ್, ಫೋಕಲ್ ಲೆಂತ್ ಅಂತ ಕರೀತಾರೋ. ನಾಭಿ ದೂರ ಅಥವಾ ಒಮ್ಮುಖ ಶಕ್ತಿ ಅನ್ನು ಬದಲಾಯಿಸುವ ಮೂಲಕ ಹತ್ತಿರದ ವಸ್ತುಗಳನ್ನು ಮತ್ತು ದೂರದ ವಸ್ತುಗಳನ್ನು ರೆಟಿನಾದ ಮೇಲೆ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಈ RFO ಎಕ್ಸಾಮ್ ರೀ KPSC ನಡೆಸಿದ್ದಾರೆ ಇದನ್ನ ಎಕ್ಸಾಮ್. ಇದು KE ಹೆಂಗ್ ಯೂಸ್ ಆಗತ್ತಪ್ಪ ಅಂತಂತಂದ್ರ, ಇಲ್ಲಿರುವಂತ ಕ್ವಶನ್ಗಳ ಕಾನ್ಸೆಪ್ಟ್ ನೀವು ತಿಳ್ಕೊಂಡ್ರ ಅಂತಂತಂದ್ರ ಆ ಕಾನ್ಸೆಪ್ಟ್ಗಳನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ KE ಎಕ್ಸಾಮ್ದಾಗ ಹೇಳಿಕೆ ರೂಪದಾಗ ಕೇಳಿರ್ತಾರೆ. ಇಲ್ಲೇನು ಕ್ವಶನ್ ಆನ್ಸರ್ ಕೇಳಿದಾರಲ್ರಿ, ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಾನ್ಸೆಪ್ಟ್ಗಳನ್ನ ಕೇಳ್ತಾರೆ. ಹೆಂಗ್ ಅಂತಂತಂದ್ರ ಈಗ ನೋಡ್ರಿ ನಾಭಿ ದೂರ ಅಂತ ಕೊಟ್ಟಾರ. ಈ ನಾಭಿ ದೂರ ಅಂದ್ರೆ ಏನ, ಫೋಕಲ್ ಲೆಂತ್ ಅಂತಂದ್ರೆ ಏನ, ಆಮೇಲೆ ಈ ಸಿಲಿಯರಿ ಸ್ನಾಯುಗಳು ಅಂತ ಬರ್ತಾವು, ಸಿಲಿಯರಿ ಮಸಲ್ಸ್ ಅಂತ ಬರ್ತಾವು, ಆಮೇಲೆ ದೃಷ್ಟಿ ದೋಷಗಳು ಅಂತ ಬರ್ತಾವು, ಇವೆಲ್ಲ ಬರ್ತಾವಲ್ರಿ. ಇವನ್ ಕಾನ್ಸೆಪ್ಟ್ಗಳನ್ನ ಕೇಳ್ತಾರ ಅಂತಂದ್ರೆ KE ಎಕ್ಸಾಮ್ದಾಗ ಕೇಳ್ತಾರೆ. ಅದಕ್ಕೆ ಏನ್ ಮಾಡೋಣಪ್ಪ ಅಂತಂದ್ರೆ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ್ರಿ. ಈ ಕ್ವಶನ್ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಏನಪ್ಪಾ ಅಂತಂದ್ರೆ ನೋಡ್ರಿ, ಫಸ್ಟ್ ಈಗ ಕಣ್ಣಿನೊಳಗ ನಾವು ಕಣ್ಣು ಯಾವುದೋ ಒಂದು ವಸ್ತುವನ್ನು ನೋಡಿದಪ್ಪ ಅಂತಂದ್ರ ಅದ್ ನಮಗ್ ಕಾಣ್ತದಂತಂದ್ರ ಆ ವಸ್ತುವಿನ ಚಿತ್ರ ನಮ್ ಕಣ್ಣಿನ ಯಾವ ಭಾಗದಲ್ಲಿ ಬೀಳ್ಬೇಕ್ರಿ, ನೆನಪು ಮಾಡ್ಕೋರಿ. ಕಣ್ಣಿನ ಯಾವ ಭಾಗದಲ್ಲಿ ಬಿದ್ದಾಗ ಅದು ನಮ್ಮ ಕಣ್ಣೊಳಗೆ ಕಾಣಿಸ್ತತಿ. ನೋಡ್ರಿ ಇಲ್ಲಿ ಒಂದು ವಸ್ತು ಇದೆ ಅಂತ ತಿಳ್ಕೋರಿ. ಇದು ನಮಗ್ ಕಾಣ್ಬೇಕಪ್ಪ ಅಂತಂತಂದ್ರ ಇಲ್ಲಿ ಇದರ ಮೇಲೆ ಬಿದ್ದಂತ ಬೆಳಕಿನ ಕಿರಣಗಳು ನಮ್ಮ ಕಣ್ಣಿನ ಮೇಲೆ ಬಿದ್ದು ಅಲ್ಲಿ ಒಂದು ಇಮೇಜ್ ಫಾರ್ಮೇಶನ್ ಆಗತ್ತೆ. ಆ ಇಮೇಜ್ ಫಾರ್ಮೇಶನ್ ಎಲ್ಲಿ ಆಕತಿ, ಎಲ್ಲಿ ಆದಾಗ ನಮಗ್ ಕಾಣ್ತದಪ್ಪ ಅಂತಂತಂದ್ರ ರೆಟಿನಾದ ಮೇಲೆ ಬಿದ್ದಾಗ ಮಾತ್ರ ನಮ್ಗೆ ಏನಾಗತ್ರಿ, ವಸ್ತುಗಳು ನಮಗ್ ಕಾಣ್ತಾವ. ಅರ್ಥ ಆತ್ರಿ? ಈ ರೆಟಿನಾದ ಮೇಲೆ ವಸ್ತು ಹೆಂಗ್ ಬೀಳ್ತತಿ, ಈಗ ಇಲ್ಲಿ ವಸ್ತು ಗಿಡ ನಿಂತತ್ ಅಂತ ಹೇಳ್ತೀವಿ. ಹಿಂಗ ನಾನ್ ನಿಮಗ ಕಣ್ಣಿನ ಚಾಪ್ಟರ್ ಬಗ್ಗೆ ಲಾಸ್ಟ್ ಕ್ಲಾಸ್ ಒಳಗೆ ಫುಲ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೀನಿ. ನಿಮ್ಗೆ ಫುಲ್ ಡೀಟೇಲ್ ಆಗಿ ಬೇಕಂದ್ರೆ ಆ ವಿಡಿಯೋ ನೋಡ್ರಿ. ಇಲ್ಲಿ ನೋಡ್ರಿ, ಈಗ ಈ ವಸ್ತು ಐತ್ರಿ, ಇದು ಮರ ಐತಿ. ಈ ಮರ ನಮ್ ಕಣ್ಣಿಗೆ ಕಾಣ್ಬೇಕಪ್ಪ ಅಂತಂದ್ರ ಇದರ ಮೇಲೆ ಬಿದ್ದಂತ ಬೆಳಕಿನ ಕಿರಣಗಳು ನಮ್ಮ ಕಣ್ಣಿಗೆ ಬಡಿದು ಅದ್ರ ಇಮೇಜ್ ಎಲ್ಲಿ ಮೂಡ್ಬೇಕು, ರೆಟಿನಾದ ಮೇಲೆ ಮೂಡ್ಬೇಕ. ಆ ರೆಟಿನಾದ ಮೇಲೆ ಇಮೇಜ್ ಹೆಂಗ್ ಮೂಡ್ತದ್ರಿ, ಉಲ್ಟಾ ಮೂಡ್ತತಿ. ಉಲ್ಟಾ ಈ ಗಿಡ ಇಲ್ಲಿ ನೇರವಾಗಿ ಬಿದ್ದತ್ತಲ್ಲ, ಈ ರೆಟಿನಾದ ಮೇಲೆ ಬದ್ದಾಗ ಏನಾಗಿರತಿ, ಉಲ್ಟಾ ಬೀಳ್ತತಿ. ಯಾಕೆ ಉಲ್ಟಾ ಬೀಳ್ತಪ್ಪ ಅಂತಂತಂದ್ರ ನಮಗ ರಿಯಲ್ ಇಮೇಜ್ ಯಾವಾಗಿದ್ರು ರಿಯಲ್ ಇಮೇಜ್ ಉಲ್ಟಾ ಇರ್ತೈತಿ. ನಮಗ ರಿಯಲ್ ಇಮೇಜ್ ಬೇಕ. ಈ ರಿಯಲ್ ಇಮೇಜ್ ಬೇಕಂತಂದ್ರೆ ಇದು ಕಣ್ಣಿನ ರೆಟಿನಾದ ಮೇಲೆ ಹೆಂಗ್ ಬೀಳ್ತತಿ, ಉಲ್ಟಾ ಬೀಳ್ತತಿ. ಈ ಉಲ್ಟಾ ಬಿದ್ದಂತ ಬೆಳಕಿನ ಕಿರಣವನ್ನ ಏನಾಗತ್ರಿ, ಎಲೆಕ್ಟ್ರಿಕಲ್ ಇಮೇಜ್ ಆಗಿ ಕನ್ವರ್ಟ್ ಆಗತ್ತ. ಎಲೆಕ್ಟ್ರಿಕಲ್ ಕಿರಣಗಳಾಗಿ, ವಿದ್ಯುತ್ ಕಿರಣಗಳಾಗಿ ಕನ್ವರ್ಟ್ ಆಗತ್ತ. ಅದು ಏನಾಗತ್ತಪ್ಪ ಅಂತಂದ್ರ ಬ್ರೈನಿಗೆ ಹೋಗುತ್ತೆ. ಅದು ಏನಾಗತ್ತಂತಂದ್ರ ಬ್ರೈನಿಗೆ ಹೋಗುತ್ತೆ. ಬ್ರೈನಿಗೆ ಹೋದಾಗ ಅಲ್ಲಿ ಏನಾಗತ್ತಂತಂದ್ರ ನಮಗ ಏನ್ ತಿಳಿಸತ್ತಂತಂದ್ರ ಈ ಉಲ್ಟಾ ಏನು ಇಮೇಜ್ ಮುಡಿತಲ್ಲ ಅದ್ ಇದಕ್ಕೆ ಏನ್ ಅನ್ಸತ್ರಿ, ಸೀದಾ ಇಮೇಜ್ ಅಂತ ಅನ್ಸತಿ. ಅರ್ಥ ಆತ್ರಿ? ಇದ್ರೊಳಗೆ ನೀವು ಏನ್ ಕ್ವಶನ್ ಕೇಳ್ಬೋದಪ್ಪ ಅಂತಂದ್ರೆ ರೆಟಿನಾದ ಮೇಲೆ ಬಿದ್ದಂತಹ ಇಮೇಜ್ ಅಥವಾ ಪ್ರತಿಬಿಂಬ ಹೇಗೆ ಇರುತ್ತದೆ ಅಂತ ಕೇಳ್ತಾರ. ಅವ್ರ ಇದ್ರೊಳಗೆ ಆಪ್ಷನ್ದಾಗ ಏನ್ ಕೊಡ್ಬೋದಪ್ಪ ಅಂತಂದ್ರ ರಿಯಲ್ ಇಮೇಜ್ ಅಂತ ಕೊಡ್ಬೋದು ಅಥವಾ ವರ್ಚುವಲ್ ಅಂತ ಕೊಡ್ಬೋದು. ವರ್ಚುವಲ್ ಅಂತಂದ್ರೆ ಏನ್ರಿ, ಮಿಥ್ಯ ಅಂತ ಕರೀತಾರ. ಅಂದ್ರ ಇಲ್ಲಿ ಏನ್ ಸ್ಟೇಟ್ ಇರತ್ತಲ್ರಿ ಅದು ಸ್ಟೇಟ್ ಅನ್ನ ಬಿಡುದು ಇಮೇಜ್ ಫಾರ್ಮೇಶನ್. ಇಲ್ಲಿ ಏನ್ ಸ್ಟೇಟ್ ಇರತ್ತಲ್ಲ ಅದು ಇಮೇಜ್ ಸ್ಟೇಟ್ ಅನ್ನ ಬಿಡ್ಬೋದು. ಉದಾಹರಣೆ ನೀವು ಕನ್ನಡಿ ಒಳಗೆ ನೋಡ್ತಿರ್ತಿರಲ್ಲ, ಕನ್ನಡಿ ಒಳಗೆ ನೋಡುದೆಲ್ಲ ಏನಪ್ಪಾ ಅಂದ್ರ ವರ್ಚುವಲ್ ಇಮೇಜ್ ಇರಾವ್. ಯಾಕಂದ್ರ ನೀವು ನಿಂತಾಗ ಏನ್ ಹೆಂಗ್ ನಿಂತಿರ್ತಾರಲ್ಲ, ಹೆಂಗ್ ಇದನ್ ಮಾಡ್ತಾರಲ್ಲ, ಹಂಗ ಏನಾಕತ್ತಂದ್ರೆ ನಿಮ್ ಕನ್ನಡಿ ಒಳಗೆ ಕಾಣ್ತೈತಿ. ಅವಕ್ಕೆಲ್ಲಕ್ಕೂ ಯಾವ ಇಮೇಜ್ ಅಂತ ಕರೀತಾರೋ, ವರ್ಚುವಲ್ ಇಮೇಜ್ ಅಂತ ಕರೀತಾರ. ರಿಯಲ್ ಇಮೇಜ್ ಅಂತಂದ್ರೆ ಏನ್ರಿ, ಉಲ್ಟಾ ಬೀಳ್ಬೇಕು ಒಟ್ಟು ಇಮೇಜ್. ಈಗ ನೀವು ಒಂದ್ ಚಮಚೆ ಹಿಡ್ಕೊಂಡ್ ನೋಡ್ರಿ, ಒಂದ್ ಸ್ವಲ್ಪ ದೂರ ಹಿಡ್ಕೊಂಡ್ ನೋಡ್ರಿ, ಚಮಚೆ ಒಳಗ ನಿಮ್ದು ಇಮೇಜ್ ಏನಾಗತ್ತಪ್ಪ ಅಂದ್ರ ಒಂದ್ ದೂರ ಹೋದಂಗ ಉಲ್ಟಾ ಕಾಣತ್ತೆ. ಅದಕ್ಕೆ ಏನಂತಾರ ಅಂತಂದ್ರ ರಿಯಲ್ ಇಮೇಜ್ ಅಂತ ಕರೀತಾರ. ಈಗ ಏನ್ ಕ್ವಶನ್ ಕೇಳಿದಾರಪ್ಪ ಅಂತಂದ್ರ ಅವ್ರ ಇಲ್ಲಿ ನೋಡ್ರಿ, ಈ ಎಕ್ಸಾಮ್ ಕ್ವಶನ್ ಬರ್ರಿ. ಅವ್ರ ಕ್ವಶನ್ ಏನ್ ಕೇಳಿದಾರ ಅಂತಂದ್ರ, ಈಗ ದೂರಿನ ವಸ್ತು ಇರ್ತತಿ, ಆಮೇಲೆ ಸಮೀಪದ ವಸ್ತು ಇರ್ತತಿ. ಈ ದೂರಿನ ವಸ್ತು ನೋಡುವಾಗ ನೀವು ಕಣ್ಣು ಒಂದ್ ಸ್ವಲ್ಪ ಏನ್ ಮಾಡ್ತಿರಪ್ಪ ಅಂತಂದ್ರ ಹಿಂಗ್ ಅಗಲ್ ಮಾಡಿದಂಗ್ ಮಾಡ್ತೀರಿ. ಕಣ್ಣು ಏನ್ ಮಾಡ್ತೀರಿ, ಅಗಲ್ ಮಾಡಿದಂಗ್ ಮಾಡ್ತೀರಿ.
ಅವಾಗ ಅಗಲ್ ಮಾಡಿದಾಗ ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ಚೇಂಜಸ್ ಆಕತ್ರಿ. ಎತ್ರೊಳಗ ಈ ಕಣ್ಣಿನ ಲೆನ್ಸ್ ಒಳಗ ಚೇಂಜ್ ಮಾಡಕ್ ಹೋಗತ್ತೆ. ಆಮೇಲೆ ಸಮೀಪದ ವಸ್ತುಗಳನ್ನ ನೋಡುವಾಗ ಏನ್ ಮಾಡ್ತೀರಿ ನೀವು, ಕಣ್ಣು ಒಂದ್ ಸ್ವಲ್ಪ ಮುಚ್ಚಾರತೆ ಮಾಡ್ತೀರಿ. ಅಬ್ಸರ್ವ್ ಮಾಡಿ, ನೀವು ಸಮೀಪದ ವಸ್ತುಗಳನ್ನ ನೋಡುವಾಗ ಕಣ್ಣನ್ನ ಏನ್ ಮಾಡ್ತೀರಿ, ಒಂದ್ ಸ್ವಲ್ಪ ಹಿಂಗ್ ಮುಚ್ಚಾರತೆ ಮಾಡ್ತೀರಿ, ಅಂದ್ರೆ ಕ್ಲಿಯರ್ ಆಗಿ ಇಮೇಜ್ ಕಾಣಕ. ಅವಾಗ ಏನಾಗತ್ತ, ಈ ಲೆನ್ಸ್ ಒಂದ್ ಸ್ವಲ್ಪ ಸಾಂದ್ ಆಗತ್ತ. ಅವಾಗ ಏನಾಗತ್ರಿ, ಈ ಲೆನ್ಸ್ ಒಂದ್ ಸ್ವಲ್ಪ ಸಾಂದ್ ಆಗತ್ತ. ಹಿಂಗ ಆಟೋಮೆಟಿಕ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತಲ್ಲ ಕಣ್ಣ. ಈ ಪ್ರಕ್ರಿಯೆಗೆ ಏನಂತ ಕರೀತಾರೋ ಅಂತ ಹೇಳಿದಾರೆ ಅವ್ರು. ಈ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾರೆ ನೋಡ್ರಿ. ಕಣ್ಣಿನ ಮಸೂರದ ನಾಭಿ ದೂರ ಅಂತಂದ್ರ ಫೋಕಸ್. ನಾ ಹೇಳ್ತೇನೆ ನಿಮಗೆ ಫೋಕಸ್ ಅಂದ್ರೆ ಏನಂತ ಹೇಳಿ. ಬದಲಾಯಿಸುವ ಮೂಲಕ ಹತ್ತಿರದ ವಸ್ತುಗಳನ್ನು ಮತ್ತು ದೂರದ ವಸ್ತುಗಳನ್ನು ರೆಟಿನಾದ ಮೇಲೆ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಏನೆಂದು ಕರೆಯುತ್ತಾರೆ. ಇದ್ರ ಆನ್ಸರ್ ಏನಾಗತ್ತಪ್ಪ ಅಂತಂದ್ರ ಪವರ್ ಆಫ್ ಅಕೊಮಡೇಷನ್ ಅಂತ ಆಕತ್ರಿ. ಇದ್ರ ಆನ್ಸರ್ ಏನಾಗತ್ರಿ, ಅಕೊಮಡೇಷನ್ ಆಗತ್ತ. ಫೋಕಲ್ ಲೆಂತ್ ಯಾಕಾಗಲ್ಲ, ಮಯೋಪಿಯಾ ಯಾಕಾಗಲ್ಲ, ಪವರ್ ಯಾಕಾಗಲ್ಲ ಅನ್ನೋದು ನಾ ಹೇಳ್ತೇನೆ ನಿಮ್ಗ. ಈಗ ನೋಡ್ರಿ, ಮೊದಲ ಫೋಕಲ್ ಲೆಂತ್ ಬಗ್ಗೆ ನೋಡೋಣ್ರಿ. ಕಣ್ಣಿನ ಫೋಕಲ್ ಲೆಂತ್ ಏನ್ ಹಿಂಗಂದ್ರ, ಫೋಕಲ್ ಲೆಂತ್ ಅಂತಂದ್ರ ಏನ್ರಿ ನೋಡ್ರಿ, ನಮ್ ಕಣ್ಣೊಳಗೆ ಏನಿರ್ತದಪ್ಪ ಅಂತಂದ್ರ ಲೆನ್ಸ್ ಇರ್ತತಿ. ಅರ್ಥಾತ್ರಿ, ಲೆನ್ಸ್ ಅಂದ್ರ ಮಸೂರ. ಯಾವ ರೀತಿ ಲೆನ್ಸ್ ಇರ್ತತಿ, ಕಾನ್ವೆಕ್ಸ್ ಲೆನ್ಸ್ ಇರ್ತತ್ರಿ. ಇದನ್ನು ಕೇಳಿದಾರೆ ಎಕ್ಸಾಮ್ದಾಗ. ನಮ್ಮ ಕಣ್ಣಿನಲ್ಲಿರುವಂತ ಲೆನ್ಸ್ ಯಾವ್ದ, ಕಾನ್ವೆಕ್ಸ್ ಲೆನ್ಸ್. ಈ ಲೆನ್ಸ್ ಮೂಲಕ ನಾವೇನ್ ಮಾಡ್ತಪ್ಪ ಅಂದ್ರ ವಸ್ತುವನ್ನ ನೋಡ್ತವ್ರಿ. ಅದು ಎಲ್ಲಿ ಇಮೇಜ್ ಮೂಡಬೇಕು, ಈ ರೆಟಿನಾದ ಮೇಲೆ ಇಮೇಜ್ ಮೂಡಬೇಕು. ಈ ಲೆನ್ಸ್ ಅನ್ನ ಹಿಡಿದುಕೊಂಡಿರುವಂತಹ ಸ್ನಾಯುಗಳು ಯಾವಪ್ಪ ಅಂತಂದ್ರ ಸೀಲಿಯರಿ ಸ್ನಾಯುಗಳು. ಸೀಲಿಯರಿ ಸ್ನಾಯುಗಳು ಅಂತ ಕರೀತಾರೆ. ಅಕಸ್ಮಾತ್ ಇವ್ ಇರ್ಲಿಲ್ಪ ಅಂತಂದ್ರ ಲೆನ್ಸ್ ಏನಾಕಿತ್ರಿ, ಅಳಗ್ಯಾಡಕ್ ಸ್ಟಾರ್ಟ್ ಆಕಿತ್ತು ಅಥವಾ ಬೀಳ್ತೈತಿ. ಈ ಲೆನ್ಸ್ ಅನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರುವಂತಹ ಸ್ನಾಯುಗಳು ಅಥವಾ ಮಸಲ್ ಯಾವಪ್ಪ ಅಂತಂದ್ರ ಸೀಲಿಯರಿ ಸ್ನಾಯುಗಳು ಅಂತ ಕರೀತಾರೆ. ಸೀಲಿಯರಿ ಸ್ನಾಯುಗಳು ಅಂತ ಕರೀತಾರೆ. ಈಗ ಏನಾಗತ್ತಪ್ಪ ಅಂತಂದ್ರ ಫೋಕಲ್ ಲೆಂತ್ ಅಂದ್ರೆ ಹೇಳ್ತಾನ ನಿಮಗ. ಫೋಕಲ್ ಲೆಂತ್ ಅಂತಂದ್ರೆ ಏನ್ರಿ, ಈಗ ನಮ್ ಕಣ್ಣೊಳಗ ಲೆನ್ಸ್ ಐತಿ. ಯಾವ ರೀತಿಯಾದ ಲೆನ್ಸ್ ಐತಿ, ಕಾನ್ವೆಕ್ಸ್ ಲೆನ್ಸ್ ಐತಿ. ಅರ್ಥಾತ್ರಿ. ಆಮೇಲೆ ಇಲ್ಲೇ ರೆಟಿನಾದ ಮೇಲೆ ಇಮೇಜ್ ಫಾರ್ಮೇಶನ್ ಮೂಡೈತಿ. ಇದು ರೆಟಿನಾ. ರೆಟಿನಾದ ಮೇಲೆ ಇಮೇಜ್ ಮೂಡ್ತತಿ. ಈ ಲೆನ್ಸಿಗೆ ಮತ್ತು ಈ ರೆಟಿನಾದ ನಡುವೆ ಏನು ಡಿಸ್ಟೆನ್ಸ್ ಇರ್ತತಲ್ರಿ, ಇದಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರ ಫೋಕಲ್ ಲೆಂತ್ ಅಂತ ಹೇಳಿ ಕರೀತಾರ. ಇದಕ್ಕೇನಂತಾರ್ರಿ, ಫೋಕಲ್ ಲೆಂತ್ ಅಂತ ಹೇಳಿ ಕರೀತಾರ. ಈ ಲೆನ್ಸಿಗೆ ಮತ್ತ ರೆಟಿನಾಕ್ಕೆ ಇರುವಂತಹ ದೂರವನ್ನ ಏನಂತ ಕರೀತಾರು, ಫೋಕಲ್ ಲೆಂತ್ ಅಂತ ಕರೀತಾರ. ಇದೇನಾಗತ್ತಪ್ಪ ಅಂತಂದ್ರ ನಾವು ವಸ್ತುಗಳನ್ನ, ದೂರದ ವಸ್ತುಗಳನ್ನ ನೋಡುವಾಗ ಮತ್ತ ಸಮೀಪದ ವಸ್ತುಗಳನ್ನ ನೋಡುವಾಗ ಏನಾಗತ್ರಿ, ಈ ಫೋಕಲ್ ಲೆಂತ್ ಚೇಂಜ್ ಆಗತ್ತ. ಇದು ನಾರ್ಮಲ್ ಆಗಿ ಎಷ್ಟ್ ಇರ್ತದಪ್ಪ ಅಂತಂದ್ರೆ ಇದ್ರ ದೂರ ಎಷ್ಟಿರ್ತಂತಂದ್ರ ನಾರ್ಮಲ್ ಆಗಿ 2.5 ಸೆಂಟಿಮೀಟರ್ ಇರ್ತದ. ಅಂದ್ರ ಇದು ಫಿಕ್ಸ್ ಇರತ್ತದ. ಯಾವಾಗ ಫೋಕಲ್ ಲೆಂತ್ ಮತ್ ಇದ್ರದ ಲೆನ್ಸ್ದ ಮತ್ತ ರೆಟಿನಾದ ನಡುವೆ ಡಿಸ್ಟೆನ್ಸ್ ಎಷ್ಟಿರತ್ರಿ, ನಾರ್ಮಲ್ ಆಗಿದೆ ಜನರಲ್ ಆಗಿ ಎಷ್ಟಿರತಿ 2.5 ಸೆಂಟಿಮೀಟರ್. ಇದ ಮ್ಯಾಕ್ಸಿಮಮ್. ಇದಕ್ಕಿಂತ ಮ್ಯಾಕ್ಸಿಮಮ್ ಇರಂಗಿಲ್ಲ. ಇದ ಎಷ್ಟಿರತ್ತಂದ್ರ ಫಿಕ್ಸ್ ಇರತ್ತದ. ಈಗ ನೀವು ದೂರದ ವಸ್ತು ನೋಡತ್ತೀರಿ ಅಂತ ತಿಳ್ಕೊರಿ. ಇಲ್ಲೇ ದೂರ ಐತಿ. ದೂರದ ವಸ್ತುಗಳನ್ನು ನೋಡುವಾಗ ಏನಾಗತ್ತಪ್ಪ ಅಂತಂದ್ರ ನೀವು ಕಣ್ಣನ್ನ ಅಬ್ಸರ್ವ್ ಮಾಡ್ರಿ, ಕಣ್ಣನ್ನ ಅಗಲ್ ಮಾಡ್ತೀರಿ. ಕಣ್ಣನ್ನ ಅಗಲ್ ಮಾಡ್ತೀರಿ. ಅಗಲ್ ಯಾಕೆ ಮಾಡ್ತೀರಪ್ಪ ಅಂತಂದ್ರ ಈ ಲೆನ್ಸ್ ನ ಅಡ್ಜಸ್ಟ್ ಮಾಡ್ತೀರಿ. ಯಾಕಂದ್ರೆ ನೀವು ದೂರಿಂದ ನೋಡ್ಬೇಕಾಗಿರತ್ತೆ. ಅವಾಗ ಇದನ್ನ ಅಡ್ಜಸ್ಟ್ ಮಾಡ್ಬೇಕಪ್ಪ ಅಂತಂದ್ರ ಈ ಸೀಲಿಯರಿ ಸ್ನಾಯುಗಳು, ಇವೇನ ಸೀಲಿಯರಿ ಸ್ನಾಯುಗಳು ಏನಕ್ಕಪ್ಪ ಅಂತಂದ್ರ ಸೀಲಿಯರಿ ಸ್ನಾಯುಗಳು ರಿಲ್ಯಾಕ್ಸ್ ಆಕಾವ. ಸೀಲಿಯರಿ ಸ್ನಾಯುಗಳು ಏನಕ್ಕಾವು, ರಿಲ್ಯಾಕ್ಸ್ ಆಕಾವ ದೂರದ ವಸ್ತುಗಳನ್ನ ನೋಡುವಾಗ. ಇದರಿಂದ ಏನಾಕತ್ತಪ್ಪ ಅಂತಂದ್ರ ಕಣ್ಣಿನ ಮಸೂರ, ಈಗ ನೋಡ್ರಿ ಈ ಸೀಲಿಯರಿ ಸ್ನಾಯುಗಳು ಇದು ಲೆನ್ಸ್ ನ ಹಿಡ್ಕೊಂಡ್ ಕುಂತತೆ. ಇದು ಯಾವ ಸೀಲಿಯರಿ ಸ್ನಾಯುಗಳು. ಈಗ ನೀವು ದೂರದ್ ನೋಡತ್ತೀರಿ ಅಂದ್ರೆ ಕಣ್ಣನ್ನ ಅಗಲಿಸ್ತಾರೆ. ಅಗಲಿಸಿದಾಗ ಏನಾಗತ್ರಿ, ಈ ಲೆನ್ಸ್ ಒಂದ್ ಸ್ವಲ್ಪ ಜಾಸ್ತಿ ಆಗತ್ತೆ. ಹಿಂಗ್ ಜಾಸ್ತಿ ಆಗ್ಬೇಕಂತಂದ್ರೆ ಏನಾಗತ್ರಿ, ಈ ಸ್ನಾಯುಗಳು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಅಂತಂದ್ರೆ ಏನಾಗತ್ರಿ, ಸಂಕುಚನಗೊಳ್ಳುತ್ತವೆ. ಇವೇನಕ್ಕವ್ರಿ, ಸಂಕುಚನಗೊಳ್ಳುತ್ತವೆ. ಯಾವ ಸೀಲಿಯರಿ. ಅವಾಗ ಏನಾಗತ್ತ, ಈ ಲೆನ್ಸ್ದ ಉದ್ದ ಏನಾಗತ್ರಿ, ಜಾಸ್ತಿ ಆಗತ್ತ. ಅಂದ್ರ ಉದ್ದ ಜಾಸ್ತಿ ಆಗತ್ತ. ಉದ್ದ ಜಾಸ್ತಿ ಆಗತ್ತ, ಅಗಲ್ ಕಡಿಮೆ ಆಗತ್ತ. ಅರ್ಥಾತ್ರಿ, ಅಗಲ್ ಕಡಿಮೆ ಆಗತ್ತ. ಅವಾಗ ಇಲ್ಲಿಗೆ ಮತ್ತ ಇದಕ್ಕೆ ಡಿಸ್ಟೆನ್ಸ್ ಏನಾಗತ್ರಿ, ಫೋಕಲ್ ಲೆಂತ್ ಏನಾಗತ್ತ, ಈ ರೆಟಿನಾದ ನಡುವೆ ಇರುವಂತ ಡಿಸ್ಟೆನ್ಸ್ಗೆ ಫೋಕಲ್ ಲೆಂತ್ ಅಂತ ಕರಿತಿದ್ವು. ಈಗ ಇದೇನಾಯ್ತು, ಲೆನ್ಸ್ ಒಂದ್ ಸ್ವಲ್ಪ ಉದ್ದ ಆತ, ಕರೆ ಅಗಲಕ್ ಕಡಿಮೆ ಆತ. ಯಾಕಂದ್ರೆ ನೀವು ಕಣ್ಣನ್ನು ಅಗಲಿಸಿರಿ. ಲೆನ್ಸ್ ಸೈಜ್ ಎಷ್ಟಿರತ್ತೆ ಅಷ್ಟೇ ಇರತ್ತೆ. ಆದ್ರ ನೀವು ದೂರದ ವಸ್ತುವನ್ನು ನೋಡುವಾಗ ಕಣ್ಣನ್ನ ಅಗಲ್ ಮಾಡಂತಲ ಏನಾಗತ್ರಿ, ಈ ಲೆನ್ಸ್ ಒಂದ್ ಸ್ವಲ್ಪ ದೊಡ್ಡದಾತ. ದೊಡ್ಡದಾಗಿ ಇದ್ರ ಅಗಲೊಳಗೆ ಏನಾತ್ರಿ, ಕಡಿಮೆ ಆತ. ಕಡಿಮೆ ಆಗಂತಲೇ
ಇದ್ರದ ಫೋಕಲ್ ಲೆಂತ್ ಏನಾಗತ್ತ, ಇದ್ರದ ಮತ್ತು ಇದ್ರದ ನಡುವೆ ಡಿಸ್ಟೆನ್ಸ್ ಏನಾಗತ್ರಿ, ಇದ್ರದ ಮತ್ತು ಇದ್ರ ನಡುವೆ ಡಿಸ್ಟೆನ್ಸ್ ಏನಾಗತ್ತ, ಜಾಸ್ತಿ ಆಗತ್ತ. ಇತರದ ಮತ್ತ ಇತರದ ನಡುವೆ ಡಿಸ್ಟೆನ್ಸ್, ಯಾಕಂತಂದ್ರೆ ಇತರದ ಅಗಲ ಏನಾತ್ರಿ, ಈ ನಾರ್ಮಲ್ ನೋಡ್ರಿ ಈಗ ಈಗ ಇದು ನಾರ್ಮಲ್ ಲೆನ್ಸ್ ಅಂತ ತಿಳ್ಕೊರಿ. ಇದನ್ನ ಹಿಂಗ ಸೀಲಿಯರಿ ಸ್ನಾಯುಗಳು ಗಟ್ಟಿಗೆ ಹಿಡ್ಕೊಂಡವ್ರಿ. ನೀವು ಕಣ್ಣನ್ನ ಅಗಲ ಮಾಡಿರಿ, ಅಗಲ ಮಾಡಂತ ಏನಾತ್ರಿ, ಈ ಸೀಲಿಯರಿ ಸ್ನಾಯುಗಳು ಕುಗ್ಗುತ್ತಾವ್ರಿ. ಹಿಂಗ ಕುಗ್ಗಿದ ಅಂತಂದ್ರೆ ಹಿಂಗ ಕುಗ್ಗುತ್ತಾವ್ರಿ, ಹಿಂಗ ಕುಗ್ಗುತ್ತಾವ. ಅವಾಗ ಇದೇನಾತ್ರಿ, ಲೆನ್ಸ್ ಏನಾಯ್ತು, ಲೆನ್ಸ್ ಏನಾಗತ್ರಿ, ಉದ್ದಕ್ ಜಾಸ್ತಿ ಆಗತ್ತ, ಹಿಂಗ ಉದ್ದಕ್ ಜಾಸ್ತಿ ಆಗತ್ತ. ಆದ್ರೆ ಏನಾತ್ರಿ, ಅಗಲ್ ಕಡಿಮೆ ಆತ, ಅಗಲ್ ಕಡಿಮೆ ಆತ್ಲೋರಿ. ಆಮೇಲೆ ರೆಟಿನಾ ನಾರ್ಮಲ್ ಆಗಿ ರೆಟಿನಾ ಇಲ್ಲಿತ್ತ, ಅವಾಗ ಡಿಸ್ಟೆನ್ಸ್ ಏನಾಗಿತ್ರಿ, ಇದು ಅಗಲಿದ್ದಾಗ ಡಿಸ್ಟೆನ್ಸ್ ಏನಾಗಿತ್ತು, ಇಷ್ಟಿತ್ತು ಅಂತ ಹೇಳ್ತಿಕೋರಿ. ಈಗ ಇದು ಅಗಲಕ್ಕೆ ಕಡಿಮೆ ಆತ. ಅವಾಗ ಈ ರೆಟಿನಾದ ಮತ್ತು ಈ ಲೆನ್ಸ್ ನಡುವೆ ಡಿಸ್ಟೆನ್ಸ್ ಏನಾಯ್ತು, ಜಾಸ್ತಿ ಆಗತ್ತಲ್ಲ ರೀ. ಯಾಕಂದ್ರೆ ಇದು ಅಗಲ ಏನಾಗೈತಿ, ಕಡಿಮೆ ಆಗೈತಿ. ಈಗ ಉದ್ದ ಜಾಸ್ತಿ ಆಯ್ತು, ಲೆನ್ಸದ್ ಅಗಲ್ ಕಡಿಮೆ ಆಯ್ತು. ಅವಾಗ ಈ ಫೋಕಲ್ ಲೆಂತ್ ಅನ್ನೋದೇನಾಯ್ತು, ಜಾಸ್ತಿ ಆಯ್ತಲ್ಲ ರೀ. ಹಿಂಗೂ ಕ್ವಶನ್ ಕೇಳ್ತಾರೆ, ನೀವು ದೂರದ ವಸ್ತುಗಳನ್ನು ನೋಡುವಾಗ ಫೋಕಲ್ ಲೆಂತ್, ಕಣ್ಣಿನ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತದೆ, ಕಡಿಮೆ ಆಗುತ್ತದೆ, ಬದಲಾವಣೆ ಆಗುವುದಿಲ್ಲ, ಯಾವುದೂ ಅಲ್ಲ. ಹಿಂಗೂ ಆಪ್ಷನ್ ಕೊಡ್ಬೋದು. ದೂರದ ವಸ್ತುಗಳನ್ನು ನೋಡುವಾಗ ನೀವು ಕಣ್ಣನ್ನ ಅಗಲ ಮಾಡ್ತೀರಿ. ಅಗಲ ಮಾಡೋದಕ್ಕೆ ಏನಾಗತ್ರಿ, ಈ ಲೆನ್ಸ್ಗಳು ಏನಾಕಾವು, ಅಗಲಕ್ ಸಣ್ಣ ಹಾಕಾವು, ಉದ್ದಕ್ ಜಾಸ್ತಿ ಹಾಕಾವು. ಅಗಲಕ್ ಸಣ್ಣ ಆದವಪ್ಪ ಅಂತಂದ್ರ ಈ ಇದಕ್ ಡಿಸ್ಟೆನ್ಸ್, ಈ ರೆಟಿನಾಗ ಮತ್ತ ಲೆನ್ಸಿಗೆ ಇರುವಂತ ಡಿಸ್ಟೆನ್ಸ್ ಏನಾಗತ್ತ, ಜಾಸ್ತಿ ಆಗತ್ತ. ಫೋಕಲ್ ಲೆಂತ್ ಜಾಸ್ತಿ ಆಗತ್ತ. ಈ ಫೋಕಲ್ ಲೆಂತ್ ಜಾಸ್ತಿ ಆಗಂತಲೇ ಏನಾಗತ್ತಪ್ಪ ಅಂತಂದ್ರ ಆ ವಸ್ತುವಿನ ಇಮೇಜ್ ರೆಟಿನಾದ ಮೇಲೆ ಸ್ಪಷ್ಟವಾಗಿ ಮೂಡುತ್ತದೆ. ನೀವು ಅಬ್ಸರ್ವ್ ಮಾಡಿ ನೋಡ್ರಿ, ದೂರಿನ ವಸ್ತುಗಳ ನೋಡುವಾಗ ಅಕಸ್ಮಾತ್ ನೀವು ಕಣ್ಣಾಗಲ್ ನೋಡ್ರಿ, ಹಿಂಗ ನೋಡ್ರಿ ಅಂತ ಮನ್ಸ್ ಕಾಣತ್ತೆ. ಯಾಕಂದ್ರೆ ಇಲ್ಲಿ ಫೋಕಲ್ ಲೆಂತ್ ಅಡ್ಜಸ್ಟ್ ಆಗಿರಂಗಿಲ್ಲ, ಫೋಕಲ್ ಲೆಂತ್ ಅಡ್ಜಸ್ಟ್ ಆಗಿರಂಗಿಲ್ಲ. ಅದೇ ರೀತಿ ನೋಡ್ರಿ, ಈಗ ಸಮೀಪದ ವಸ್ತುಗಳು ನೋಡತ್ತೀರಿ. ಸಮೀಪದ ವಸ್ತುಗಳ ನೋಡುವಾಗ ಏನಾಕತ್ತಪ್ಪ ಅಂದ್ರೆ ಈ ಸೀಲಿಯರಿ ಸ್ನಾಯುಗಳು ಏನಕ್ಕವು, ನೀವು ಕಣ್ಣನ್ನ ಏನ್ ಮಾಡ್ತೀರಿ, ಒಂದ್ ಸ್ವಲ್ಪ ಹಿಂಗ್ ಮುಚ್ಚರತೆ ಮಾಡ್ತೀರಿ ನೋಡ್ರಿ. ಕಣ್ಣನ್ನ ಏನ್ ಮಾಡ್ತೀರಿ, ಒಂದ್ ಸ್ವಲ್ಪ ಮುಚ್ಚರತೆ ಮಾಡ್ತೀರಿ. ಮುಚ್ಚರತೆ ಮಾಡಿದಾಗ ಏನಾಗತ್ತ, ಈ ಲೆನ್ಸ್ ಏನಾಗತ್ರಿ, ಸಾಂದ್ ಆಗತ್ತ. ಅಂದ್ರ ಡಿಸ್ಟೆನ್ಸ್ ಉದ್ದಕ್ ಸಾಂದ್ ಆಗತ್ತ, ಅಗಲಕ್ ಜಾಸ್ತಿ ಆತ. ಅಗಲಕ್ ಏನಾತ್ರಿ, ಜಾಸ್ತಿ ಆಗತ್ತ, ಉದ್ದಕ್ ಏನಾತ್ರಿ, ಕಡಿಮೆ ಆಗತ್ತ. ಅವಾಗ ಇಲ್ಲಿಂದ ಇಲ್ಲಿ ತರ ಡಿಸ್ಟೆನ್ಸ್ ಏನಾತ್ರಿ, ಕಡಿಮೆ ಆಗತ್ತ. ಯಾಕಂದ್ರೆ ಅಗಲಾಗೈತಿ. ಅರ್ಥ ಆತ್ರಿ. ಇಲ್ಲಿ ಏನಾಗಿತ್ತು, ಹಿಂಗ್ ಉದ್ದಾದಾಗ ಇದಕ್ಕೆ ಡಿಸ್ಟೆನ್ಸ್ ಏನಾಗಿತ್ತು, ಜಾಸ್ತಿ ಆಗಿತ್ತ. ಇಲ್ಲಿ ಏನಾಗಿತ್ತು, ಡಿಸ್ಟೆನ್ಸ್ ಕಡಿಮೆ ಆಗತ್ತ. ಅಂದ್ರ ಫೋಕಲ್ ಲೆಂತ್ ಏನಾಯ್ತು, ಕಡಿಮೆ ಆಯ್ತು. ಫೋಕಲ್ ಲೆಂತ್ ಯಾವಾಗ ಸಮೀಪದ ವಸ್ತುಗಳನ್ನ ನೋಡುವಾಗ ಫೋಕಲ್ ಲೆಂತ್ ಏನಾಗತ್ರಿ, ಕಡಿಮೆ ಆಗತ್ತ. ಅವಾಗ ಏನಾಗುತ್ತೆ, ನಿಮ್ಗೆ ರೆಟಿನಾದ ಮೇಲೆ ಸ್ಪಷ್ಟವಾಗಿ ಬೆಳಕಿನ ಕಿರಣಗಳು ಮೂಡ್ತಾವ. ಈ ಲೆನ್ಸ್ ಹಿಡಿದುಕೊಂಡಿರುವಂತಹ ಸ್ನಾಯುಗಳ ಬಗ್ಗೆನೂ ಕೇಳಿದಾರ, ಸಿಲಿಯರಿ ಸ್ನಾಯುಗಳು. ಅರ್ಥ ಆತ್ರಿ, ಸಿಲಿಯರಿ ಸ್ನಾಯುಗಳು. ಆಮೇಲೆ ಇದು ಏಜ್ ಆದಂಗ ಏನಕ್ಕಪ್ಪ ಅಂದ್ರ ಈ ಸೀಲಿಯರಿ ಸ್ನಾಯುಗಳು ಇರ್ತೈತಲ್ರಿ, ಸೀಲಿಯರಿ ಸ್ನಾಯುಗಳ ಸಾಮರ್ಥ್ಯ ಏನಾಗತ್ರಿ, ಕಡಿಮೆ ಹಾಕೊಂತ ಬರತ್ತದ. ಆಮೇಲೆ ಈ ಲೆನ್ಸ್ನು ಏನಾಗತ್ತಪ್ಪ ಅಂತಂದ್ರೆ ಗಟ್ಟಿ ಆಗತ್ತ. ಅವಾಗ ಏನಾಗಲ್ಲ, ನಿಮಗ ಹಿಂಗ್ ದೂರದ ವಸ್ತುಗಳನ್ನ ನೋಡುವಾಗ ನೀವು ಅಗಲ ಮಾಡ್ರಿ ಅಂತಂದ್ರೆ ನಿಮಗ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಕಾಣಂಗಿಲ್ಲ. ಆಮೇಲೆ ಸಮೀಪದ ಒಂದ್ ಸ್ವಲ್ಪ ಸ್ಪಷ್ಟವಾಗಿ ಕಾಣಂಗಿಲ್ಲ. ಅವಾಗ ಏನಪ್ಪಾ ಅಂದ್ರ ವಯಸ್ಕರಲ್ಲಿ ಒಂದ್ ರೋಗ ಬರ್ತದ್ರಿ. ಅದಕ್ಕೆ ಏನಂತಾರಪ್ಪ ಅಂದ್ರ ಪ್ರೆಸ್ ಬಯೋಪಿಯಾ ಅಂತ ಕರೀತಾರ. ಪ್ರೆಸ್ ಬಯೋಪಿಯಾ ಅಂತ ಕರೀತಾರ. ಇದನ್ನ ಹೋಗಲಾಡ್ಸಕ್ ಏನ್ ಮಾಡ್ತಾರಪ್ಪ ಅಂದ್ರ ಯಾವ ಲೆನ್ಸ್ ಗಳನ್ನ ಯೂಸ್ ಮಾಡ್ತಾರೋ, ಬೈಫೋಕಲ್ ಲೆನ್ಸ್ ಗಳನ್ನ. ಬೈಫೋಕಲ್ ಲೆನ್ಸ್ ಅಂತಂದ್ರ ನೋಡ್ರಿ, ಆ ಚಸ್ಮಾ ಇರ್ತೈತ್ರಿ, ಆ ಚಸ್ಮಾ ಒಳಗ ಇಲ್ಲೊಂದು ನಂಬರ್ ಇರ್ತದ್ರಿ, ಅಂದ್ರೆ ಸಮೀಪದ ನೋಡಾಕ. ಆಮೇಲೆ ಈ ಇದ್ರಲ್ಲಿ ಏನಂದ್ರೆ ಕಣ್ಣು ಇದನ್ನ ನೋಡಿದಾಗ ಏನಾಗತ್ರಿ, ದೂರದ ವಸ್ತುಗಳನ್ನ ನೋಡ್ಬೋದು. ಅಂದ್ರೆ ಬೈಫೋಕಲ್ ಒಂದ ಲೆನ್ಸ್ ಒಳಗ ಏನಿರ್ತಪ್ಪ ಅಂದ್ರೆ ಸಮೀಪ ದೃಷ್ಟಿ ದೋಷನ ಮತ್ತು ದೂರ ದೃಷ್ಟಿ ದೋಷನ ಎರಡನ್ನೂ ನೋಡುವಂತ ಲೆನ್ಸ್ ಅನ್ನ ಹಾಕಿರ್ತಾರ. ಅಂದ್ರೆ ಬೈಫೋಕಲ್ ಲೆನ್ಸ್ ಅನ್ನ ಹಾಕಿರ್ತಾರ. ದೊಡ್ಡವರಲ್ಲಿ ಕಂಡು ಬರುವಂತ ರೋಗ ಯಾವ್ದ್ರಿ, ಪ್ರೆಸ್ ಬಯೋಪಿಯಾ. ಅರ್ಥ ಆತ್ರಿ. ಇದಕ್ಕ ಇಂಥ ಅಡ್ಜಸ್ಟ್ಮೆಂಟ್, ಈ ಕಣ್ಣು ಏನಾಕತ್ತಪ್ಪ ಅಂತಂದ್ರೆ ದೂರದ ವಸ್ತುಗಳು ನೋಡುವಾಗ ಮತ್ತು ಸಮೀಪದ ದೂರ ವಸ್ತುಗಳು ನೋಡುವಾಗ ತನ್ನ ಫೋಕಲ್ ಲೆಂತ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತೈತಿ. ಇದಕ್ಕೆ ಏನಂತ ಕರೀತಾರೋ ಅಂತ ಹೇಳಿ ಕ್ವಶನ್ ಕೇಳಿದಾರ. ಇಷ್ಟೆಲ್ಲಾ ಕಾನ್ಸೆಪ್ಟ್ ಇಟ್ಕೊಂಡು ಕ್ವಶನ್ ಕೇಳಿದಾನ. ಅದಕ್ಕೆ ಏನಪ್ಪಾ ಆನ್ಸರ್ ಏನಾಗತ್ರಿ, ಅಕಾಮಡೇಷನ್ ಅಂತ ಆಗತ್ತ. ಫೋಕಲ್ ಲೆಂತ್ ಅಂತ ಆಗಲ್ಲ. ಫೋಕಲ್ ಲೆಂತ್ ಅಂದ್ರೆ ಡಿಸ್ಟೆನ್ಸ್ ಆಗತ್ತ. ಪವರ್ ಅಂತಂದ್ರೆ ಅದ್ ಎಷ್ಟ ಐತಿ, ಅಂದ್ರೆ ಎಷ್ಟು ನೀವು ಪವರ್ ಅಂತಂದ್ರೆ ಏನ್ರಿ, ಕಣ್ಣಿನ ಪವರ್ ಅನ್ನ ಡಯಾಪ್ಟರ್ ಎಳಿತಾರೆ. ಡಯಾಪ್ಟರ್ ಎಳಿತಾರೆ ಅಂದ್ರೆ ಈಗ ಪ್ಲಸ್ ಡಿ ಹಿಂಗಿರತ್ ನೋಡ್ರಿ. ಸಮೀಪ ದೃಷ್ಟಿ ದೋಷ ಬಂತಂದ್ರ ಪ್ಲಸ್ ಮೈನಸ್, ಆಮೇಲೆ ದೂರ ದೃಷ್ಟಿ ದೋಷ ಬಂದ್ರೆ ಮೈನಸ್ ಹಿಂಗಿರ್ತಾವ ನೋಡ್ರಿ. ಪ್ಲಸ್ ಡಿ ಎಷ್ಟ 2.5 ಆಯ್ತು, -2.5 ಆಯ್ತು, +2.5 ಇರಲ್ಲ,
ಅದನ್ನ ಪವರ್ ಅನ್ನು ಅಳಿತಾರೆ, ಇದು ಆಗಲ್ಲ. ಆಮೇಲೆ ಮಯೋಪಿಯಾ ಅನ್ನೋದೇನ್ರಿ ಸಮೀಪ ದೃಷ್ಟಿದೋಷ. ಸಮೀಪ ದೃಷ್ಟಿದೋಷ ಅಂತಂದ್ರೆ ಏನ್ರಿ, ನಿಮಗ್ ಸಮೀಪದ ವಸ್ತುಗಳು ಕಾಣ್ತಿರ್ತಾವ, ಆದ್ರ ದೂರದ ವಸ್ತುಗಳು ಕಾಣಲ್ಲ, ದೂರದ ವಸ್ತುಗಳು ಕಾಣುವುದಿಲ್ಲ, ಇದು ಆಗಲ್ಲ ಆನ್ಸರ್. ಹಿಂಗೆ ನೀವು ಆಪ್ಷನ್ ಎಲಿಮಿನೇಷನ್ ಮಾಡಬಹುದು. ಅವ ಯಾವಾಗ ಗೊತ್ತಾಗತ್ತಪ್ಪ ಅಂದ್ರೆ ಈ ಫೋಕಲ್ ಲೆಂತ್ ಅನ್ನೋಂಥ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ನೀವು ಹಾಕ್ಬೋದು. ಅಕಸ್ಮಾತ್ ಇದು ಗೊತ್ತಿರಾಕಿಲ್ಲ ಅಂದ್ರೆ ಓ ಫೋಕಲ್ ಲೆಂತ್ ಇರ್ಬೋದು ಅಂತ ಹೇಳಿದ್ರೆ ಆನ್ಸರ್ ಹಾಕ್ಬೋದು ನೀವು. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಂತಂದ್ರ ಇದೆಲ್ಲ ಆನ್ಸರ್ ಇದ್ರದ ಅನುಕೂಲತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನಕ್ಷತ್ರಗಳ ಮಿನುಗುವಿಕೆಗೆ ಅವುಗಳ ಬೆಳಕಿನ ವಾತಾವರಣದ ಯಾವ ಕಾರಣದಿಂದಾಗಿದೆ? ಇದನ್ನು ನಾವು ಬೆಳಕಿನ ಚಾಪ್ಟರ್ದಾಗ ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೇವಿ. ನೋಡ್ರಿ, ನಕ್ಷತ್ರಗಳು ಮಿನುಗ್ತಾವ. ಯಾಕೆ ಮಿನುಗ್ತಾವಪ್ಪ ಅಂತಂದ್ರ ವಕ್ರೀಭವನದ ಕಾರಣದಿಂದ. ಯಾಕೆ ವಕ್ರೀಭವನ ಕಾರಣ? ವಕ್ರೀಭವನ ಅಂದ್ರೆ ಏನ ನೋಡ್ರಿ, ಫಸ್ಟ್ ವಕ್ರೀಭವನ ಅಂದ್ರ ಏನಂದ್ರ ಕಾನ್ಸೆಪ್ಟ್, ಬೆಳಕು ಬಾಗುವಿಕೆ ಅಂದ್ರ ಬೆಂಡಿಂಗ್ ಆಫ್ ಲೈಟ್ ಅಂತ ಕರೀತಾರೆ. ಯಾಕಪ್ಪ ಬೆಂಡಿಂಗ್ ಆಫ್ ಲೈಟ್ ಯಾಕೆ ಆಗುತ್ತಂತಂದ್ರ ನೋಡ್ರಿ, ನಕ್ಷತ್ರಗಳು ನಮ್ಗಿಂತ ಸಾವಿರಾರು ಲಕ್ಷ ಕೋಟ್ಯಾಂತರ ಇದಿರ್ತಾವಪ್ಪ ಅಂದ್ರೆ ದೂರ ಇರ್ತಾವ ನಕ್ಷತ್ರಗಳು ಭೂಮಿಯಿಂದ. ಅವು ಭೂಮಿಯನ್ನ ತಲುಪಿಡ್ಲಿ ಅವೇನಕ್ಕವ್ರಿ ಬೆಳಕನ್ನ, ಸ್ವಂತ ಬೆಳಕನ್ನ ಹೊಂದಿರ್ತಾವ ನಕ್ಷತ್ರ. ಸೂರ್ಯನ ಒಂದ್ ನಕ್ಷತ್ರ, ಇವೆಲ್ಲಾನು ಏನಪ್ಪಾ ಅಂದ್ರ ಸ್ವಂತ ಬೆಳಕನ್ನು ಹೊಂದಿರುತ್ತವೆ. ಈ ನಕ್ಷತ್ರಗಳಿಂದ ಬರುವಂತ ಬೆಳಕು ನಮ್ಮ ಭೂಮಿಗೆ ತಲುಪಬೇಕಪ್ಪ ಅಂತಂದ್ರ ಹಲವಾರು ಕಿಲೋಮೀಟರ್, ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಕಿಲೋಮೀಟರ್ ದಾಟಿ ಬರ್ಬೇಕು. ಅವಾಗ ವಾತಾವರಣದಲ್ಲಿರುವಂತ ಗಾಳಿ ಆಗಿರ್ಬೋದು ಅಥವಾ ಏನೋ ವಿದ್ಯಮಾನಗಳು ಇದ್ದಪ್ಪ ಅಂತಂದ್ರ ಬೆಳಕ ಅವುಗಳನ್ನೆಲ್ಲಾ ಪಾಸ್ ಮಾಡಿ ಬರ್ಬೇಕಂದ್ರ ಏನಾಗತ್ರಿ, ಅದಕ್ಕ ಪೂರ್ತಿ ತ್ರಾಸ ಆಗತ್ತ. ಅವಾಗ ಏನಾಗತ್ತಂದ್ರ ಬೆಳಕ ಬೆಂಡ್ ಹಾಕೋಂತ ಬರ್ತೈತಿ, ಹಿಂಗ ಬೆಂಡ್ ಹಾಕೋಂತ ಬರತ್ತಿ. ಅವಾಗ ಏನ್ ಅನ್ಸತ್ತಪ್ಪ ಅಂತಂದ್ರ ನಮಗ ಒಮ್ಮೆ ನಕ್ಷತ್ರ ಏನಾಗತ್ರಿ ಡಿಮ್ ಆಗುದು, ಒಮ್ಮೆ ಹೊಳಿದಾಗತ್ತಂದ್ರ ಅವಾಗ ಏನಾಗತ್ರಿ ಮಿನ್ಗಾಕ್ ಸ್ಟಾರ್ಟ್ ಆಗತ್ತ. ಯಾಕ್ರಿ, ಅದು ಬಹಳ ದೂರ ಇರೋದಕ್ಕ. ಬೆಳಕು ವಾತಾವರಣದ ಮೂಲಕ ಬರುವಾಗ ಏನಾಗತ್ರಿ, ವಾತಾವರಣದ ಅಂಶಗಳಿಂದ ಅಂದ್ರ ವಾತಾವರಣದಲ್ಲಿರುವಂತ ಗಾಳಿ ಆಗಿರ್ಬೋದು ಮತ್ತು ಇತರ ಅಂಶಗಳಿಂದ ಅದೇನಾಗತ್ರಿ ಬೆಳಕಿನ ಕಿರಣ ಬೆಂಡ್ ಆಗುತ್ತಾ ಬರುತ್ತೆ. ಅದಕ್ಕೆ ಏನಂತಾರು ವಕ್ರೀಭವನ ಅಂತ ಕರೀತಾರೆ. ನೋಡ್ರಿ, ಪ್ರತಿಫಲನ ಅಂತಂದ್ರೆ ಏನ್ರಿ, ಒಂದು ವಸ್ತುವಿನ ಮೇಲೆ ಬಿದ್ದಂತ ಬೆಳಕು ಅದೇ ಮಾಧ್ಯಮಕ್ಕೆ ಮರಳಿ ಹೋಗುವುದಕ್ಕೆ ಅಂತ ಕರೀತಾರು ಪ್ರತಿಫಲನ ಅಂತ ಕರೀತಾರೆ. ಅರ್ಥ ಆತ್ರಿ? ಆಮೇಲೆ ಡಿಸ್ಪರ್ಷನ್, ಇದು ಈಗ ನೋಡ್ರಿ, ಡಿಸ್ಪರ್ಷನ್ ಅಂತಂದ್ರೆ ಏನ್ರಿ, ಬೆಳಕು ವಿಭಜನೆ ಆಗುವುದಕ್ಕೆ ಡಿಸ್ಪರ್ಷನ್ ಅಂತ ಕರೀತಾರೆ. 7 ಬಣ್ಣಗಳ ಹಿಂಗೇನು ವಿಭಜನೆ ಆಗುತ್ತಲ್ಲ ಅದಕ್ಕೆ ಡಿಸ್ಪರ್ಷನ್ ಅಂತ ಕರೀತಾರೆ. ಟ್ರಾನ್ಸ್ಮಿಷನ್ ಅಂದ್ರೆ ಏನ್ರಿ, ಇದೇಂತ ಸಂಬಂಧ ಬರಂಗಿಲ್ಲ, ಬೆಳಕಿನ ಯಾವುದೇ ವಿದ್ಯಮಾನಕ್ಕೂ ಸಂಬಂಧ ಬರಂಗಿಲ್ಲ. ನೀವು ಬೆಳಕಿನ ಎಲ್ಲಾ ವಿದ್ಯಮಾನಗಳು ಬೇಕಪ್ಪ ಅಂತಂದ್ರೆ ನಾ ಬೆಳಕು ಅಂತ ಚಾಪ್ಟರ್ ಅಂತ ಹೇಳಿ ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೀನಿ, ನೋಡ್ರಿ ಅಥವಾ ಕ್ಲಾಸ್ ಒಳಗ. ನೋಡ್ರಿ ಹೆಂಗಾಗತ್ತ ಅಂತಂದ್ರೆ ಇಲ್ಲಿ ನೋಡ್ರಿ, ನಕ್ಷತ್ರ ದೂರ ಐತಿ. ಈ ನಕ್ಷತ್ರ ದೂರ ಇದ್ರಕ್ಕೆ ಏನಾಗತ್ತಪ್ಪ ಅಂದ್ರ ಬೆಳಕು ಇಲ್ಲಿ ಪಾಸ್ ಆಗಿ ಬರ್ಗುಡ್ಲಿ ಏನಾಗತ್ರಿ, ವಾತಾವರಣದ ಪದರಗಳು ಇರ್ತಾವ್ರಿ, ಗಾಳಿಯ ಚಲನೆ ಇರ್ತತಿ. ಇದರಿಂದ ಏನಾಗತ್ರಿ ಬೆಳಕು ಬಾಗುತ್ತದೆ. ಇದರಿಂದ ಏನಾಗತ್ತ ನಮ್ ಕಣ್ಣಿಗೆ ಅದು ಹೊಳದಂಗ್ ಅನ್ಸತ್ತೆ. ಮತ್ತ ಈಗ ನೋಡ್ರಿ, ಗ್ರಹಗಳು ಇರ್ತಾವ. ಈಗ ಉಳ್ಕಿದ್ ಬ್ಯಾರೆ ಗ್ರಹಗಳು ಇರ್ತಾವ, ಮಂಗಳ ಗ್ರಹ, ಬುಧ ಗ್ರಹ, ಅವುಗಳಿಂದ ಒಮ್ಮೊಮ್ಮೆ ಏನಾಗಿರತ್ರಿ ಬೆಳಕ್ ಬರ್ತಿರತಿ. ಆದ್ರ ಆ ಬೆಳಕ್ ನಮಗ ಹೊಳೆದಂಗ ಅನ್ಸಂಗಿಲ್ಲಲ್ಲ ಗ್ರಹಗಳು ಅಂತ ಹೇಳಿ ನೀವು ಕ್ವಶನ್ ಕೇಳ್ಬೋದು. ಗ್ರಹಗಳು ಭೂಮಿಗೆ ಸಮೀಪ ಇರ್ತಾವ್ರಿ. ಈ ನಕ್ಷತ್ರಗಳನ್ನ ಕಂಪೇರ್ ಮಾಡಿದಾಗ ಸಮೀಪ ಇರ್ತಾವ. ಅವು ಅಕಸ್ಮಾತ್ ಭೂಮಿಯನ್ನ ತಲುಪುವಾಗ ಅಷ್ಟು ಬೆಂಡ್ ಆಗಂಗಿಲ್ರಿ. ಬೆಂಡ್ ಆಗ್ಬೇಕಂತಂದ್ರೆ ಏನ ಡಿಸ್ಟೆನ್ಸ್ ಜಾಸ್ತಿ ಇರ್ಬೇಕ. ಈಗ ನೋಡ್ರಿ, ನೀವು ಈಗ ಮನೆಯೊಳಗೆ ಇರ್ತಿರ, ಬ್ಯಾಟ್ರಿಲೇ ಬೆಳಕ್ ಬಿಡ್ತಿರ್ತೀರಿ. ನಿಮಗ ಬ್ಯಾಟ್ರಿಯಿಂದ ಬಿದ್ದಂತ ಬೆಳಕಿನ ಕಿರಣು ಹೊಳ್ಯಾಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರ ಈ ಲೈಟ್ ಬಂದಂತ ಬ್ಯಾಟ್ರಿಯಿಂದ ಬಂದಂತ ಲೈಟ್ ಬೆಂಡ್ ಆಗ್ಬೇಕ್ರಿ. ಬೆಂಡ್ ಯಾವಾಗ ಆಗುತ್ತ, ಅದು ಬಹಳ ಅಂಶಗಳನ್ನ ದಾಟಿ ಬರ್ಬೇಕ್ರಿ. ಬಹಳ ಡಿಸ್ಟೆನ್ಸ್ ದಾಟಿ ಬಂದಾಗ ಅಷ್ಟೇ ಏನಾಗತ್ತಂದ್ರ ನಿಮ್ಗ ಹೊಳ್ಯಾಕ್ ಸ್ಟಾರ್ಟ್ ಆಗುತ್ತ. ಇವೆಲ್ಲಾನು ಏನಿರ್ತಾವಪ್ಪ ಅಂತಂದ್ರೆ ಗ್ರಹಗಳಾಗಿರ್ಬೋದು, ಉಳ್ಕಿದ್ ಯಾವ ನಮಗ್ ಹೊಳ್ಯಾಂಗಿಲ್ಲಲ್ಲ ಅವ್ ಏನಿರ್ತಾವಪ್ಪ ಅಂದ್ರೆ ನಮ್ಮಿಂದ ಡಿಸ್ಟೆನ್ಸ್ ಬಹಳ ದೂರ ಇರಂಗಿಲ್ಲ. ಅದಕ್ಕೆ ಏನಾಗಿಲ್ಲಪ್ಪ ಅಂದ್ರ ಅವ ಹೊಳ್ಯಾಂಗಿಲ್ಲ. ನಕ್ಷತ್ರಗಳು ಬಹಳ ದೂರ ಇರೋದ್ರಿಂದ ಏನಕ್ಕಪ್ಪ ಅಂದ್ರ ಅದ ವಾತಾವರಣವನ್ನ ದಾಟಿ ಬರ್ಬೇಕಂತಂದ್ರ ತನ್ನ ಬೆಂಡ್ ಹಾಕೊಂತ ಬರತ್ತಿ. ಅದಕ್ಕೆ ಏನಾಗತ್ರಿ, ಅದ ಹೊಳ್ಯಾಕ್ ಸ್ಟಾರ್ಟ್ ಆಗತ್ತ. ನೋಡ್ರಿ ನೆಕ್ಸ್ಟ್ ಕ್ವಶನ್. ನೋಡ್ರಿ, ಆವರ್ತನದ SI ಘಟಕವನ್ನು ಇವರ ಗೌರವಾರ್ಥವಾಗಿ ಹೆಸರಿಸಲಾಗಿದೆ. ದ SI ಯೂನಿಟ್ ಆಫ್ ದಿ ಫ್ರೀಕ್ವೆನ್ಸಿ ಇಸ್ ನೇಮ್ಡ್ ಇನ್ ದಿ ಆನರ್ ಆಫ್ ಅಂತ ಕೇಳಿದ್ದಾರೆ. ನೋಡ್ರಿ, ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್ ಅಂತ ಬರ್ತೈತಿ. ಫ್ರೀಕ್ವೆನ್ಸಿಯ ಏಕಮಾನ ಏನಪ್ಪಾ ಅಂತಂದ್ರ SI ಯೂನಿಟ್ ಏನಂತಂದ್ರ ಫ್ರೀಕ್ವೆನ್ಸಿದ ಹರ್ಟ್ಜ್ ಏನ್ರಿ, ಹರ್ಟ್ಜ್. ಇದು ಗೊತ್ತಿತ್ತಂದ್ರೆ ನೀವು ಇದನ್ನ ಆನ್ಸರ್ ಹಾಕ್ಬೋದು. ಇಲ್ಲಿ ನೋಡ್ರಿ, ಹೆನ್ರಿ ರುಡಾಲ್ಫ್ ಹರ್ಟ್ಜ್ ಅಂತ ಹಾಕ್ಬೋದು.
ಹೆನ್ರಿ ರುಡಾಲ್ಫ್ ಹರ್ಟ್ಜ್ ಇವರ ನೆನಪಿಗೋಸ್ಕರ ಏನ್ ಮಾಡ್ಯಾರಪ್ಪ ಅಂದ್ರ ಫ್ರೀಕ್ವೆನ್ಸಿದ SI ಯೂನಿಟ್ ಇಟ್ಟಾರ. ಏನಪ್ಪಾ ಫ್ರೀಕ್ವೆನ್ಸಿ ಅಂತಂದ್ರೆ ಏನ ನೋಡ್ರಿ, ಫ್ರೀಕ್ವೆನ್ಸಿ ಅಂತಂದ್ರೆ ಏನ, ವೇವ್ಲೆಂತ್ ಅಂದ್ರೆ ಏನ ನೋಡೋಣಂತ. ನೋಡ್ರಿ, ಯಾವಾಗಿದ್ರು ಬೆಳಕಿನ ಕಿರಣಗಳು ವೇವ್ ಅಲೆಗಳ ರೂಪದಲ್ಲಿ ಇರ್ತಾವ್ರಿ. ಬೆಳಕಿನ ಕಿರಣಗಳು ಅಲೆಗಳ ರೂಪದಲ್ಲಿ ಇರ್ತಾವ. ಹಿಂಗ ಇದೊಂದು ಅಲೆ ಅಂದ್ರೆ ಒಂದು ಟೋಟಲ್ ಅಲೆ ಅಂತಂದ್ರೆ ಏನಪ್ಪಾ ಅಂತಂದ್ರ ಪೂರ್ತಿ ಒಂದು ಉಬ್ಬು ಇರಬೇಕು, ಒಂದು ತಗ್ಗು ಇರಬೇಕು. ಅರ್ಥ ಆತ್ರಿ? ನೋಡ್ರಿ, ಒಂದ ಉಬ್ಬು ಇರಬೇಕು, ಒಂದು ತಗ್ಗು ಇರಬೇಕು. ಇದಕ್ಕೇನಂತಾರಪ್ಪ ಅಂತಂದ್ರ ಉಬ್ಬು ಭಾಗ, ಇದಕ್ಕೇನಂತಾರು ತಗ್ಗು ಭಾಗ. ಇಂಗ್ಲಿಷ್ನಾಗ ಏನಂತಾರೆ ಇದಕ್ಕ ಕ್ರಸ್ಟ್ ಅಂತ ಕರೀತಾರೆ, ಕ್ರಸ್ಟ್. ಇದಕ್ಕ ತಗ್ಗು ಭಾಗಕ್ಕ ಟ್ರಫ್ ಅಂತ ಕರೀತಾರೆ. ಒಂದು ಕ್ರಷ್ಟ, ಒಂದು ಟ್ರಫ್, ಒಂದು ಉಬ್ಬು, ಒಂದು ತಗ್ಗು ಭಾಗವನ್ನ ಒಳಗೊಂಡಿರೋದಕ್ಕೆ ಏನಂತಾರು ಒಂದು ಅಲೆ ಅಂತ ಕರೀತಾರ. ಒಂದು ವೇವ್ ಇದು, ಒಂದು ವೇವ್. ಹಿಂಗ ಇಲ್ಲಿಂದ ಒಂದು ಉಬ್ಬು ಐತಿ, ಒಂದ್ ತಗ್ಗು ಐತಿ, ಇದಕ್ಕೇನಂತಾರು ಇನ್ನೊಂದು ವೇವ್. ಹಿಂಗ ಒಂದು ವೇವ್ ಅಂತ ಕರೀತಾರ. ಈ ಉಬ್ಬು ಮತ್ತು ಉಬ್ಬುಗಳ ನಡುವೆ ಇರುವಂತಹ ಡಿಸ್ಟೆನ್ಸ್ ಅಥವಾ ಈ ತಗ್ಗು ಅಥವಾ ಈ ತಗ್ಗಿನ ಇನ್ನೊಂದು ತಗ್ಗಿನ ಇರುವಂತಹ ಡಿಸ್ಟೆನ್ಸ್ ಏನಂತಾರು ವೇವ್ ಲೆಂತ್ ಅಂತ ಕರೀತಾರೆ. ವೇವ್ ಲೆಂತ್ ಅಂದ್ರೆ ಏನ? ತರಂಗ ದೂರ. ತರಂಗ ದೂರ ಅಂದ್ರೆ ಗೊತ್ತಾದ್ರಿ, ಒಂದ ಉಬ್ಬು ಎರಡು ಅಲೆಗಳ ನಡುವಿನ ಉಬ್ಬುಗಳ ನಡುವೆ ಡಿಸ್ಟೆನ್ಸ್ ಇರಬೇಕು, ಇಲ್ಲ ತಗ್ಗುಗಳ ನಡುವೆ ಇರುವಂತಹ ಡಿಸ್ಟೆನ್ಸ್ ನ ಅಳತೆ ಮಾಡ್ಬೇಕು. ಅದಕ್ಕೆ ಏನಂತಾರಿ ತರಂಗ ದೂರ ಅಂತ ಕರೀತಾರ. ಆಮೇಲೆ ಇನ್ನೊಂದು ಬರತ್ತಿ ಫ್ರೀಕ್ವೆನ್ಸಿ ಅನ್ನೋದು ಬರತ್ತಿ. ಫ್ರೀಕ್ವೆನ್ಸಿ ಅಂತಂದ್ರೆ ಏನ್ರಿ? ಇಂತಹ ಅಲೆಗಳು ಒಂದು ಸೆಕೆಂಡಿಗೆ ಎಷ್ಟು ಚಲನೆ ಮಾಡ್ತಾವು, ಇಂತಹ ಅಲೆಗಳು ಒಂದು ಸೆಕೆಂಡಿಗೆ ಎಷ್ಟು ಚಲನೆ ಮಾಡ್ತಾವು, ಅದಕ್ಕೇನಂತಾರಪ್ಪ ಅಂದ್ರ ಫ್ರೀಕ್ವೆನ್ಸಿ ಅಂತ ಕರೀತಾರ. ಫ್ರೀಕ್ವೆನ್ಸಿ ಅಂತ ಕರೀತಾರ. ಇದನ್ನ ಕಂಡಿಡ್ದವ ಯಾರಪ್ಪ ಅಂತಂದ್ರ ಹರ್ಟ್ಜ್ ಅನ್ನುವಂತ ವಿಜ್ಞಾನಿ. ಫ್ರೀಕ್ವೆನ್ಸಿ ಅದಕ್ಕೆ ಅವನ ನೆನಪಿಗೋಸ್ಕರ ಏನ್ ಮಾಡ್ಯಾರಪ್ಪ ಅಂದ್ರ SI ಏಕಮಾನವನ್ನ ಹರ್ಟ್ಜ್ ಅಂತ ಇಟ್ಟಾರ. ನೋಡ್ರಿ, ಈ ವೇವ್ಲೆಂತ್ಗೆ ಫ್ರೀಕ್ವೆನ್ಸಿಗೆ ಏನ್ ರಿಲೇಷನ್ ಅಪ್ಪ ಅಂತಂದ್ರೆ ನೋಡ್ರಿ, ಇದ್ರದ್ದು ವೇವ್ಲೆಂತ್ ಎಷ್ಟೈತಪ್ಪ? ಈಗ ಒಂದು ಉಬ್ಬು ಮತ್ತು ಒಂದು ಉಬ್ಬು ನಡಕ ಇದ್ ಮಾಡೀನಿ, ಹಂಗ ಒಂದ 2 mm ಐತಿ ಅಂತ ಹೇಳಿ ತಿಳ್ಕೊರಿ. ಹಂಗ ಇದು ಎಕ್ಸಾಂಪಲ್. ಆಮೇಲೆ ಇಲ್ಲೊಂದ ಅಲೆಗಳ ಇದೈತಿ. ಆಮೇಲೆ ಇವುಗಳ ನಡುವೆ ಏನಂತ ತರಂಗ ದೂರ ಅಥವಾ ವೇವ್ಲೆಂತ್ ಎಷ್ಟೈತಿ? ಕಡಿಮೆ ಐತಿ. ಇದು ಇದಕ್ಕಿಂತ ಇದು ಕಡಿಮೆ ಐತಿ, 1 mm ಐತಿ ಅಂತ ಹೇಳಿ ತಿಳ್ಕೊಂಡ್ರಿ. ಇಲ್ಲಿರುವಂತ ತರಂಗ ದೂರ ಎಷ್ಟೈತಿ? 2 mm ಐತಿ. ಒಂದು ಸೆಕೆಂಡಿಗೆ ಎಷ್ಟಾಗ್ಯಾವು ಇವು ಅಲೆಗಳು? ಇಷ್ಟು ಮುಡಿಯವ ಅಂತ ತಿಳ್ಕೊರಿ. ಒಂದ್ ಸೆಕೆಂಡಿಗೆ ಇಲ್ಲಿ ಎಷ್ಟು ಮುಡಿಯವು? ಇಷ್ಟು ಮುಡಿಯವ ಅಂತ ತಿಳ್ಕೊರಿ. ಅದ್ರಾಗ ಫ್ರೀಕ್ವೆನ್ಸಿ ಯಾವ್ದು ಜಾಸ್ತಿ ಇರತ್ರಿ? ಈ ಅಲೆ ಒಳಗೆ ಫ್ರೀಕ್ವೆನ್ಸಿ ಜಾಸ್ತಿ ಇರತ್ತೋ, ಈ ಅಲೆ ಒಳಗೆ ಫ್ರೀಕ್ವೆನ್ಸಿ ಜಾಸ್ತಿ ಇರತ್ತೋ? ಒಂದು ಸೆಕೆಂಡಿಗೆ ಉಂಟಾಗುವಂತ ಅಲೆಗಳ ಸಂಖ್ಯೆ. ಇಲ್ಲಿ ಎಷ್ಟು ಅಲೆಗಳ ಸಂಖ್ಯೆ ಉಂಟಾಗ್ಯಾವು? ಒಂದು ಉಬ್ಬು ಅಂತ ತಗ್ಗು ಹಿಡಿಬೇಕ, 2, 3 ಅಂತ ತಿಳ್ಕೊರಿ. ಅದೇ ರೀತಿ ಇಲ್ಲಿ ಎಷ್ಟಾಗ್ಯಾವ್ರಿ? 1, 2, 3, 4. ನೋಡ್ರಿ, ವೇವ್ ಲೆಂತ್ ಎತ್ತರ ಜಾಸ್ತಿ ಇರತ್ತಲ್ಲ ಅದ್ರ ಫ್ರೀಕ್ವೆನ್ಸಿ ಏನಿರತ್ರಿ ಕಡಿಮೆ ಇರುತ್ತದೆ. ಎತ್ತರದ ವೇವ್ ಲೆಂತ್ ಕಡಿಮೆ ಇರತ್ತಲ್ಲ ಅದ್ರ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ನೋಡ್ರಿ, ಇವು ಎರಡು ನಡುಕಿನ ಡಿಸ್ಟೆನ್ಸ್ ಕಡಿಮೆ ಐತೆ ಅಂದಾಗ ಏನಾದ್ರಿ ವೇವ್ಗಳ ಸಂಖ್ಯೆ ಜಾಸ್ತಿ ಆದ್ರೆ ಒಂದ್ ಸೆಕೆಂಡಿಗೆ. ಸೊ ವೇವ್ ಲೆಂತ್ ಎತ್ತರ ಜಾಸ್ತಿ ಇರತ್ತೆ, ಅದ್ರ ಫ್ರೀಕ್ವೆನ್ಸಿ ಇರತ್ತೆ ಕಡಿಮೆ. ಎತ್ತರದ ಫ್ರೀಕ್ವೆನ್ಸಿ ಜಾಸ್ತಿ ಇರತ್ತೆ, ಅದ್ರ ವೇವ್ ಲೆಂತ್ ಏನಿರತ್ರಿ ಕಡಿಮೆ ಇರತ್ತೆ. ಅರ್ಥ ಆತ್ರಿ? ಇದು ಫ್ರೀಕ್ವೆನ್ಸಿ ಮತ್ತ ವೇವ್ ಲೆಂತ್ ಬಗ್ಗೆ ಇಲ್ಲಿ ನೋಡ್ರಿ. ಹೈ ಫ್ರೀಕ್ವೆನ್ಸಿ, ಶಾರ್ಟ್ ವೇವ್ ಲೆಂತ್. ಇಲ್ಲಿ ನೋಡ್ರಿ, ಹೈ ಫ್ರೀಕ್ವೆನ್ಸಿ ಆಯ್ತಂದ್ರ ವೇವ್ ಲೆಂತ್ ಏನಿರತ್ರಿ ಶಾರ್ಟ್ ಇರ್ತದೆ. ಅರ್ಥ ಆತ್ರಿ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪರಮಾಣು ಭೌತಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಪರಮಾಣು ಭೌತಶಾಸ್ತ್ರದ ಅಂದ್ರ ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಬರೋದ್ರಿ. ನ್ಯೂಕ್ಲಿಯರ್ ಫಿಸಿಕ್ಸ್ ಇಲ್ಲಿ ಕೊಟ್ಟಾರ ನೋಡ್ರಿ, ನ್ಯೂಕ್ಲಿಯರ್ ಫಿಸಿಕ್ಸ್. ಇದರ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ನೋಡ್ರಿ, ಏನಿದೆ ಪರಮಾಣು ಅಂತಂದ್ರೆ ಏನ್ ಮೊದಲು ನೋಡ್ಕೊಂಡ್ಬರ್ನು, ಆಮೇಲೆ ಇವ್ರ ಎಲ್ಲಾರ ಬಗ್ಗೆ ನಮ್ಗೆ ಡೀಟೇಲ್ ಆಗಿ ಗೊತ್ತಾಕತ್ರಿ. ನೋಡ್ರಿ, ಒಂದು ಯಾವುದೇ ಒಂದು ವಸ್ತು ಇರುತ್ತೆ ತಿಳ್ಕೊರಿ. ಆ ವಸ್ತುವಿನ ಚಿಕ್ಕ ಅಣು ಅಂತಂದ್ರ ನೀವು ಅದನ್ನ ಡಿವೈಡ್ ಮಾಡಕ್ ಬರಂಗಿಲ್ಲ.
ಈಗ ನೋಡ್ರಿ ಯಾವ್ದೋ ಒಂದು ಕಟ್ಟಿಗೆ ಅಂತ ಹೇಳ್ತಿಕೋರಿ, ಆ ಕಟ್ಟಿಗೆಯನ್ನ ತುಂಡು ಮಾಡ್ತೇರಿ, ತುಂಡು ಮಾಡ್ತೇರಿ, ಹಂಗ ಡಿವೈಡ್ ಮಾಡ್ತೇರಿ, ಹಂಗ ಡಿವೈಡ್ ಮಾಡ್ತೇರಿ. ಇನ್ನೇನ ಆ ವಸ್ತುವನ್ನು ಡಿವೈಡ್ ಮಾಡಕ್ ಆಗಂಗೆ ಇಲ್ಲಪ್ಪ ಅಂತ ಹೇಳಿ ಅನ್ನುವಂತ ಸ್ಥಿತಿ ಬರತ್ತಲ್ರಿ, ಅವಾಗ ಏನ್ ಕಡಿಕ ಆ ವಸ್ತು ಉಳಿತಿತ್ಲ, ಅದಕ್ಕೆ ಏನಂತಾರಪ್ಪ ಅಂದ್ರ ಪರಮಾಣು ಅಥವಾ ಆ ವಸ್ತುವನ್ನ ಅಣು ಅಂತ ಕರೀತಾರೆ. ಅಂದ್ರೆ ಮೂಲ ವಸ್ತು, ಇದು ಎಲಿಮೆಂಟ್ ಅಂತ ಕರೀತಾರೆ. ಎಲಿಮೆಂಟ್ ಅಥವಾ ಮೂಲ ವಸ್ತು ಅಂದ್ರ ಇನ್ನೇನ್ ಆ ವಸ್ತುವನ್ನು ಡಿವೈಡ್ ಮಾಡಕ್ ಆಗಂಗಿಲ್ಲ. ನಿಮ್ಗೆ ಎಷ್ಟು ಸಾಮರ್ಥ್ಯ ಇರ್ತದೆ ಅಷ್ಟೆಲ್ಲ ನೀವು ಕಡ್ಕೊಂತ ಬರ್ತೀರಿ, ಆ ವಸ್ತುವನ್ನ ಕಟ್ ಮಾಡ್ಕೊಂತ ಬರ್ತೀರಿ. ಇನ್ನೇನ್ ಆ ವಸ್ತುವನ್ನ ಎತ್ತರಿಂದನೂ ನೀವು ಯಾವುದೇ ಸೈಂಟಿಫಿಕ್ ಮೆಥಡ್ ಯೂಸ್ ಮಾಡಿರೋದು ಒಂದು ಕಟ್ ಮಾಡಕ್ ಬರಲ್ಪ ಅನ್ನುವಂತ ಸ್ಥಿತಿಗೆ ಬರಂತಲಿ ಏನಾಗತ್ರಿ, ಆ ವಸ್ತುವನ್ನ ಏನ್ ಕರೀತಾರ, ಆ ವಸ್ತುವಿನ ಮೂಲ ವಸ್ತು ಅಂತ ಕರೀತಾರ. ಅದ್ ಹೆಂಗ್ ರಚನೆ ಆಗಿರ್ತದಪ್ಪ ಅಂತಂದ್ರ ನೋಡ್ರಿ, ಅದೊಂದು ಪರಮಾಣು ಇರ್ತದ್ರಿ. ಅಲ್ಲಿ ಅದ್ರೊಳಗ ಏನ್ ಇರ್ತದಪ್ಪ ಅಂತಂದ್ರ ಸೆಂಟರ್ ಒಳಗ ಸೆಂಟರ್ ಒಳಗ ಏನ್ ಇರ್ತದಪ್ಪ ಅಂತಂದ್ರ ನ್ಯೂಕ್ಲಿಯಸ್ ಇರ್ತದ್ರಿ. ಸೆಂಟರ್ ಒಳಗೆ ಏನಿರ್ತದ್ರಿ, ನ್ಯೂಕ್ಲಿಯಸ್ ಇರುತ್ತೆ. ಇದನ್ನ ಡಿವೈಡ್ ಮಾಡಕ್ ಬರ್ಲೇದಂತ ಪರಮಾಣು ಇದೆ. ಆಮೇಲೆ ಸುತ್ತಲೂ ಏನಿರ್ತಾವ, ಆ ನ್ಯೂಕ್ಲಿಯಸ್ ಒಳಗೆ ಏನಿರ್ತಾವಪ್ಪ ಅಂದ್ರ ಪ್ರೋಟಾನ ಅನ್ನುವಂತ ಕಣ ಮತ್ತು ನ್ಯೂಟ್ರಾನ್ ಅನ್ನುವಂತ ಕಣ ಇರ್ತದ್ರಿ. ಪ್ರೋಟಾನ್ ಅನ್ನುವಂತ ಕಣ ಇರ್ತತಿ, ನ್ಯೂಟ್ರಾನ್ ಅನ್ನುವಂತ ಕಣ ಇರ್ತತಿ. ಅದರ ಸುತ್ತಲೂ ಏನಿರ್ತಪ್ಪ ಅಂದ್ರ ಇವು ಎಲೆಕ್ಟ್ರಾನ್ಗಳು ರೌಂಡ್ ಹೊಡಿತಿರ್ತಾವ್ರ. ಇದ ಏನಪ್ಪಾ ಅಂದ್ರ ಪರಮಾಣು ರೀ. ಇದಕ್ಕೆ ಏನಂತಾರ ಪರಮಾಣು ಅಂತ ಕರೀತಾರೆ. ಸೆಂಟ್ರಿಕ್ ಏನಿರತ್ರಿ, ನ್ಯೂಕ್ಲಿಯಸ್ ಇರತಿ. ಆಮೇಲೆ ಆ ನ್ಯೂಕ್ಲಿಯಸ್ ಒಳಗೆ ಏನಿರ್ತಾವ, ಪ್ರೋಟಾನ್ ಇರ್ತಾವ, ನ್ಯೂಟ್ರಾನ್ ಇರ್ತದ್ರಿ. ಈ ಪ್ರೋಟಾನ್ ಅನ್ನುವಂಥದ್ದೇನ ಧನ ವಿದ್ಯುತ್ತಾವೇಶ ಅಂದ್ರ ಪಾಸಿಟಿವ್ ಚಾರ್ಜ್ ಇರತ್ರಿ ಅದಕ್ಕೆ. ಈ ನ್ಯೂಟ್ರಾನ್ಕ ಯಾವುದೇ ರೀತಿಯಾದಂತ ಚಾರ್ಜ್ ಇರಂಗಿಲ್ಲ ಇದಕ್ಕೆ. ಆದ್ರೆ ಈ ಎಲೆಕ್ಟ್ರಾನಿಕ್ ಏನಿರತ್ರಿ, ನೆಗೆಟಿವ್ ಚಾರ್ಜ್ ಇರ್ತತಿ. ಈ ಎಲೆಕ್ಟ್ರಾನಿಕ್ ಏನಿರತ್ರಿ, ನೆಗೆಟಿವ್ ಚಾರ್ಜ್ ಇರತಿ. ಇದು ಪಾಸಿಟಿವ್ ಇರತಿ, ಇದು ನೆಗೆಟಿವ್ ಇರ್ತತಿ. ಇದು ಎಷ್ಟು ಶಕ್ತಿ ಇರತ್ತಲ್ರಿ ಎಲೆಕ್ಟ್ರಾನ್ ಅಷ್ಟ ಪ್ರೋಟಾನ್ ಇರತ್ತೆ. ಅದಕ್ಕೆ ಏನಿರ್ತಪ್ಪ ಅಂದ್ರೆ ಇದು ಸುತ್ತಲೂ ಸುತ್ತಿರ್ತಾವ. ಇಲ್ಲ ಅಂದ್ರೆ ಇದನ್ನ ಜಕ್ಕೊಂಡ್ ಬಿಡ್ತಿರ್ತಾವ. ಯಾಕಂದ್ರ ಇವು ಅಪೋಸಿಟ್ ಇವು ಅದಾವ್ರಿ. ಏನ ಒಂದ್ ಪ್ಲಸ್ ಐತಿ, ಒಂದ್ ನೆಗೆಟಿವ್ ಐತಿ, ಅಂದ್ರ ಅಟ್ರಾಕ್ಟ್ ಮಾಡ್ಕೊಂಡ್ ಬಿಡ್ತಿರ್ತ. ಆದ್ರೆ ಇದ್ರ ಸಾಮರ್ಥ್ಯ ಎಷ್ಟೈತಪ್ಪ ಅಂದ್ರೆ ಎರಡು ಸೇಮ್ ಅದಾವ್ರಿ ಇದ್ರ ಪವರ್. ಅದಕ್ಕೆ ಏನಕ್ಕಪ್ಪ ಅಂದ್ರೆ ಇದು ತನ್ನ ಕಡೆ ಜಕ್ಕಾಕ್ ಬಿಡಂಗಿಲ್ಲ, ಇದು ತನ್ನ ಕಡೆ ಜಕ್ಕಾಕ್ ಬಿಡಂಗಿಲ್ಲ. ಅದಕ್ಕೆ ಏನಾಕಿರ್ತಾವ್ರಿ, ರೌಂಡ್ ಹೊಡ್ಕೊಂತ ಇರ್ತಾವ ಎಲೆಕ್ಟ್ರಾನ್ಗಳು. ಹಿಂಗ ಈ ನ್ಯೂಕ್ಲಿಯಸ್ ಮತ್ತ ಪ್ರೋಟಾನ್ಗಳು, ನ್ಯೂಟ್ರಾನ್ಗಳ ಬಗ್ಗೆ ಡೀಟೇಲ್ ಆಗಿ ಹೇಳಿದವ ಯಾರಪ್ಪ ಅಂತಂದ್ರ ರುದರ್ಫೋರ್ಡ್ ಅನ್ನುವಂತ ವಿಜ್ಞಾನಿ. ಹೆಂಗ್ ಹೇಳಿದಪ್ಪ ಅಂತಂದ್ರ ಒಂದ ಪ್ರಯೋಗ ಮಾಡ್ತಾನ್ರ ಅವ. ಯಾವ ಪ್ರಯೋಗಪ್ಪ ಅಂತಂದ್ರ ನೋಡ್ರಿ, ಗೋಲ್ಡ್ ಫಾಯಿಲ್ ಟಾರ್ಗೆಟ್ ಅಂತ ಕರೀತಾರೆ. ನೋಡ್ರಿ, ಒಂದ ಬಂಗಾರದ ಹಾಳೆ ಅಂತ ಗೊತ್ತಾನ. ಬಂಗಾರದ ಹಾಳೆ ಅಂತಕೊಂಡ ಅಲ್ಫಾ ಪಾರ್ಟಿಕಲ್ಸ್ ಅಥವಾ ಒಂದು ಕಣಗಳನ್ನ ಬಿಡ್ತಾನ. ಧನ ವಿದ್ಯುತ್ ಆವೇಶ ಹೊಂದಿರುವಂತ ಅಲ್ಫಾ ಪಾರ್ಟಿಕಲ್ಸ್ ಅಂತಂದ್ರೆ ಏನ್ರಿ, ಅವು ಧನ ಅಂತಂದ್ರೆ ಪಾಸಿಟಿವ್ ಇರುವಂತ, ಈ ರೇಡಿಯಂ ಮೂಲಕ ಏನ್ ಮಾಡ್ತಾನೋ ಪಾಸಿಟಿವ್ ಇರುವಂತ ಅಲ್ಫಾ ಪಾರ್ಟಿಕಲ್ ನ ಈ ಇದ್ರೊಳಗ ಏನ್ರಿ ಬಂಗಾರದ ಹಾಳೆ ಒಳಗ್ ಬಿಡ್ತಾನ ಇವ್ನು ಕಿರಣಗಳನ್ನ. ಈ ಕಿರಣಗಳು ಏನಾಕವಪ್ಪ ಅಂದ್ರ ಆಲ್ಮೋಸ್ಟ್ ಏನಾಕವಪ್ಪ ಅಂದ್ರ ಎಲ್ಲಾನು ಪಾಸ್ ಆಗಿ ಹೊರಗೆ ಹೋಗ್ಬಿಡ್ತಾವ್ರಿ. ಎಲ್ಲಾನು ಪಾಸ್ ಆಗಿ ಏನಾಕವ್ರಿ ಹೊರಗೆ ಹೋಗ್ತಾವ. ನೋಡ್ರಿ 99% ಏನಾಕವ್ರಿ ಪಾಸ್ ಆಗಿ ಹೊರಗೆ ಹೋಗ್ತಾವ. ಆದ್ರ ಕೆಲವೊಂದು ಕಿರಣಗಳು ಏನಕ್ಕವಪ್ಪ ಅಂತಂತಂದ್ರ ಏನಾಕವ್ರಿ ವಿಚಲಿತ ಹೊಂತಾವ್. ಹೆಂಗಂತಂದ್ರ ನೋಡ್ರಿ, ಕೆಲವೊಂದು ಕಿರಣಗಳು ಏನಕ್ಕವಪ್ಪ ಅಂದ್ರೆ ಹಿಂಗ್ ಡಿಸ್ಟ್ರಾಕ್ಟ್ ಆಕಾವ. ಯಾಕೆ ಡಿಸ್ಟ್ರಾಕ್ಟ್ ಆಕಾವ ಅಂತಂತಂದ್ರ ಆ ಇದ್ರೊಳಗ ಫಾಯಿಲ್ ಒಳಗ ಸೆಂಟರ್ ಒಳಗ ಏನೋ ಒಂದ್ ಐತಿ, ಏನೋ ಒಂದು ವಸ್ತು ಐತಿ ಅಂತ ಗೊತ್ತಾಕತ್ತಿರೋದು. ಯಾಕಂತಂದ್ರ ಇಲ್ಲಿ ನೋಡ್ರಿ, ಖಾಲಿ ಜಾಗ ಐತಿ ಅಂತಂದ್ರ ಪಾಸ್ ಆಗಿ ಹೋಗ್ಬಿಡ್ತೈತಿ. ನೋಡ್ರಿ, ಇಲ್ಲೊಂದು ವಸ್ತು ಐತಿ ಅಂತ ತಿಳ್ಕೊರಿ, ಇದ್ರ ಮೂಲಕ ನೀವು ಪಾಸ್ ಮಾಡ್ತಿರ್ತೀರಿ. ಪಾಸ್ ಮಾಡಿದಾಗ ಇದನ್ನ ದಾಟ್ಕೊಂಡ್ ಹೋಗಿ ಯಾವಾಗ ಹೋಗ್ತಾರವ, ಇದು ಪೂರ್ತಿ ಖಾಲಿ ಐತಿ ಅಂತ ಹೇಳ್ತಿಕೋರಿ, ಇದನ್ನ ದಾಟ್ಕೊಂಡ್ ಹೋಗ್ತಾವ. ಅಕಸ್ಮಾತ್ ಇಲ್ಲಿ ಏನೋ ಒಂದ್ ನಡಕ್ ವಸ್ತು ಐತಿ ಅಂತ ಹೇಳ್ತಿಕೋರಿ, ಅದಕ್ಕೆ ಬಡದ್ ಏನಾಕಿತ್ತು ಅಂದ್ರೆ ಹಿಂಗ್ ಡಿಸ್ಟ್ರಾಕ್ಟ್ ಹಾಕಿದ್ರವ. ಹಂಗ ಈ ಸೆಂಟರ್ ಒಳಗೆ ಏನಿರ್ತಕ್ಕಂಥದ್ದವ ಒಂದು ನ್ಯೂಕ್ಲಿಯಸ್ ಅನ್ನುವಂಥದ್ದು ಐತಿ. ಅದರಿಂದ ಏನಾಕಪ್ಪ ಅಂದ್ರೆ ಕೆಲವೊಂದು ಕಿರಣಗಳು ಏನಾಗತ್ತು ಅಂದ್ರೆ ಹಿಂಗ್ ಸೈಡ್ ಹೊಂಟಿರು. ಎಲ್ಲಾನು ಪಾಸ್ ಆಗಿ ಹೋಗ್ಲಿಲ್ಲ, 99% ಪಾಸ್ ಆಗಿ ಹೋದು. ಅದ್ರೊಳಗೆ ಇನ್ನೊಂದ್ ಸ್ವಲ್ಪ ಕೆಲವೊಂದು ಏನಾದಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿ ಸ್ಟಾರ್ಟ್ ಅದು. ಅಂದ್ರೆ ಈ ಕಡೆ ಸೈಡ್ ಹೋಗಕ್ ಸ್ಟಾರ್ಟ್ ಅದು. ಅಂದ್ರ ಸೆಂಟ್ರಲ್ ಒಳಗೆ ಏನೈತಿ, ಒಂದು ನ್ಯೂಕ್ಲಿಯಸ್ ಅನ್ನೋದಂತದ ಐತಿ. ಅದ್ರ ಮೇಲೆ ಕಂಡು ಹಿಡಿದ್ರ ಸೆಂಟ್ರಲ್ ಇರುವಂತದ್ ಒಂದ್ ಸ್ವಲ್ಪ ಮಾಸ್ ಹೊಂದೈತಿ ಅಂತ ಹೇಳಿದವ್. ಆಮೇಲೆ ಇನ್ನೂ ಕೆಲವು ಕಿರಣಗಳು ಏನಾಗತ್ತಪ್ಪ ಅಂದ್ರ ಹಂಗ ಪಾಸ್ ಮಾಡಿದಂಗ ಹೊಳ್ಳಿ ರಿಫ್ಲೆಕ್ಟ್ ಆಗಿ ಬರಾಕತ್ತವ್ರಿ. ಹೊಳ್ಳಿ ರಿಫ್ಲೆಕ್ಟ್ ಆಗಿ ಯಾವಾಗ ಬರ್ತಾವ್ರಿ, ಆ ಮಾಸಿನ ಮೇಲೆ ಬಿದ್ದ ಮಾಸ್ ಜಾಸ್ತಿ ಇದ್ದಾಗ. ಮಾಸ್ ಎಲ್ಲಿ ಇಲ್ಲಿ ನೋಡ್ರಿ, ಒಂದ್ ವಸ್ತುವನ್ನ ನೀವು ನಡಕ್ ಇಟ್ಟಿರ್ತೀರಿ ನೋಡ್ರಿ,
ಈಗ ಒಂದ್ ವಸ್ತು ಐತೆ ಅಂತ ತಿಳ್ಕೊರಿ, ಇಲ್ಲಿ ಸೆಂಟರ್ದಾಗ ಏನೋ ಒಂದ್ ಐತಿ, ಹಿಂಗ ನೀವು ಬೆಳಕಿನ ಕಿರಣಗಳನ್ನ ಪಾಸ್ ಮಾಡ್ತೀರಿ, ಎಲ್ಲೆಲ್ಲ ಅದಕ್ಕೆ ಖಾಲಿ ಜಾಗ ಇರತ್ತಲ್ಲ ಅಲ್ಲಿ ಏನಾಗತ್ರಿ ಹಿಂಗ್ ಪಾಸ್ ಆಗಿ ಹೊರಗೆ ಹೋಗ್ಬಿಡ್ತಾವ್ರಿ, ಹೊರಗೆ ಹೋಗ್ಬಿಡ್ತಾವ. ಆಮೇಲೆ ಈ ಸೈಡಿಗೆ ಬಂದಾಗ ಇಲ್ಲಿ ನೋಡ್ರಿ, ಈ ವಸ್ತುವಿನ ಸೈಡಿಗೆ ಬಂದಾಗ ಏನಕ್ಕವು ಒಂದ್ ಸ್ವಲ್ಪ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅವಾಗ ಏನಕ್ಕವ್ರಿ ಬೆಳಕಿನ ಕಿರಣ ಹಿಂಗ್ ಸೈಡ್ ಹೋಗ್ತಾವ ಸ್ಟಾರ್ಟ್ ಆಕಾವ್. ಯಾವಾಗ ಈ ವಸ್ತು ಇಲ್ಲಿ ನಡಕಿರುವಂತ ವಸ್ತು ನಡಕ್ ಬರತ್ತಲ್ರಿ, ಇದ್ರ ಏನಿರತ್ರಿ ಮಾಸ್ ಇರತಿ, ರಾಶಿಯನ್ನ ಹೊಂದಿರತಿ. ಅವಾಗ ಏನಾಗತ್ರಿ ಇದಕ್ ಪಡೆದ ಏನಾಗತ್ರಿ ಹೊಳೆ ಪ್ರತಿಫಲನ ಹೊಂತಾವ್ ಕೆಲವೊಂದು ಕಿರಣಗಳು. ಹಿಂಗ ಈ ಪ್ರಯೋಗ ಮೂಲಕ ಕಂಡುಹಿಡಿದ ನಾವು ಇಲ್ಲಿ ನಡಕ್ ಒಂದ್ ಬಂಗಾರದ ಹಾಳಿ ಇಟ್ಟ ಅಲ್ಫಾ ಪಾರ್ಟಿಕಲ್ಸ್ ಅಥವಾ ಧನ ವಿದ್ಯುತ್ ಆವೇಶ ಹೊಂದಿರುವಂತ ಕಿರಣಗಳನ್ನ ಪಾಸ್ ಮಾಡಿದಾಗ ಏನಾತ್ರಿ ಎಲ್ಲಾ ಕಿರಣಗಳು 99% ಪಾಸ್ ಆಗಿ ಹೋದು. ಅದರಿಂದ ಏನ್ ಕಂಡಿಡಿದವ, ಆ ಆಟಮ್ ಏನಿರತ್ತಲ್ಲ ಅದು ಎಂಟಿ ಐತಿ ಅಂತ ಹೇಳಿ, ಅಂದ್ರ ಖಾಲಿ ಜಾಗ ಹೊಂದೈತಿ. ಮೋಸ್ಟ್ಲಿ ಖಾಲಿ ಜಾಗ ಹೊಂದೈತಿ ಅಂದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಖಾಲಿ ಜಾಗವನ್ನು ಹೊಂದೈತಿ. ಫ್ಯೂ ಪಾರ್ಟಿಕಲ್ಸ್ ಡಿಪ್ಲೆಕ್ಟ್ ಅಂದ್ರೆ ಏನ್ರಿ ಹಿಂಗಾಗೋದು, ಹಿಂಗ್ ಡಿಪ್ಲೆಕ್ಟ್ ಅಂತಂದ್ರ ಸೈಡಿಗೆ ಹೋಗೋದು ಡಿಪ್ಲೆಕ್ಟ್ ಅಂತ ಕರೀತಾರ. ಅವಾಗ ಏನ್ ಕಂಡಿಡಿದವ, ಸೆಂಟ್ರಲ್ ದಾಗ ಏನೋ ಒಂದು ವಸ್ತು ಐತಿ, ಅದಕ್ಕೆ ಬಡದ್ ಕೂಡ ಏನಾಗತ್ತಾವ ಒಂದ್ ಸ್ವಲ್ಪ ಹೊಂಟಾವ ಅಂತ ತಿಳ್ಕೊಂಡ್ರ. ಆಮೇಲೆ ಕೆಲವೊಂದು ಭಾಗ ವೆರಿ ಫ್ಯೂ ಏನಾದಂದ್ರೆ ಬೌನ್ಸ್ ಬ್ಯಾಕ್ ಅಂತಂದ್ರೆ ಏನ್ರಿ ಮರಳಿ ಬರಾಕತ್ತು. ಅವಾಗ ಏನ್ ಅನ್ಸಾಕೈತ್ರ ನಮ್ಗ, ಆ ನ್ಯೂಕ್ಲಿಯಸ್ ಏನ್ ಒಳಗ್ ನಡಕ್ ಸೆಂಟ್ರಲ್ ವಸ್ತು ಇತ್ಲಾ ಅದು ಕೆಲವೊಂದು ರಾಶಿಯನ್ನ ಹೊಂದೈತಿ ಮತ್ತ ಪಾಸಿಟಿವ್ ಚಾರ್ಜ್ ಅನ್ನ ಹೊಂದೈತಿ. ಯಾಕಂದ್ರೆ ಅವ್ ಬಿಟ್ಟಿದ್ ಯಾವ ಕಿರಣಗಳನ್ನ, ಪಾಸಿಟಿವ್ ಚಾರ್ಜ್ ಗಳನ್ನ. ಅಲ್ಫಾ ಕಿರಣ ಅನ್ನೋದೇನ್ರಿ ಪಾಸಿಟಿವ್ ಚಾರ್ಜ್ ಗಳನ್ನ. ಅಕಸ್ಮಾತ್ ಅದ್ ನೆಗೆಟಿವ್ ಇತ್ತು ಅಂತಂದ್ರೆ ಏನಾಕಿತ್ರಿ ಅಟ್ರಾಕ್ಟ್ ಮಾಡ್ಕೋತಿತ್ತು, ಅದು ಹೊಳೆ ಕಳಿಸ್ತಿರ್ಕಿಲ್ಲ. ಆದ್ರ ಇದು ಪಾಸಿಟಿವ್ ಐತಿ, ಯಾಕಂದ್ರೆ ಸೇಮ್ ಇದ್ದು ಅಂತ ಹೇಳ್ತಿಕೋರಿ ರಿಫ್ಲೆಕ್ಟ್ ಮಾಡ್ತಾವ್. ಅದಕ್ಕೆ ಏನಾಕೈತಿ ಅಂದ್ರೆ ಈ ಪಾಸಿಟಿವ್ ಬೆಳಕಿನ ಕಿರಣಗಳನ್ನ ಮರಳಿ ಕಳ್ಸಾಕೈತು. ಅಂದ್ರ ಇದರಿಂದ ಏನ್ ಮಾಡಿದ್ಪ ಅಂತಂದ್ರ ಅವ ಸೆಂಟ್ರ್ ಒಳಗಿರುವಂತ ನ್ಯೂಕ್ಲಿಯಸ್ ಪಾಸಿಟಿವ್ ಐತಿ, ಅರ್ಥ ಆತ್ರಿ. ಆಮೇಲೆ ಇಲ್ಲಿ ಸುತ್ತಲೂ ಏನೈತ್ರಿ ಬಹಳ ಜಾಗ ಖಾಲಿ ಐತಿ ಅನ್ನೋದನ್ನ ಇಷ್ಟು ಕಣ್ ಹಿಡಿದು ಕೊಟ್ಟಾವ್. ಇಷ್ಟು ಕಣ್ ಹಿಡಿದಾದ್ಮೇಲೆ ಒಳಗಿರುವಂತಹ ಈ ಪಾಸಿಟಿವ್ ಚಾರ್ಜಿಗೆ ಏನಂತ ಹೆಸರು ಕೊಟ್ಟ, ಪ್ರೋಟಾನ್ ಅನ್ನುವಂತ ಹೆಸರು ಕೊಟ್ಟ. ಅಂದ್ರ ಪ್ರೋಟಾನ್ ಅಂದ್ರೆ ಏನ್ರಿ ಪಾಸಿಟಿವ್ ಚಾರ್ಜ್ ಅಂದಂಗಿದು, ಅಂದ್ರ ಧನ ವಿದ್ಯುತ್ತಾವೇಶ. ಎದಕ್ ಪಾಸಿಟಿವ್ ಅಂತ ಕರ್ದವ, ಅವ್ ಹಾಸಿರುವಂತ ಬೆಳಕಿನ ಕಿರಣ ಯಾವ್ದಿತ್ತು ಪಾಸಿಟಿವ್ ಇತ್ತು, ಅದು ಹೊಳ್ಳಿ ಏನಾಗಿತ್ತು ಬೆಂಡ್ ಆಗಿ ಹೊಳ್ಳಿ ಬರತ್ತಿತ್ತು, ಅದು ಬೌನ್ಸ್ ಆಗಿ ಯಾವಾಗ ಬರ್ತೈತ್ರಿ, ಯಾವಾಗ ಇವು ಸೇಮ್ ಡೈರೆಕ್ಷನ್ ಈ ಸೇಮ್ ಆವೇಶವನ್ನು ಹೊಂದಿರ್ತಾವಲ್ಲ ಅವಾಗ ಏನಾಕತ್ರಿ ಮರಳಿ ಬರ್ತೈತಿ. ಅದಕ್ಕೆ ಇವ್ ಏನ್ ಕಂಡಿಡ್ದ, ನ್ಯೂಕ್ಲಿಯಸ್ ಐತೆ ಅನ್ನೋದು ಕಂಡಿಡ್ದ, ಮತ್ತೆ ಒಳಗಿರುವಂತದನ್ನ ಪಾಸಿಟಿವ್ ಅಂತ ಕಂಡಿಡ್ದ. ಆಮೇಲೆ ಈ ಎಲೆಕ್ಟ್ರಾನ್ಗಳ ಬಗ್ಗೆ ಮಾಹಿತಿ ಕೊಟ್ಟವ ಯಾರಪ್ಪ ಅಂತಂದ್ರ ಜೆ ಥಾಮ್ಸನ್ ಅನ್ನುವಂತ ವಿಜ್ಞಾನಿ. ಯಾರು ಕೊಟ್ರಿ, ಎಲೆಕ್ಟ್ರಾನ್ ಬಗ್ಗೆ ಮಾಹಿತಿ ಕೊಟ್ಟವ ಯಾರ, ಜೆ ಥಾಮ್ಸನ್. ಅಂದ್ರೆ ಈ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತಾತಿರ್ತಾವ ಕೊಟ್ಟವ ಯಾರ, ಜೆ ಥಾಮ್ಸನ್. ಈ ಇದ್ರ ಬಗ್ಗೆ ಕೊಟ್ಟವ ಯಾರ, ಮೊದಲ ನ್ಯೂಕ್ಲಿಯಸ್ ಮತ್ತು ಪಾಸಿಟಿವ್ ಚಾರ್ಜ್ ಬಗ್ಗೆ ಕೊಟ್ಟವ ಯಾರ, ಪ್ರೋಟಾನ್ಗಳ ಬಗ್ಗೆ ರುದರ್ಫೋರ್ಡ್. ಈ ಎಲೆಕ್ಟ್ರಾನ್ಗಳ ಬಗ್ಗೆ ಕೊಟ್ಟವ ಯಾರ್ರಿ, ಜೆ ಥಾಮ್ಸನ್. ಆಮೇಲೆ ಈ ಎಲೆಕ್ಟ್ರಾನ್ಗಳು ಯಾವ ಕಕ್ಷೆಯಲ್ಲಿ ಇದೇನ್, ಈ ಕಕ್ಷೆ ಸುತ್ತಾತದಲ್ರಿ ಇದ, ಈ ಕಕ್ಷೆಯ ಸುತ್ತುವಿಕೆ ಬಗ್ಗೆ ಕೊಟ್ಟವ ಯಾರಪ್ಪ ಅಂತಂದ್ರೆ ವಿಜ್ಞಾನಿ ನೀಲ್ಸ್ ಬೋರ್ ಆತ್ರಿ. ಆಮೇಲೆ ಐನ್ಸ್ಟೀನ್ ಥಿಯರಿ ಯಾವಪ್ಪ ಅಂತಂದ್ರೆ ಅವ್ ಕಂಡಿಡಿದ ಏನಂದ್ರ ಥಿಯರಿ ಆಫ್ ರಿಲೇಟಿವಿಟಿ ಅನ್ನುವಂಥದ್ದು ಕೊಟ್ಟವ ಯಾರ್ರಿ, ಐನ್ಸ್ಟೀನ್. ಅರ್ಥಾತ್ರಿ. ಜೆ ಥಾಮ್ಸನ್, ರುದರ್ಫೋರ್ಡ್, ನೀಲ್ಸ್ ಬೋರ್ ಇವ್ರ ಬಗ್ಗೆ ಎಲ್ಲ ಗೊತ್ತಾಗಲ್ಲ ರೀ. ಅವ್ ಗೋಲ್ಡ್ ಫಾಯಿಲ್ ಇದ್ರ ಬಗ್ಗೆ ನಿಮಗೆ ಕೆ ಎಕ್ಸಾಮ್ ದ ಕಾನ್ಸೆಪ್ಟ್ ವೈಸ್ ಕೇಳ್ಬೋದು. ಇಲ್ಲಿ ನೋಡ್ರಿ, ರುದರ್ಫೋರ್ಡ್ ಪರಮಾಣು ಭೌತಶಾಸ್ತ್ರದ ಪಿತಾಮಹ. ಅವ್ ನ್ಯೂಕ್ಲಿಯಸ್ ಕಂಡು ಹಿಡಿದಕ್ಕನೆ ಅಂತ ನೋಡಿದ ನ್ಯೂಕ್ಲಿಯರ್ ಫಿಸಿಕ್ಸ್ ಇದ್ರ ಮೇಲೆ ನೀವು ಕಂಡು ಹಿಡಿಬಹುದು. ಅದಕ್ಕ ರುದರ್ಫೋರ್ಡ್ ಕರೀತಾರ. ಜೆ ಥಾಮ್ಸನ್ ಬಂತಂದ್ರೆ ಏನ್ರಿ, ಎಲೆಕ್ಟ್ರಾನ್. ಆಮೇಲೆ ಎಲೆಕ್ಟ್ರಾನ್ ಹೆಂಗ್ ಸುತ್ತ ಅನ್ನೋದು ಹೇಳಿದವ ಯಾರ್ರಿ, ನೀಲ್ಸ್ ಬೋರ್. ಕವಚಗಳನ್ನ ಕಂಡಿಡಿದವ. ಐನ್ಸ್ಟೈನ್ ಏನ್ ಕಂಡಿಡಿದ, ಥಿಯರಿ ಆಫ್ ರಿಲೇಟಿವಿಟಿಯನ್ನ ಕಂಡಿಡಿದ. ಅರ್ಥಾತ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡ್ರಿ, ಮೂಲೆಗಳಲ್ಲಿ ದಪ್ಪವಾಗಿರುವ ಮತ್ತು ಸಸ್ಯಕ್ಕೆ ನಮ್ಯತೆ ಅಂತಂದ್ರೆ ಏನ್ರಿ, ಫ್ಲೆಕ್ಸಿಬಿಲಿಟಿ ಅಂತ ಕರೀತಾರೆ ಇಂಗ್ಲಿಷ್ನಾಗ ಏನಂತಾರ್ರಿ, ಫ್ಲೆಕ್ಸಿಬಿಲಿಟಿ ಅಂತ ಕರೀತಾರೆ.
ಒದಗಿಸುವ ಜೀವಂತ ಕೋಶಗಳಿಂದ ರಚಿಸಲಾದ ಸಸ್ಯ ಅಂಗಾಂಶ ಯಾವುದು ಅಂತ ಕೇಳಿದಾರೆ. ನಾವ್ ಏನ್ ಮಾಡೋಣಪ್ಪ ಅಂತಂದ್ರ ಸಸ್ಯದಲ್ಲಿರುವಂತಹ ಅಂಗಾಂಶಗಳು ಯಾವುವು, ಸಸ್ಯಗಳಲ್ಲಿರುವಂತಹ ಪ್ರಮುಖ ಅಂಗಾಂಶಗಳು ಯಾವ, ಅದ್ರಗಳ ಕೆಲಸವೇನು ಅಂತ ಹೇಳಿ ನೋಡ್ಕೊಂಡ್ಬರು. ಮೊದಲು ಸಸ್ಯದಲ್ಲಿರುವಂತಹ ಪ್ರಮುಖ ಅಂಗಾಂಶ ಯಾವ, ಅದರಲ್ಲಿರುವಂತ ನೋಡ್ರಿ ಸಸ್ಯ ಒಳಗ ಅಂಗಾಂಶ ಇರ್ತಾವ. ಈಗ ಹೆಂಗ್ ನಮಗ ಪ್ರಾಣಿ ಅಂಗಾಂಶ ಇರ್ತಾವಲ್ಲ, ಹಂಗ ಸಸ್ಯ ಒಳಗ ಏನಿರ್ತಾವಪ್ಪ ಅಂತಂದ್ರ ಅಂಗಾಂಶಗಳು ಇರ್ತಾವ. ಅಂಗಾಂಶ ಅಂತಂದ್ರೆ ಏನ್ ಮೊದಲು ತಿಳ್ಕೊಬೇಕು ನೀವು. ಜೀವಕೋಶಗಳ ಸಮೂಹವನ್ನ ಏನಂತ ಕರೀತಾರ್ರಿ? ಅಂಗಾಂಶ ಅಂತ ಕರೀತಾರ. ಈ ಒಂದು ಜೀವಕೋಶ ಐತಲ್ರಿ, ಜೀವಕೋಶಗಳನ್ನ ಸಮೂಹ, ಈಗೆಲ್ಲಾ ಜೀವಕೋಶಗಳನ್ನ ಕೂಡಿ ಏನಂತ ಕರೀತಾರಪ್ಪ ಅಂದ್ರ ಅಂಗಾಂಶ ಅಂತ ಕರೀತಾರ. ಈ ಅಂಗಾಂಶಗಳನ್ನ ಕೂಡಿ ಏನಂತ ಕರೀತಾರೋ ಅಂಗ ಅಂತ ಕರೀತಾರ. ಉದಾಹರಣೆ ನಮ್ ಕೈ ಐತಿ ಅಂತ ತಿಳ್ಕೊರಿ. ಕೈ ಒಳಗ ಕೈ ಅನ್ನೋದೇನ್ರಿ ಒಂದ್ ಅಂಗ. ಅದ್ರ ಆ ಅಂಗ ಏನಿರತ್ತಿ ಎದರಿಂದ ಆಗಿರತ್ರ? ಹಲವಾರು ಅಂಗಾಂಶಗಳಿಂದ ಆಗಿರ್ತತಿ. ಈ ಅಂಗಾಂಶ ಎದರಿಂದ ಆಗಿರತಿ? ಹಲವಾರು ಜೀವಕೋಶಗಳಿಂದ ಆಗಿರ್ತತಿ. ಅರ್ಥಾತ್ರಿ? ನೋಡ್ರಿ ಅಂಗಾಂಶಗಳು ಅಂತಂದ್ರೆ ಏನ್ರಿ? ಹಲವಾರು ಜೀವಕೋಶಗಳಿಂದ ಆಗಿರ್ತಾವ. ಇದ್ರ ಒಂದೇದೇನಪ್ಪಾ ಅಂತಂತಂದ್ರೆ ಯಾವ್ದು ಬರತ್ರಿ? ಕೋಲೆನ್ ಕೈಮಾ ಬಗ್ಗೆ ನೋಡೋಣ. ಈ ಕೋಲೆನ್ ಕೈಮಾ ಏನ್ ಮಾಡ್ತದಪ್ಪ ಅಂದ್ರ ಸಸ್ಯಗಳಲ್ಲಿ 3 ಇರ್ತಾವ್ರಿ. ಶಾಶ್ವತ ಅಂತಂದ್ರೆ ಪರ್ಮನೆಂಟ್ ಇರ್ತಾವ, ಒಟ್ಟೆ ಚೇಂಜ್ ಆಗಲಿವ. 3 ಅಂಗಾಂಶಗಳು ಇರ್ತಾವ. ಒಂದೇದ್ ಯಾವ್ದಪ್ಪ ಅಂತಂದ್ರ ಕೋಲೆನ್ ಕೈಮಾ. ಕೋಲೆನ್ ಕೈಮಾ ಏನ್ ಮಾಡ್ತದಪ್ಪ ಅಂತಂದ್ರೆ ಇದು ಫ್ಲೆಕ್ಸಿಬಿಲಿಟಿ ಅನ್ನ ನೀಡ್ತತಿ. ಫ್ಲೆಕ್ಸಿಬಿಲಿಟಿ ಅಂತಂದ್ರೆ ಏನ್ರಿ? ನಮ್ಯತೆ. ಕನ್ನಡ ಏನಂತಾರು? ನಮ್ಯತೆ ಅಂತ ಕರೀತಾರೆ. ಏನಿದ್ ಫ್ಲೆಕ್ಸಿಬಿಲಿಟಿ ಅಂತಂದ್ರ, ಈಗ ಗಿಡ ಇರೋದಂತ ತಿಳ್ಕೊರಿ. ಗಾಳಿದು ಬಂದಿರ್ತದಪ್ಪ, ಗಾಳಿದು ಬರುವಾಗ ಅವ್ ಹಿಂಗ್ ತಿರ್ಗಾಡ್ತಿರ್ತಾರ, ಅಂದ್ರ ಬಾಗುದು ಹಿಂಗಾಗುದು ಹಾಕಿರ್ತಾವಲ್ಲೋ, ಅವ ಮುರಿಯಂಗಿಲ್ಲ. ಯಾಕೆ ಮುರಿಯಂಗಿಲ್ಲ? ಅವ್ ಗಟ್ಟಿಲ್ಲ. ಅಲ್ಲಿ ಏನಿರತ್ತ ಅಂತಂದ್ರೆ ಅದು ಫ್ಲೆಕ್ಸಿಬಲ್ ಇರತ್ತ. ಅಲ್ಲಿ ಗಾಳಿದು ಬಂತಂದ್ರೆ ಏನಕ್ಕಲ್ರಿ ಹಿಂಗ್ ತಿರುಗಿ ಮತ್ತೆ ಏನಕ್ಕ ಮತ್ ಸ್ಟೇಟ್ ಹಾಕಾವು. ಅರ್ಥಾತ್ರಿ? ಆ ಹಂಗ ಆಗುವಂತ ಕಾರಣ ಏನಪ್ಪಾ ಅಂತಂದ್ರೆ ಈ ಕೋಲೆನ್ ಕೈಮಾ ಅಂಗಾಂಶ. ಅಲ್ಲಿರುವಂತ ಅಂಗಾಂಶ ಯಾವ್ದ್ರಿ? ಸಸ್ಯಗಳಲ್ಲಿ ಕೋಲೆನ್ ಕೈಮಾ ಅನ್ನುವಂತ ಅಂಗಾಂಶ ಇರ್ತದ. ಅದು ಆ ಸಸ್ಯಗಳಿಗೆ ಏನ್ ಇರ್ತದ? ಫ್ಲೆಕ್ಸಿಬಿಲಿಟಿ ಇರ್ತತಿ. ಈಗ ಗಾಳಿದು ಬಂದು ಅಂತ ಹೇಳ್ತಿಕೋರಿ, ಸಸ್ಯಗಳು ಏನಕ್ಕ ಬಾಗ್ತಾವ, ಫ್ಲೆಕ್ಸಿಬಲ್ ಹೊಂತಾವ, ಮತ್ತೆ ಏನಕ್ಕ ಮತ್ ಸ್ಟೇಟ್ ಬರ್ತಾವ. ಅಕಸ್ಮಾತ್ ಅವ್ ಫ್ಲೆಕ್ಸಿಬಲ್ ಇರಾಕಿಲ್ಪ ಅಂದ್ರ ಕಟ್ ಆಗಿ ಮುರಿದ್ ಬಿಡ್ತಿದಿಲ್ಲ ಅವ್. ಅದಕ್ಕೆ ಏನಂತಾರಪ್ಪ? ಈ ಕೋಲೆನ್ ಕೈಮಾ ಯೂಸ್ ಆಗತ್ತ. ಇವ್ ಎಲ್ಲೆಲ್ಲಿ ಇರ್ತಾವ ಅಂತಂದ್ರೆ ಎಲೆಯ ಕಾಂಡಗಳಲ್ಲಿ, ಎಲೆಯ ತೊಟ್ಟುಗಳಲ್ಲಿ, ಇಲ್ಲಿ ನೋಡದ ಎಲೆಯ ತೊಟ್ಟುಗಳಲ್ಲಿ, ಆಮೇಲೆ ಕಾಂಡಗಳಲ್ಲಿ ಎಲ್ಲೆಲ್ಲಿ ಫ್ಲೆಕ್ಸಿಬಿಲಿಟಿ ಇರ್ತತ್ಲಾ ಅಲ್ಲೆಲ್ಲಾನು ಏನಿರ್ತಾವಪ್ಪ ಅಂದ್ರ ಕೋಲೆನ್ ಕೈಮಾ ಇರ್ತಾವ. ಆಮೇಲೆ ಇವು ಜೀವಂತ ಜೀವಕೋಶಗಳಿಂದ ರಚನೆ ಆಗಿರ್ತಾವ್ರಿ. ನೆನಪಿಟ್ಟುವರೆ, ಜೀವಂತ ಜೀವಕೋಶಗಳಿಂದ ರಚನೆ ಆಗಿರ್ತಾವ ಯಾವ? ಕೋಲೆನ್ ಕೈಮಾ. ಆಮೇಲೆ ಈ ಮೂಲೆಗಳಲ್ಲಿ ನೋಡ್ರಿ, ಮೂಲೆಗಳಲ್ಲಿ ಇಲ್ಲಿ ಸೈಡ್ ಏನ್ ಮೂಲೆದಾಗ ಇರ್ತದಲ್ರಿ, ಇದು ಎದರಿಂದ ಆಗಿರ್ತದಪ್ಪ ಅಂತಂತಂದ್ರ ಮೂಲೆಗಳಲ್ಲಿ ಸೆಲ್ಯುಲೋಸ್ ಮತ್ತು ಪೆಕ್ಟಿನ್. ನೋಡ್ರಿ, ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಅನ್ನುವಂತಹ ವಸ್ತುಗಳು. ಇವೇನ್ ಹೇಳಿದ್ನ ನಿಮ್ಗೆ? ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಅಂತ ಹೇಳಿ ನೋಡ್ರಿ. ಕಾರ್ಬೋಹೈಡ್ರೇಟ್ ಬಗ್ಗೆ ಹೇಳುವಾಗ ನೋಡಿದ್ದೆ ನಾನು ನಿಮ್ಗೆ. ಸೆಲ್ಯುಲೋಸ ಮತ್ತು ಪೆಕ್ಟಿನ್ ಅವು ಏನಿರ್ತಾವಪ್ಪ ಅಂದ್ರ ಇವು ಏನವ ಪಾಲಿಸ್ಯಾಕರೈಡ್ ಅಂತ ಹೇಳಿದ್ ನೋಡ್ರಿ. ಪಾಲಿಸ್ಯಾಕರೈಡ್ ಅಂತ ಹೇಳಿದ್ ಸೆಲ್ಯುಲೋಸ ಮತ್ತು ಪೆಕ್ಟಿನ್ ನೆನಪು ಮಾಡ್ಕೋರಿ. ಅವು ಏನಪ್ಪಾ ಅಂತಂದ್ರ ಅವು ಏನಿರ್ತಾವ ಅಂದ್ರೆ ಗಟ್ಟಿ ಭಾಗ ಇರ್ತಾವ. ದಂಡಿಗೆ ಏನಿರತ್ತಪ್ಪ ಅಂದ್ರೆ ಗಟ್ಟಿ ಭಾಗ ಇರತ್ತೆ. ಯಾಕೆ ಗಟ್ಟಿ ಭಾಗ ಇರತ್ತಂದ್ರ, ಈಗ ಇದು ಫ್ಲೆಕ್ಸಿಬಿಲಿಟಿ ಕೊಡ್ತಿರ್ಲಿಲ್ಲ ನಡಕ. ಅಕಸ್ಮಾತ್ ಇದು ಗಟ್ಟಿ ಇರಾಕಿಲ್ಲ ಅಂತ ಹೇಳ್ತಿಕೋರಿ, ಜಾಸ್ತಿ ಗಾಳಿ ಬೀಸ್ತಿತ್ತಂದ್ರೆ ಏನಕ್ಕೆ ಕಟ್ ಆಗಿ ಬಿಟ್ಟಿರ್ತದ. ಅದಕ್ಕೆ ಈ ಕಾರ್ನರ್ದಾಗ ಏನಿರತ್ತಪ್ಪ ಅಂತಂದ್ರ ಈ ಕೋಲೆನ್ ಕೈಮಾ ಕಾರ್ನರ್ದಾಗ ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಗಳಿಂದ ಆಗಿರತ್ರಿ. ಎತ್ರೊಳಗ ಕೋಲೆನ್ ಕೈಮಾ ಅಂಗಾಂಶ ಒಳಗ. ಆಮೇಲೆ ನಡಕೆಲ್ಲ ಏನಿರ್ತಾವ? ಸಾಫ್ಟ್ ಇರ್ತಾವ. ಈ ದಂಡಿಗೆ ಅಷ್ಟೇ ಏನಿರ್ತಾವಪ್ಪ ಅಂದ್ರೆ ಒಂದ್ ಸ್ವಲ್ಪ ಗಟ್ಟಿ ಇರ್ತಾವ, ಯಾಕಂದ್ರೆ ಮುರಿಬಾರ್ದಲ್ಲ. ಅದಕ್ಕಾಗಿ ಏನಿರ್ತಾವ? ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಗಳಿಂದ ಆಗಿರ್ತತಿ. ಆದ್ರೆ ಇದು ಮೇನ್ ಕೆಲಸ ಏನಪ್ಪಾ ಅಂತಂದ್ರ ಫ್ಲೆಕ್ಸಿಬಿಲಿಟಿಯನ್ನ ಕೊಡೋದು. ಅರ್ಥಾತ್ರಿ? ನೆಕ್ಸ್ಟ್ ಯಾವಪ್ಪ ಅಂದ್ರ ಪ್ಯಾರೆನ್ ಕೈಮಾ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಇದು ಜೀವಂತ ಜೀವಕೋಶಗಳಿಂದ ಆಗಿರ್ತತಿ. ಇನ್ನ ನೆಕ್ಸ್ಟ್ ಯಾವ್ದಂದ್ರ ಪ್ಯಾರೆನ್ ಕೈಮಾ. ಪ್ಯಾರೆನ್ ಕೈಮಾ ಅಂದ್ರೆ ನೋಡ್ರಿ, ಇಲ್ಲ ನಮ್ ಸಸ್ಯೊಳಗಿರುವಂತ ಜೈಲಮ್ ಅದ್ ಕೆಲಸ ಏನ್ರಿ? ಜೈಲಮ್ ಅನ್ನುವಂಥದ್ದು ಒಂದು ಅಂಗಾಂಶ. ಅದು ನೀರನ್ನ ಸಪ್ಲೈ ಮಾಡ್ತತಿ. ಫ್ಲೋಯಮ್ ಏನ್ ಮಾಡ್ತತ್ರಿ? ಆಹಾರವನ್ನ ಸಪ್ಲೈ ಮಾಡ್ತತಿ. ಆಹಾರ ಎಲ್ಲಿ ತಯಾರಾಗತ್ರಿ? ಎಲೆಗಳಲ್ಲಿ ತಯಾರಾಗತ್ತ. ಎಲೆಗಳಲ್ಲಿ ತಯಾರಾದ್ಮೇಲೆ ಡೈರೆಕ್ಟ್ ಸಪ್ಲೈ ಮಾಡಿಬಿಡತ್ತಲ್ರದ? ಇಲ್ಲ, ಎಲೆಗಳಲ್ಲಿ ತಯಾರಾದಂತ ಆಹಾರವನ್ನ ಹಿಡಿದಿಟ್ಟುಕೊಳ್ಳುವುದು ಯಾವಪ್ಪ ಅಂತಂದ್ರೆ ಇದು ಪ್ಯಾರೆನ್ ಕೈಮಾ. ಇದು ಪ್ಯಾರೆನ್ ಕೈಮಾ ಇರೋದ್ರ. ಇದು ಪ್ಯಾರೆನ್ ಕೈಮಾ ಅಂಗಾಂಶದ ಕೆಲಸ ಏನ್ರಿ? ಆಹಾರವನ್ನ ಹಿಡಿದಿಟ್ಟುಕೊಳ್ಳತೈತಿ. ಇಲ್ಲಿ ಹಿಡಿದಿಟ್ಟುಕೊಂಡಿರುವಂತ ಆಹಾರವನ್ನ ಎಲ್ಲಾ ಭಾಗಕ್ಕೆ ಸಪ್ಲೈ ಮಾಡೋದು ಯಾವ್ದ? ಈ ಫ್ಲೋಯಮ್ ಅನ್ನುವಂತಹ ನಾಳ. ಫ್ಲೋಯಮ್ ಅನ್ನುವಂತ ನಾಳರಿಂದ. ಆಮೇಲೆ ಇಲ್ಲಿರುವಂತ ಅಂಗಾಂಶಗಳು ಏನಿರ್ತಪ್ಪ ಅಂದ್ರ ಬಹಳ ಸಡಲ ಗ್ಯಾಪ್ ಐತಿ ನೋಡ್ರಿ.
ಅಂದ್ರ ಬಾಳ ಲೂಸ್ ಆಗಿ ಏನಾಗಿರ್ತಾವ ಅಂತಂದ್ರ ಕನೆಕ್ಟ್ ಆಗಿರ್ತಾವ್ರಿ. ಯಾವ್ರಿ ಪ್ಯಾರೆಂಕೈಮಾ. ಇವು ಎಲ್ಲೆಲ್ಲಿರ್ತಾವಪ್ಪ ಅಂತಂದ್ರ ಹಣ್ಣುಗಳ ತುದಿಯಲ್ಲಿ, ಆಮೇಲೆ ಬೇರು ಮತ್ತು ಕಾಂಡದ ಬಿಳಿ ಭಾಗದಲ್ಲಿ ಇರ್ತಾವ್ರು. ತುಂಬಾ ಸಡಿಲವಾಗಿ ಜೋಡಣೆ ಆಗಿರ್ತಾವ. ಇವು ಆಹಾರ ಮತ್ತು ನೀರನ್ನ ಸಂಗ್ರಹಿಸಿಟ್ಟುಕೊಳ್ಳುತ್ತವೆ. ಆಮೇಲೆ ಇವು ಏನಪ್ಪಾ ಅಂದ್ರೆ ಜೀವಂತ ಜೀವಕೋಶಗಳಿಂದ ಆಗಿರ್ತಾವ. ಕೋಲೆಂಕೈಮಾನು ಜೀವಂತ ಜೀವಕೋಶ, ಪ್ಯಾರೆಂಕೈಮಾನು ಜೀವಂತ ಜೀವಕೋಶ. ಇದ್ರ ಕಾರ್ಯ ಏನ? ಆಹಾರ ಸಂಗ್ರಹಣೆ. ಅರ್ಥಾತ್ರಿ ಆಹಾರ ಸಂಗ್ರಹಣೆ. ಆಮೇಲೆ ಇವು ಲೂಸ್ ಆಗಿ ಕನೆಕ್ಟ್ ಆಗಿರ್ತಾವ್ರೆ. ಈ ಕೋಲೆಂಕೈಮಾ ಏನಿರ್ತಾವು ನೋಡ್ರಿ, ಎಲ್ಲೂ ಗ್ಯಾಪ್ ಇಲ್ಲೋ ಕೋಲೆಂಕೈಮಾ ಒಳಗ, ಅದ್ರ ಪ್ಯಾರೆಂಕೈಮಾ ಒಳಗ ಗ್ಯಾಪ್ ಐತಿ. ಹೆಂಗ್ ನೆನಪಿಟ್ಕೋಬೇಕು ಟ್ರಿಕ್ ಅಂದ್ರ ಪ ಐತ್ರಿ, ಎಫ್ ಅಂತಂದ್ರೆ ಏನ್ರಿ? ಫುಡ್ ನೆನ್ಪಿಟ್ಕೊಂಡ್ಬಿಡ್ರಿ. ಪ್ಯಾರೆಂಕೈಮಾ ಬಂತಂದ್ರ ಫುಡ್ ಅಂತ ಹೇಳಿ ಬಂತಂದ್ರೆ ಏನ್ರಿ? ಆಹಾರವನ್ನ ಸಂಗ್ರಹಣೆ ಮಾಡ್ತತಿ. ಇದ್ರೊಳಗ ನೋಡಕ್ಕೆ ಏನ್ತತಿ? ಗ್ಯಾಪ್ ಬಾಳ ಇರ್ತತಿ. ಆಮೇಲೆ ಜೀವಂತ ಜೀವಕೋಶಗಳಿಂದ ರೆಡಿ ಆಗಿರ್ತತಿ. ಅರ್ಥಾತ್ರಿ? ಪ್ಯಾರೆಂಕೈಮಾ ಆತು, ಕೋಲೆಂಕೈಮಾ ಆತು. ಆಮೇಲೆ ನೆಕ್ಸ್ಟ್ ಯಾವ್ದು ಬರತ್ರಿ? ಸ್ಕ್ಲೀರೆಂಕೈಮಾ ಬರತ್ತಿ. ಇನ್ನೊಂದೇನಪ್ಪಾ ಅಂದ್ರೆ ಈ ಪ್ಯಾರೆಂಕೈಮಾ ಇಷ್ಟು ಲೂಸ್ ಆಗಿ ಜೋಡಣೆ ಆಗಿರ್ತಾವಲ್ಲ. ಈಗ ನೋಡ್ರಿ, ಒಂದಷ್ಟು ಸಸ್ಯಗಳು ಏನಿರ್ತಾವಪ್ಪ ಅಂದ್ರೆ ನೀರಿನ ಮೇಲೆ ತೇಲಾತಿರ್ತಾವ. ಅರ್ಥಾತ್ರಿ? ನೀರಿನ ಮೇಲೆ ಯಾಕೆ ತೇಲಿರ್ತಾವಪ್ಪ ಅಂತಂದ್ರೆ ಡೆನ್ಸಿಟಿ ಕಡಿಮೆ ಇರ್ತತಿ. ಯಾಕೆ ಡೆನ್ಸಿಟಿ ಕಡಿಮೆ ಇರುತ್ತಂದ್ರೆ ಈ ಅಂಗಾಂಶದಿಂದ ರೀ, ಪ್ಯಾರೆಂಕೈಮಾ ಅನ್ನುವಂತ ಅಂಗಾಂಶದಿಂದ. ಯಾಕಂದ್ರೆ ಇದ್ರೊಳಗೆ ನೋಡಕ್ ಗ್ಯಾಪ್ ಬಾಳ ಐತಲ್ಲ, ಗ್ಯಾಪ್ ಬಾಳ ಏನಾದ್ರೆ ಏನಾಗತ್ರಿ? ಡೆನ್ಸಿಟಿ ಏನಾಗತ್ತಾರೆ? ಜಾಸ್ತಿ ಆಗುತ್ತ. ಅವಾಗ ಏನಾಗತ್ರಿ? ನೀರಿನ ಮೇಲೆ ತೇಲಲು ಸಹಾಯವಾಗುವಂತ ಅಂಗಾಂಶ ಕೇಳಿರೋ ಏನ್ ಹೇಳ್ಬೇಕು? ಪ್ಯಾರೆಂಕೈಮಾ ಅನ್ನೋದನ್ನ ಹೇಳ್ಬೇಕು. ನೆಕ್ಸ್ಟ್ ಬರೋದು ಸ್ಕ್ಲೀರೆಂಕೈಮಾ. ಇವು ಜೀವಂತ ಜೀವಕೋಶಗಳಿಂದ ಆಗಿರ್ತಾವ. ಇವು ಜೀವಂತ ಜೀವಕೋಶಗಳಿಂದ ಆಗಿರ್ತಾವ. ಈ ಕೋಲೆಂಕೈಮಾದ ಕೆಲಸ ಏನ್ರಿ? ಗಾಳಿ ಅದು ಬಂತಂತಂದ್ರ ಮುರಿಬಾರ್ದು ಅಂತ ಹೇಳಿ ಫ್ಲೆಕ್ಸಿಬಿಲಿಟಿ ಕೊಡುವಂತ ಕೆಲಸ ಮಾಡ್ತತಿ. ಪ್ಯಾರೆಂಕೈಮಾ ಏನ್ ಮಾಡ್ತತಿ? ಎಪ್ ಬಂತಂದ್ರ ಫುಡ್, ಆಹಾರವನ್ನ ಸಂಗ್ರಹಣೆ ಮಾಡ್ತತಿ. ಮತ್ತ ನೀರಿನ ಮೇಲೆ ತೇಲಲು ಸಹಾಯ ಮಾಡ್ತತಿ. ಯಾವ್ದ್ರಿ? ಪ್ಯಾರೆಂಕೈಮಾ. ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರ ಸ್ಕ್ಲೀರೆಂಕೈಮಾ. ಇದೇನಪ್ಪಾ ಅಂದ್ರ ಗಡಸುತನವನ್ನು ನೀಡುತ್ತದೆ. ಗಟ್ಟಿತನ ಇದು. ಗಡಸುತನ ಅಂತಂದ್ರ ಪೂರ್ತಿ ಫ್ಲೆಕ್ಸಿಬಿಲಿಟಿ ಅಲ್ಲ. ಇದ್ರ ಅಪೋಸಿಟ್ ನೋಡ್ರಿ, ಕೋಲೆಂಕೈಮಾದ ಅಪೋಸಿಟ್ ಇದು ಗಟ್ಟಿ. ಆಮೇಲೆ ಇವ್ ಹೆಂಗಿರ್ತಾವಪ್ಪ ಅಂದ್ರೆ ತಿಕ್ ಇರ್ತಾವ. ಯಾವ? ಸ್ಕ್ಲೀರೆಂಕೈಮಾ ಅಂಗಾಂಶಗಳು. ಆಮೇಲೆ ಇವು ಎದ್ರಿಂದ ಆಗಿರ್ತಾವಪ್ಪ ಅಂದ್ರ ಸತ್ತ ಜೀವಕೋಶಗಳಿಂದ ಆಗಿರುತ್ತವೆ. ಇದು ವೆರಿ ಇಂಪಾರ್ಟೆಂಟ್. ಸತ್ತ ಜೀವಕೋಶಗಳಿಂದ. ಯಾವುದು? ಸ್ಕ್ಲೀರೆಂಕೈಮಾ. ಸ್ಕ್ಲೀರ್ ಅಂತಂದ್ರೆ ನೆನ್ಪಿಟ್ಕೋಬೇಕು, ಸತ್ತ ಜೀವಕೋಶಗಳಿಂದ ಆಗಿರುತ್ತವೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ದಪ್ಪವಾಗಿರ್ತದೆ. ಆಮೇಲೆ ಮಧ್ಯದಲ್ಲಿ ಯಾವುದೇ ರೀತಿಯಾದಂತ ಗ್ಯಾಪ್ ಇರಂಗಿಲ್ಲ. ಇದಕ್ಕೆ ಈ ಜೀವಕೋಶಗಳ ಮಧ್ಯೆ ಏನಿರಂಗಿಲ್ರಿ? ಗ್ಯಾಪ್ ಇರಂಗಿಲ್ಲ. ಇತ್ರಾಗೂ ಗ್ಯಾಪ್ ಇರಂಗಿಲ್ಲ, ಇತ್ರಾಗೂ ಗ್ಯಾಪ್ ಇರಂಗಿಲ್ಲ. ಎತ್ರೋ ಗ್ಯಾಪ್ ಇರಂಗಿಲ್ಲ, ಕೋಲೆಂಕೈಮಾದಾಗೂ ಗ್ಯಾಪ್ ಇರಂಗಿಲ್ಲ, ಸ್ಕ್ಲೀರೆಂಕೈಮಾದಾಗೂ ಗ್ಯಾಪ್ ಇರಂಗಿಲ್ಲ. ನೆನಪಣ್ಕೋರಿ, ಕೋಲೆಂಕೈಮಾದಾಗೂ ಗ್ಯಾಪ್ ಇಲ್ಲ, ಸ್ಕ್ಲೀರೆಂಕೈಮಾದಾಗೂ ಗ್ಯಾಪ್ ಇಲ್ಲ. ಗ್ಯಾಪ್ ಇರುವುದಲ್ಲೇ ಪ್ಯಾರೆಂಕೈಮಾ. ಈ ಗ್ಯಾಪ್ ಇರೋದ್ರಿಂದ ಏನಾಕತ್ತಪ್ಪ ಅಂದ್ರೆ ನೀರಿನ ಮೇಲೆ ತೇಲ್ತಾವ್. ಇಲ್ಲಿ ನೋಡ್ರಿ, ಉದಾಹರಣೆ ಏನಪ್ಪಾ ಅಂದ್ರೆ ಈ ತೆಂಗಿನ ಚಿಪ್ ಎತ್ಕೋತ್ರಿ, ಇಲ್ಲಿ ಐತ್ಲಾ ಇದು ಜೀವಕೋಶನ. ಇದೇನ್ ಬೆಳಗ ಇರತ್ತ, ಗಟ್ಟಿ ಭಾಗ ಆಗಲ್ ಕಾರಣ ಏನಪ್ಪಾ ಅಂತಂದ್ರ ಇದ ಸ್ಕ್ಲೀರೆಂಕೈಮಾ ಅನ್ನೋದನ್ನ ಹಾರ್ಟ್ನೆಸ್ ಮತ್ತು ಪ್ರೊಟೆಕ್ಷನ್ ಕೊಡತ್ ನೋಡ್ರಿ. ಈ ಒಳಗಿರುವಂತ ಹಣ್ಣಿಗೆ ಏನಾಗತ್ರಿ? ಗಡಸುತನವನ್ನ ಕೊಡ್ತತಿ. ಇದೇನ್ ಕಾಯಿ ಐತಲ್ರಿದ, ಇದರಿಂದ ಆಗಿರತ್ರಿದ ಸ್ಕ್ಲೀರೆಂಕೈಮಾ ಅನ್ನುವಂತ ಅಂಗಾಂಶದಿಂದ ಆಗಿರ್ತದೆ. ಆಮೇಲೆ ಇದು ಎದಕ್ಕೆ ಯೂಸ್ ಆಗತ್ರಿ? ಸಸ್ಯಗಳು ಗಟ್ಟಿಯಾಗಿ ನಿಲ್ಲಲು ಏನಾಗತ್ರಿ? ಯೂಸ್ ಆಗುತ್ತೆ. ಇಷ್ಟ ನೆನ್ಪಿಟ್ಕೊಂಡ್ಬಿಡ್ರಿ. ಏನ್ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಅಂದ್ರೆ ಸ್ಕ್ಲೀರೆಂಕೈಮಾ ಒಳಗ ಸತ್ತ ಜೀವಕೋಶಗಳಿಂದ ಆಗಿರ್ತತಿ. ಆಮೇಲೆ ಗಡಸುತನ, ಆಮೇಲೆ ಗ್ಯಾಪ್ ಇರಂಗಿಲ್ಲ. ಸಸ್ಯದ ಗಟ್ಟಿ ಭಾಗ ಯಾವ್ದ್ರಿಂದ ಆಗಿರತ್ರಿ? ಇದರಿಂದನೇ ಆಗಿರ್ತದೆ. ನೆನ್ಪಿಟ್ಕೋರಿ. ಈ ಕ್ವಶನ್ ನೋಡೋಣಂತ. ನೋಡ್ರಿ, ಮೂಲೆಗಳಲ್ಲಿ ದಪ್ಪವಾಗಿರುವ, ನೋಡ್ರಿ ಮೂಲೆಯೊಳಗೆ ದಪ್ಪಾಗಿದ್ದು ಎದರಿಂದ ಆಗಿದ್ದವ? ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಅನ್ನುವಂತ ಆಗಿದ್ದು. ಮತ್ತು ಸಸ್ಯಕ್ಕೆ ನಮ್ಮೈತೆ ಅಂದ್ರೆ ಏನ್ರಿ? ಫ್ಲೆಕ್ಸಿಬಿಲಿಟಿ. ಇಲ್ಲಿ ನೋಡಿದ ಫ್ಲೆಕ್ಸಿಬಿಲಿಟಿ ಅಂತ ಬಂತಂತ ಹೇಳ್ತಿಕೋರಿ, ಏನ್ ಹಾಕ್ಬೇಕು ನೀವು ಆನ್ಸರ್ ಅದಕ್ಕ? ಬಟ್ ಫ್ಲೆಕ್ಸಿಬಿಲಿಟಿ ಅನ್ನೋದು ಆಪ್ಷನ್ ಬಂತಂತಂದ್ರೆ ನೀವು ಕೋಲೆಂಕೈಮಾ. ಪ್ಯಾರೆಂಕೈಮಾ ಅಂತಂದ್ರೆ ಏನ್ರಿ? ಫುಡ್. ಎಪ್ ಬಂತಲ್ರಿ? ಫುಡ್ ಅಂದ್ರ ಆಹಾರ ಸಂಗ್ರಹಣೆ. ಸ್ಕ್ಲೀರೆಂಕೈಮಾ ಅಂದ್ರೆ ಏನ್ರಿ? ಸತ್ತ ಜೀವಕೋಶಗಳು. ಹಿಂಗ ಒಂದೊಂದ್ ನೀವು ನೆನ್ಪಿಟ್ಕೊಂಡ್ರಂತಂದ್ರೆ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಈಗ ನೋಡ್ರಿ, ಜೈಲಮನ್ನ ಎಲಿಮಿನೇಟ್ ಮಾಡ್ಬೋದು. ಹಿಂಗ ಅರ್ಥಾತ್ ಆನ್ಸರ್ ಏನಾಗುತ್ತೆ? ಇತರದ ಕೋಲೆಂಕೈಮಾ ಆಗುತ್ತ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಡ್ಯಾಶ್ ಲೋಹವಲ್ಲದ ಹೊಳಪಿನ ನೋಟವನ್ನು ಹೊಂದಿದೆ. ಇಸ್ ಎ ನಾನ್ ಮೆಟಲ್ ಹ್ಯಾವಿಂಗ್ ಅ ಲಸ್ಟರಸ್ ಅಪಿಯರೆನ್ಸ್. ನೋಡ್ರಿ, ಮೆಟಲ್ ನಾನ್ ಮೆಟಲ್ ಅಂತ ಬರ್ತಾವ. ಏನ್ ಬರ್ತಾವು? ಲೋಹ ಮತ್ತು ಅಲೋಹಗಳು. ಲೋಹಗಳು ಮತ್ತು ಅಲೋಹಗಳು ಅಂತ ಬರ್ತಾವ. ಮೆಟಲ್ ನಾನ್ ಮೆಟಲ್. ಇವುಗಳ ಗುಣಲಕ್ಷಣ ಮೇಲೆ ಕ್ವಶನ್ ಕೇಳಿದ ನಾವು. ನೋಡ್ರಿ, ಲೋಹಗಳು ಯಾವಾಗಿದ್ರು ಲೋಹಗಳ ಗುಣಲಕ್ಷಣಗಳು ಏನಿರ್ತಾವಪ್ಪ ಅಂತಂದ್ರ ಲೋಹಗಳು ಯಾವಾಗಿದ್ರು ಹೊಳಿತಿರ್ತಾವ.
ಲೋಹಗಳು ಏನಪ್ಪಾ ಅಂದ್ರ ಭೌತಿಕ ಗುಣಲಕ್ಷಣ ಏನಪ್ಪಾ ಅಂದ್ರ ಲೋಹಗಳು ಹೊಳೆಯುತ್ತವೆ, ಅಲೋಹಗಳು ಹೊಳೆಯಂಗಿಲ್ಲ. ಇಲ್ಲೇನ್ ಕ್ವಶನ್ ಕೇಳ ನಾವ ನಾನ್ ಮೆಟಲ್ ಹ್ಯಾವಿಂಗ್ ಲಸ್ಟರಸ್ ಅಪಿಯರೆನ್ಸ್, ಲೋಹವಲ್ಲದ ಹೊಳಪಿನ ನೋಟವನ್ನು ಹೊಂದಿದೆ. ಅಂದ್ರ ಇದ್ರೊಳಗ ಒಂದ ಲೋಹ ಅಲ್ಲ, ಲೋಹ ಅಲ್ಲ ಅಂತಂದ್ರ ಅದು ಹೊಳೆಯಂಗಿಲ್ಲ. ಆದ್ರೂ ಲೋಹ ಅಲ್ದಿದ್ರನು ಯಾವ ಒಂದು ಇದು ಮೆಟಲ್ ಹೊಳಿತೈತಿ ಅಂತ ಕೇಳಿದಾರ ಅವ್ರು. ಈಗ ನೋಡ್ರಿ, ಲೋಹ ಇತ್ತಂದ್ರ ಅವ್ ನಾರ್ಮಲ್ ಆಗಿ ಹೊಳಿತಾವ, ಅರ್ಥ ಆತ್ರಿ. ಅಲೋಹ ಇತ್ತಂದ್ರ ಹೊಳೆಯಂಗಿಲ್ಲ. ಇದ್ರೊಳಗ ಒಂದ್ ಐತಂತ ಯಾವ್ದು ಅಲೋಹ ಅದ, ಅಂದ್ರೂ ಅದ ಅಲೋಹ ಆದಂತಂದ್ರೂ ಹೊಳಿತೈತಿ ಅಂತ ಹೇಳಿ ಕೇಳಿದಾರ. ಎದ್ರೊಳಗ ಯಾವ್ದ ಅಂತ ಹೇಳಿ ಆನ್ಸರ್ ಏನಪ್ಪಾ ಅಂತಂದ್ರ ಅಯೋಡಿನ್. ನೆನ್ಪಿಟ್ಕೋರಿ, ಅಯೋಡಿನ್ ಅಲೋಹ ಇದು. ಅಯೋಡಿನ್ ಅನ್ನೋದೇನ್ರಿ ಅಲೋಹ. ಅಲೋಹ ಆಗಿತ್ತಂದ್ರು ಇದೇನಾಗತ್ರಿ ಹೊಳಿತೈತಿ. ಅಲೋಹ ಆಗಿತ್ತಂದ್ರು ಏನಾಗೈತ್ರಿ ಹೊಳಿತೈತಿ. ಈಗ ನಮಗ್ ಲೋಹ ಮತ್ತು ಅಲೋಹದ ಬಗ್ಗೆ ಏನ್ ಡಿಫ್ರೆನ್ಸ್ ಹೆಂಗ್ ಕಂಡಿಡ್ಬೇಕ್ರಿ ಅಂತಂದ್ರ ನೋಡ್ರಿ, ಲೋಹಗಳು ಸಾಮಾನ್ಯವಾಗಿ ಹೆಂಗಿರ್ತಪ್ಪ ಅಂದ್ರ ಘನರೂಪದಲ್ಲಿರುತ್ತವೆ. ಲೋಹಗಳು ನಿಮಗ್ ಲೋಹ ಮತ್ತು ಅಲೋಹಗಳು ಹೆಂಗ್ ಡಿಫ್ರೆನ್ಸ್ ಕಂಡಿಡ್ಬೇಕಪ್ಪ ಅಂತಂದ್ರ ಲೋಹಗಳು ಅಲೋಹಗಳು ಲೋಹಗಳು ಸಾಮಾನ್ಯವಾಗಿ ಯಾವ ಇರ್ತಾವು ಘನ ರೂಪದಲ್ಲಿರುತ್ತವೆ. ಅಲೋಹಗಳು ಘನ, ದ್ರವ ಮತ್ತು ಅನಿಲ ರೂಪದಲ್ಲಿರುತ್ತವೆ. ಘನದಾಗೂ ಇರ್ಬೋದು, ದ್ರವದಾಗ ಇರ್ಬೋದು, ಅನಿಲದಾಗೂ ಇರ್ಬೋದು. ಆದ್ರ ಲೋಹಗಳು ಮಾತ್ರ ಘನದಾಗ ಇರ್ತಾವ. ಆದ್ರ ನಿಮಗ್ ಕ್ವಶನ್ ಹಿಂಗ್ ಕೇಳಂಗಿಲ್ಲ. ಎಕ್ಸೆಪ್ಷನ್ ಅಂತಂದ್ರ ಲೋಹಗಳು ನಾರ್ಮಲ್ ಆಗಿ ಘನ ಇರ್ತಾವ, ಆದ್ರೆ ಕೆಲವೊಂದು ಲೋಹಗಳು ಘನ ಇರಂಗಿಲ್ಲ. ಯಾವಪ್ಪ ಅಂತಂತಂದ್ರ ಪಾದರಸ ಮತ್ತು ಗ್ಯಾಲಿಯಂ. ಪಾದರಸ ಮತ್ತು ಗ್ಯಾಲಿಯಮ ಇವು ಯಾವ ಇದ್ರೊಳಗ ಇರ್ತಪ್ಪ ಅಂದ್ರ ದ್ರವ ರೂಪದಲ್ಲಿರುತ್ತವೆ. ಇವು ಲೋಹಗಳು ಆದ್ರೂ ಏನಪ್ಪಾ ಅಂದ್ರೆ ಇವು ದ್ರವ ರೂಪದಲ್ಲಿ ಇರ್ತಾವ. ಲೋಹಗಳು ಯಾವಾಗಿದ್ರು ಘನ ರೂಪದಾಗ ಇರ್ಬೇಕ, ಆದ್ರ ಈ ಪಾದರಸ ಮತ್ತು ಗ್ಯಾಲಿಯಂ ಅನ್ನುವಂತ ಲೋಹಗಳು ಏನಿರ್ತಾವ್ರಿ ದ್ರವ ರೂಪದಲ್ಲಿ ಇರುತ್ತವೆ. ಪಾದರಸ ಮತ್ತು ಗ್ಯಾಲಿಯಂ ಏನಿರ್ತಾವ್ರಿ ದ್ರವ ರೂಪದಲ್ಲಿ ಇರುತ್ತವೆ. ಆಮೇಲೆ ಇದ್ರೊಳಗ ಅಲೋಹಗಳು ಒಂದ್ ಬರತ್ರಿ, ಯಾವ್ದಂತಂದ್ರ ಬ್ರೋಮಿನ್ ಅನ್ನುವಂಥದ್ದು. ಬ್ರೋಮಿನ್ ಅನ್ನುವಂಥದ್ದು ಏನ್ರಿ ದ್ರವ ರೂಪದಲ್ಲಿರುವಂತ ಏಕೈಕ ಅಲೋಹ. ದ್ರವ ರೂಪದಲ್ಲಿರುವಂತಹ ಏಕೈಕ ಅಲೋಹ. ಇದ್ರ ಮೇಲೆ ಎಕ್ಸಾಮ್ ಕ್ವಶನ್ ಕೇಳ್ತಾರೆ ನೀವು ನೋಡ್ರಿ. ಪಾದರಸ ಮತ್ತು ಗ್ಯಾಲಿಯಂ ಯಾವ ಇದ್ರಾಗ ಇರ್ತಾವ ದ್ರವದಾಗ ಇರ್ತಾವ, ಆದ್ರ ಅವುಗಳು ಯಾವ್ರಿ ಲೋಹಗಳು. ಆದ್ರ ಅಲೋಹದಲ್ಲಿ ಏಕೈಕ ದ್ರವ ರೂಪದಲ್ಲಿರುವಂತದ್ದು ಯಾವ್ದ್ರಿ ಬ್ರೋಮಿನ್. ಅರ್ಥಾತ್ರಿ ಬ್ರೋಮಿನ್. ಆಮೇಲೆ ಲೋಹಗಳು ಸಾಮಾನ್ಯವಾಗಿ ಹೊಳೆಯುತ್ತವೆ. ಲೋಹಗಳು ಸಾಮಾನ್ಯವಾಗಿ ಹೊಳೆಯುತ್ತವೆ. ಇವೇನಾಗಲ್ರಿ ಹೊಳೆಯಂಗಿಲ್ಲ, ಹೊಳೆಯುವುದಿಲ್ಲ. ಆದ್ರೆ ಒಂದು ಎಕ್ಸೆಪ್ಷನ್ ಏನಪ್ಪಾ ಅಂತಂದ್ರ ಅಯೋಡಿನ್ ಅನ್ನುವಂತಹ ಅಲೋಹ. ಅಯೋಡಿನ್ ಅನ್ನುವಂತ ಅಲೋಹ ಮಾತ್ರ ಹೊಳೆಯುತ್ತದೆ. ಅಯೋಡಿನ್ ಅನ್ನುವಂತ ಅಲೋಹ ಮಾತ್ರ ಏನಾಗುತ್ತೆ ಹೊಳೆಯುತ್ತವೆ. ಆಮೇಲೆ ಲೋಹಗಳು ಗಟ್ಟಿಯಾಗಿರುತ್ತವೆ, ನಾರ್ಮಲ್ ಆಗಿ ಗಟ್ಟಿಯಾಗಿರ್ತಾವ. ಇವೇನಿರ್ತಾವ್ರಿ ಮೃದುವಾಗಿರುತ್ತವೆ. ಗಟ್ಟಿಯಾಗಿರುತ್ತವೆ, ಮೃದುವಾಗಿರುತ್ತವೆ. ಲೋಹಗಳು ಗಟ್ಟಿಯಾಗಿರ್ತಾವ, ಆದ್ರ ಕೆಲವೊಂದು ಲೋಹಗಳ ಇದ್ರಲ್ಲಿ ಎಕ್ಸೆಪ್ಷನ್ ಯಾವ್ದಪ್ಪ ಅಂತಂದ್ರ ಸೋಡಿಯಂ, ಸೋಡಿಯಂ ಮತ್ತ ಪೊಟ್ಯಾಸಿಯಂ. ಸೋಡಿಯಂ ಮತ್ತು ಪೊಟ್ಯಾಸಿಯಂ ಇವು ಲೋಹಗಳು. ಲೋಹಗಳು ಅಂದ್ರೆ ಏನ್ರಿ ಗಟ್ಟಿಯಾಗಿರ್ಬೇಕ, ಆದ್ರ ಇವೆರಡು ಏನಿರ್ತಾವಪ್ಪ ಅಂತಂದ್ರ ಗಟ್ಟಿಯಾಗಿರುವುದಿಲ್ಲ, ಇವು ಮೃದುವಾಗಿರುತ್ತವೆ. ಅಂದ್ರ ಚಾಕುವಿನಿಂದ ನೀವು ಕಟ್ ಮಾಡಬಹುದು ಸೋಡಿಯಂ ಮತ್ತು ಪೊಟ್ಯಾಸಿಯಂ. ಇವು ಆಕ್ಚುಲಿ ಲೋಹಗಳು ರೀ. ಲೋಹಗಳು ಅಂದ್ರೆ ಗಟ್ಟಿಯಾಗಿರ್ಬೇಕ, ಆದ್ರ ಈ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅನ್ನೋದು ಏನಿರ್ತಾವ್ರಿ ಚಾಕುವಿನಿಂದನೂ ಕಟ್ ಆಕ್ಕವು. ಅರ್ಥಾತ್ರಿ ಒಣ್ಣೇದ್ ಏನಿರ್ಬೇಕು ಘನ ಇರ್ಬೇಕು. ಘನ ಸ್ಥಿತಿಯೊಳಗ ಎಕ್ಸೆಪ್ಷನ್ ಯಾವ್ದು ಬರತ್ರಿ ಲೋಹಗಳೊಳಗ ಪಾದರಸ ಮತ್ತು ಗ್ಯಾಲಿಯಂ ಯಾವ ಇರ್ತಾವು ದ್ರವ ರೂಪದಾಗ ಇರ್ತಾವ. ಇವು ಅಲೋಹಗಳು ಘನದಾಗಿರ್ಬೋದು, ದ್ರವದಾಗಿರ್ಬೋದು, ಅನಿಲದಾಗಿರ್ಬೋದು. ಆದ್ರ ಒಂದ್ ಅಲೋಹ ಐತಿ ದ್ರವ ರೂಪದಾಗ ಐತಿ, ಯಾವಂದ್ರ ಬ್ರೋಮಿನ್. ಇವು ಹೊಳಿತಾವ, ಇವು ಹೊಳೆಯಂಗಿಲ್ಲ. ಆದ್ರ ಅಲೋಹಗಳಲ್ಲಿ ಹೊಳೆಯುವಂತ ಒಂದ್ ಯಾವ್ದಂದ್ರ ಅಯೋಡಿನ್. ಇವು ಗಟ್ಟಿಯಾಗಿರ್ತಾವ, ಆದ್ರ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಮಾತ್ರ ಗಟ್ಟಿಯಾಗಿರಂಗಿಲ್ಲ. ಅರ್ಥಾತ್ರಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇನ್ನೊಂದು ನೋಡ್ರಿ ಕಾನ್ಸೆಪ್ಟ್, ಇದನ್ನ ಬಾಳ ಸಲ ಕೇಳಿದಾರು. ಡಕ್ಟಿಲಿಟಿ. ಡಕ್ಟಿಲಿಟಿ ಮತ್ತು ಮಲಿಯಾಬಿಲಿಟಿ. ಮಲಿಯಾಬಿಲಿಟಿ. ಡಕ್ಟಿಲಿಟಿ ಅಂತಂದ್ರೆ ಏನ್ರಿ ತನ್ಯತೆ.
ಇದೇನ್ರಿ ಕುಟ್ಯತೆ. ತನ್ಯತೆ ಅಂತಂದ್ರೆ ಏನ್ರಿ ತಂತಿಯಾಗಿ ಮಾಡುವಂತ ಗುಣ, ತಂತಿಯಾಗಿ ಕನ್ವರ್ಟ್ ಮಾಡುವಂತ ಗುಣ. ಇದೇನ್ರಿ ಹಾಳೆಯಾಗಿ ಕನ್ವರ್ಟ್ ಮಾಡುವಂತ ಗುಣ. ಲೋಹಗಳನ್ನ ನೀವು ಹಿಂಗ್ ತಂತಿ, ಈಗ ನೋಡ್ರಿ ಯಾವ್ದೋ ಒಂದು ಲೋಹ ಇದೆ ಅಂತ ಕಾಪರ್ ಅನ್ನುವಂತ ಒಂದು ಲೋಹ, ಅದನ್ನ ನೀವು ಏನ್ ಮಾಡ್ಬೋದ್ರಿ ಕಾಪರ್ ವೈರ್ ಆಗಿ ಮಾಡ್ಬೋದಿಲ್ಲ ಅದನ್ನ, ಅಂದ್ರ ಅದನ್ನ ಹಿಂಗ ಕುಟ್ಟಿ 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 ಏನ್ ಮಾಡ್ಬೋದ್ರಿ ಕಾಪರ್ ವೈರ್ ರೂಪದಾಗ ಮಾಡ್ಬೋದಿಲ್ಲ ಹಿಂಗ. ಲೋಹಗಳನ್ನ ನೀವೆಲ್ಲ ಏನ್ ಮಾಡ್ಬೋದಪ್ಪ ಅಂದ್ರ ವೈರ್ ರೂಪದಾಗ ಮಾಡಬಹುದು. ಅದಕ್ಕೆ ಏನಂತಾರೆ ಈ ಲೋಹಗಳು ಡಕ್ಟಿಲಿಟಿ ಅನ್ನುವಂತ ಸಾಮರ್ಥ್ಯವನ್ನು ಹೊಂದೈತಿ. ಅದೇ ರೀತಿ ಈ ಲೋಹಗಳನ್ನು ಈಗ ನೋಡ್ರಿ ಬಂಗಾರ ಐತಿ, ಆ ಬಂಗಾರವನ್ನು ನೀವು ಹಾಳೆಯಾಗಿ ಮಾಡ್ಬೋದಿಲ್ಲ ರೀ, ಅದನ್ನ ಕುಟ್ಟಿ 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 ಏನ್ ಮಾಡ್ಬೋದು ಅಂದ್ರೆ ಹಾಳೆ ರೂಪದಾಗ ಮಾಡ್ಬೋದು ಅದನ್ನು. ಅದಕ್ಕೆ ಏನಂತಾರಪ್ಪ ಅಂದ್ರ ಮಲಿಯಾಬಿಲಿಟಿ ಅಂತ ಕರೀತಾರೆ. ಡಕ್ಟಿಲಿಟಿ ಅಂತಂದ್ರೆ ವೈರ್ ಆಗಿ ಕನ್ವರ್ಟ್ ಮಾಡ್ಬೋದು, ಮಲಿಯಾಬಿಲಿಟಿ ಅಂತಂದ್ರೆ ಹಾಳೆ ಆಗಿ ಕನ್ವರ್ಟ್ ಮಾಡ್ಬೋದು. ಇವುಗಳು ಎತ್ತಾಗ ಬರ್ತಾವಪ್ಪ ಅಂತಂದ್ರ ಲೋಹಗಳ ಅಷ್ಟ ಮಾಡಕ್ ಬರತ್ರಿ ಇವ್ನು, ಇವೆರಡು ಇದನ್ನ. ಅಲೋಹಗಳನ್ನ ಮಾಡಲು ಬರುವುದಿಲ್ಲ, ಅಲೋಹಗಳನ್ನು ಮಾಡಲು ಬರುವುದಿಲ್ಲ. ಉದಾಹರಣೆ ಏನಪ್ಪಾ ಅಂದ್ರ ಚಿನ್ನ, ಗೋಲ್ಡ್ ಐತಲ್ರಿ, ಇದು ಅತ್ಯಂತ ಕುಟ್ಯತೆ ಅಂತಂದ್ರ ಮಲಿಯಾಬಿಲಿಟಿ ಅಂತಂದ್ರೆ ಏನ್ರಿ ಹಾಳೆಯ ರೂಪದಲ್ಲಿ ಮಾಡಬಹುದು. ಅತಿ ಹೆಚ್ಚು ಕುಟ್ಯ ಗುಣವನ್ನು ಹೊಂದಿರುವಂತದ್ದು ಯಾವ್ದ್ರಿ ಚಿನ್ನ. ಅರ್ಥ ಆತ್ರಿ. ನೆಕ್ಸ್ಟ್ ಕಂಡಕ್ಟಿವಿಟಿ ಅಂತಂದ್ರೆ ವಾಹಕತೆ ಬರತ್ರಿ. ಕಂಡಕ್ಟಿವಿಟಿ ಅಂದ್ರೆ ಏನ್ರಿ ತನ್ನ ಮೂಲಕ ಕರೆಂಟ್ ಅನ್ನ ಪಾಸ್ ಮಾಡುವಂತ ಗುಣವನ್ನು ಹೊಂದಿರುವುದು. ಯಾವ್ದು ಹೊಂದಿತ್ತಪ್ಪ ಅಂತಂದ್ರ ಲೋಹ ಹೊಂದೈತ್ರಿ. ತನ್ನ ಮೂಲಕ ಪಾಸ್ ಮಾಡುವಂತ ಗುಣ ಯಾವ್ದು ಹೊಂದೈತಿ? ಲೋಹ ಹೊಂದೈತಿ. ಕಂಡಕ್ಟಿವಿಟಿ ಗುಣವನ್ನು ಯಾವ್ದು ಹೊಂದಿರ್ತಪ್ಪ ಅಂತಂದ್ರ ಲೋಹಗಳು. ಆಮೇಲೆ ತನ್ನ ಮೂಲಕ ಕರೆಂಟ್ ಅನ್ನ ಪಾಸ್ ಮಾಡಿದಂತ ಗುಣ ಯಾವ ಹೊಂದೈತಿ? ಅಲೋಹಗಳು. ಅಲೋಹಗಳು ಏನಪ್ಪಾ ಅಂದ್ರ ತನ್ನ ಮೂಲಕ ಕರೆಂಟ್ ಅನ್ನ ಪಾಸ್ ಮಾಡಂಗಿಲ್ಲ. ಅತ್ಯುತ್ತಮ ಕಂಡಕ್ಟಿವಿಟಿ ಅಂದ್ರೆ ಅತ್ಯುತ್ತಮ ಗುಣವನ್ನು ಯಾವುದು ಕರೆಂಟ್ ಅನ್ನು ಪಾಸ್ ಮಾಡೋದಕ್ಕಂದ್ರ ಬೆಳ್ಳಿ. ನೋಡ್ರಿ ನೆನಪಿಟ್ಕೋರಿ, ತನ್ನ ಮೂಲಕ ಕರೆಂಟ್ ಅನ್ನು ಪಾಸ್ ಮಾಡೋದು ಯಾವ್ರಿ? ಬೆಳ್ಳಿ. ಇವೆಲ್ಲ ಏನಪ್ಪಾ ಅಂತಂದ್ರ ಕ್ವಶನ್ಗಳನ್ನ ಕೇಳಿ ಲಾಸ್ಟ್ ಇದ್ರೊಳಗೆಲ್ಲ ಕ್ವಶನ್ ಕೇಳಿದಾರೆ ಇವನ್ನ. ಈಗ ಅವ್ರ ಏನ್ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರ ನೋಡ್ರಿ, ಲೋಹವಲ್ಲದ ಅಂದ್ರ ಅಲೋಹ ಹೊಳಪಿನ ನೋಟವನ್ನು ಹೊಂದಿದೆ ಯಾವ್ದ್ರಿ? ಬ್ರೋಮಿನ್, ಅಯೋಡಿನ್. ಬ್ರೋಮಿನ್ ಅನ್ನೋದೇನ್ರಿ? ಬ್ರೋಮಿನ್ ಅನ್ನೋದೇನ ಇದೊಂದು, ಬ್ರೋಮಿನ್ ಅನ್ನೋದೇನ್ರಿ ಇದೊಂದು, ಬ್ರೋಮಿನ್ ಅನ್ನೋದು ದ್ರವ ರೂಪದ ಏಕೈಕ ಅಲೋಹ. ಅಲೋಹ ದ್ರವ ರೂಪದಲ್ಲಿ ಐತ್ರಿ ಬ್ರೋಮಿನ್. ಆಮೇಲೆ ಕಾರ್ಬನ್ ಅಂದ್ರೆ ಆಗೋಲ್ಲ, ಸಲ್ಫರ್ ಆಗೋಲ್ಲ. ಇವೆಲ್ಲ ಏನಪ್ಪಾ ಅಂದ್ರೆ ಲೋಹಗಳು. ಇದ್ರ ಅಯೋಡಿನ್ ಒಂದ ಏನಪ್ಪಾ ಅಂತಂದ್ರೆ ಅಲೋಹ, ಅಂದ್ರೂ ಏನ್ ಹೊಂದಿರ್ತದ? ಹೊಳೆಯುವಂತ ಗುಣವನ್ನ ಹೊಂದಿದೆ. ಈಗ ನೋಡ್ರಿ ನೆಕ್ಸ್ಟ್ ಕ್ವಶನ್. ನೋಡ್ರಿ, ಇನ್ನೊಂದ್ ಸ್ವಲ್ಪ ನೋಡ್ರಿ ಕಾನ್ಸೆಪ್ಟ್ ನಿಮ್ಗ ಇಲ್ಲಿ ನೋಡ್ರಿ. ಫಿಸಿಕಲ್ ಸ್ಟೇಟ್ ಅಂದ್ರ ಲೋಹಗಳು ಮತ್ತು ಅಲೋಹಗಳ ಡಿಫರೆನ್ಸ್ ರೀ. ಅಲೋಹಗಳು ಘನ, ದ್ರವ ಮತ್ತು ಅನಿಲ ರೂಪದಲ್ಲಿವೆ. ಆಮೇಲೆ ಇದ್ರೊಳಗ ಪಾದರಸ ಮತ್ತು ಗ್ಯಾಲಿಯಂ ಅಷ್ಟೇ ಏನಪ್ಪಾ ಅಂದ್ರ ಲೋಹಗಳು. ಇನ್ನೊಂದ್ ನೋಡ್ರಿ, ಪಾದರಸ ಮತ್ತು ಗ್ಯಾಲಿಯಂ ದ್ರವ ರೂಪದಲ್ಲಿ ಇರುತ್ತವೆ. ಲೋಹಗಳೊಳಗೆ ಎಲ್ಲಾನು ಆಲ್ಮೋಸ್ಟ್ ಘನ ರೂಪದಾಗ ಇರ್ತಾವು. ಆದ್ರ ಪಾದರಸ ಮತ್ತು ಗ್ಯಾಲಿಯಂ ಅನ್ನ ಹೊರತುಪಡಿಸಿ ಲೋಹಗಳು ಹೊಳಿತಾವ್ರಿ. ಇವು ಹೊಳಪನ್ನು ಹೊಂದಿರಂಗಿಲ್ಲ. ಆದ್ರೂ ಅಯೋಡಿನ್ ಅನ್ನುವಂಥದ್ದೇನ್ರಿ ಹೊಳಪನ್ನ ಹೊಂದಿರುತ್ತದೆ. ನಮ್ಯತೆ ಮತ್ತು ತನ್ಯತೆ ಅಂತಂದ್ರೆ ಏನ್ರಿ? ಡಕ್ಟಿಲಿಬಿಲಿಟಿ, ಮಲಿಯಾಬಿಲಿಟಿ. ನೋಡಿಲ್ದ, ಡಕ್ಟಿಲಿಟಿ ಅಂತಂದ್ರೆ ಏನ್ರಿ? ತಂತಿಯಾಗಿ ಮಾಡುವಂತದ್ದು ಫಾರ್ಮೇಶನ್. ಮಲಿಯಾಬಿಲಿಟಿ ಅಂತಂದ್ರೆ ಏನ್ರಿ? ಹಾಳೆಯಾಗಿ, ತೆಳವಾದ ಹಾಳೆಯಾಗಿ ಮಾಡುವಂತದ್ದು. ಉಷ್ಣ ವಾಹಕತೆ ಅಂದ್ರೆ ತನ್ನ ಮೂಲಕ ಕರೆಂಟ್ ಅನ್ನ ಪಾಸ್ ಮಾಡುವಂತ ಗುಣವನ್ನ ಲೋಹಗಳು ಹೊಂದ್ಯಾವ, ಅಲೋಹಗಳು ಹೊಂದಿಲ್ಲ. ಅರ್ಥ ಆದ್ರಿ? ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರ, ಹೊಟ್ಟೆಯಿಂದ ಆಹಾರದ ನಿರ್ಗಮನವನ್ನು ಡ್ಯಾಶ್ ನಿಯಂತ್ರಿಸುತ್ತದೆ. ಇದು ಸಣ್ಣ ಕರುಳಿನಲ್ಲಿ ಸಣ್ಣ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತದೆ. ನೋಡ್ರಿ, ದ ಎಕ್ಸಿಟ್ ಆಫ್ ದಿ ಫುಡ್ ಫ್ರಮ್ ದಿ ಸ್ಟಮಕ್ ಇಸ್ ರೆಗ್ಯುಲೇಟೆಡ್ ಬೈ ಅ ಡ್ಯಾಶ್ ವಿಚ್ ರಿಲೀಸ್ ಇಟ್ ಇನ್ ಸ್ಮಾಲ್ ಅಮೌಂಟ್ಸ್ ಇನ್ ಟು ದಿ ಸ್ಮಾಲ್ ಇಂಟೆಸ್ಟೈನ್. ನಾನು ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ, ಅದ್ರೊಳಗೆ ಇದನ್ನ ಹೇಳಿದೆ ನಿಮ್ಗೆ. ನೋಡ್ರಿ ಏನಿರತ್ತಪ್ಪ ಅಂತಂದ್ರ, ಈಗ ಇದು ಜಠರ, ಇದು ಜಠರ ಅಂತಂದ್ರ ಸ್ಟಮಕ್. ಇಲ್ಲಿ ಏನಾಗಿರತ್ರಿ? ಊಟ ಇದು ಬಂದಿರತ್ತೆ ನಮ್ಗೆ. ಡೈಜೆಷನ್ ಆಗಿ ಏನಾಗಿರತ್ರಿ? ಅನ್ನನಾಳದ ಮೂಲಕ ಏನಾಗಿರತ್ತಂದ್ರ ಈ ಜಠರಕ್ಕೆ ಬಂದಿರತ್ತಿ. ಜಠರ ಒಳಗೆ ಬಂದ ಏನಾಗತ್ರಿ? ಆಹಾರ ಎಲ್ಲ ಡೈಜೆಷನ್ ಆಗತ್ತೆ. ಸ್ಟಮಕ್ ಒಳಗೆ ಇರುವಂತ HCl ಆಗಿರ್ಬೋದು ಮತ್ತ ಪೆಪ್ಟಿನ್ ಆಗಿರ್ಬೋದು, ಅವೇನ್ ಪೆಪ್ಟಿನ್ ಅಲ್ಲ, ಈ HCl ಆಗಿರ್ಬೋದು ಮತ್ತ ಇನ್ನೊಂದ
ಪ್ರೋಟೀನ್ ಡೈಜೆಷನ್ ಮಾಡುವಂತ ಒಂದು ಎಂಜೈಮ್ ಇರುತ್ತೆ, ಅದು ಪೆಪ್ಟಿನ್. ಕರೆಕ್ಟ್. ಪೆಪ್ಟಿನ್ ಏನಾಕೈತೆ ಅಂದ್ರೆ ಪ್ರೋಟೀನ್ ಅನ್ನ ಡೈಜೆಷನ್ ಮಾಡಿ ಕಳಿಸ್ತಿರತ್ರಿ. HCl ಏನ್ ಮಾಡ್ತತಿ, ಅಲ್ಲಿರುವಂತ ಬ್ಯಾಕ್ಟೀರಿಯಾಗಳನ್ನೆಲ್ಲ ಕೊಲ್ತತಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಜಠರದಿಂದ ಎಲ್ಲಿ ಹೋಗ್ಬೇಕ್ರಿ, ಇದು ಆಹಾರ ಸಣ್ಣ ಕರುಳಿಗೆ ಹೋಗ್ಬೇಕ್ರಿ. ಸಣ್ಣ ಕರುಳಿಗೆ ಹೋಗ್ಬೇಕು. ಈ ಸಣ್ಣ ಕರುಳಿಗೆ ಏನಾಗಂಗಿಲ್ಲಪ್ಪ ಅಂತಂದ್ರೆ ಒಮ್ಮೆ ಡೈರೆಕ್ಟ್ ಹೋಗಂಗಿಲ್ಲ. ಹಿಂಗ ಒಂದ್ ಸ್ವಲ್ಪ ಹೋಗತಿ, ಸ್ವಲ್ಪ ಹೋಗತಿ. ಸಣ್ಣ ಕರುಳಿಗೆ ಹೋಗ್ಬೇಕ್ರದ. ಆ ಕಳಿಸುವಂತ ಪೈಪಿಗೆ ಏನಂತ ಕರಿತಾರ್ರಿ, ಪೈಲೋರಿಕ್ಸ್ ಇದೈತೆ ನೋಡಿದ ಸ್ಪಿಂಕ್ಚರ್. ಇದಕ್ಕೆ ಏನಂತಾರು, ಪೈಲೋರಿಕ್ ಸ್ಪಿಂಕ್ಚರ್ ಅಂತ ಕರೀತಾರೆ ಈ ಪೈಪಿಗೆ. ಈ ಪೈಪ್ ಏನ್ ಮಾಡ್ತದಪ್ಪ ಅಂತಂದ್ರೆ ಈ ಸಣ್ಣ ಕರುಳಿಗೆ ಆಹಾರವನ್ನ ಸಪ್ಲೈ ಮಾಡಕ್ ಒಂದು ಗೇಟ್ ಸಿಸ್ಟಮ್ ಇದ್ದಂಗ. ಅಂದ್ರ ಈಗ ಅಕಸ್ಮಾತ್ ನೀವು ಊಟ ಮಾಡಿ ಮಕ್ಕೊಂಡ್ ಹೇಳ್ತಿಕೋರಿ, ಅವಾಗ ನಿಮ್ಗ ಊಟ ಹೊಳ್ಳಿ ಬರುವಂತ ಚಾನ್ಸ್ ಇರತ್ರಿ. ಇಲ್ಲಿ ಹೊಟ್ಟೆಗೆ, ಸಣ್ಣ ಕರುಳಿನಿಂದ ಹೊಟ್ಟೆಗೆ ಬರುವಂತ ಚಾನ್ಸ್ ಇರತ್ತೆ. ಅವಾಗ ಇದೇನ್ ಆಕ್ಟ್ ಆಗ್ತದಪ್ಪ ಅಂತಂದ್ರೆ ಈ ಸ್ಪಿಂಕ್ಚರ್ ಅನ್ನುವಂತ ಒಂದು ಪೈಪ ಈ ಊಟ ಸಣ್ಣ ಕರುಳಿನಿಂದ ಏನಾಗಲ್ರಿ ಹೊಳ್ಳಿ ನಿಮಗ್ ಹೊಟ್ಟೆಗೆ ಬರ್ಲಂಗ್ ನೋಡ್ಕೋತೈತಿ. ಅಂದ್ರೆ ಒಂದು ಗೇಟ್ ಸಿಸ್ಟಮ್ ಇದ್ದಂಗ್ರಿ ಇದು. ಇದಕ್ಕೆ ಏನಂತಾರಪ್ಪ ಅಂದ್ರ ಸ್ಪಿಂಕ್ಚರ್ ಅಂತ ಕರೀತಾರ. ಇದೇನಪ್ಪಾ ಅಂದ್ರೆ ಹೃದಯದ ಸ್ನಾಯುಗಳು ಇರು, ಹೃದಯದ ಸ್ನಾಯುಗಳು. ಆಮೇಲೆ ಇವೆಲ್ಲ ಏನಪ್ಪಾ ಅಂದ್ರ ಇದು ಅಸ್ಥಿ ಪಂಜರ. ಅಸ್ಥಿ ಪಂಜರ ಈಗ ಏನ್ ಕ್ವಶನ್ ಕೇಳಿದಾರ ನೋಡ್ರಿ ಅವರ, ಹೊಟ್ಟೆಯಿಂದ ಆಹಾರದ ನಿರ್ಗಮನ. ಈಗ ಜಠರದಿಂದ ಆಹಾರವನ್ನ ನಿಯಂತ್ರಿಸುವುದು ಯಾವ್ದ್ರಿ, ಇದು ಸ್ಪಿಂಕ್ಚರ್ ಸ್ನಾಯು. ಡಯಾಫ್ರಾಮ್ ಅಂತಂದ್ರೆ ಏನ್ರಿ, ಡಯಾಫ್ರಾಮ್ ಅಂತಂದ್ರ ನೋಡ್ರಿ ಇಲ್ಲಿ ಎಲ್ಲಿರತ್ತಂತಂದ್ರ ಅದ ಇಲ್ಲಿ ಇರ್ತದ್ರಿ. ಇಲ್ಲಿ ನೋಡ್ರಿ, ಇದು ಡಯಾಫ್ರಾಮ್ ಮಸಲ್. ಇದು ಅಂದ್ರ ಇದು ನಮ್ ಶ್ವಾಸಕೋಶ ರೀ. ಇದು ಶ್ವಾಸಕೋಶ. ಆ ಶ್ವಾಸಕೋಶಗಳ ತೆಳಗೆ ಇರುವಂತಹ ಭಾಗವನ್ನ ಇಲ್ಲಿ ನೋಡ್ರದ, ಇದಕ್ಕೇನಂತಾರಪ್ಪ ಅಂದ್ರೆ ಡಯಾಫ್ರಾಮ್ ಅಂತಾರೆ. ಇದು ವೆರಿ ಇಂಪಾರ್ಟೆಂಟ್ ಭಾಗ ರೀ. ನಮ್ ಇದ್ರೊಳಗ ನಾವ್ ಯಾವಾಗ ಉಸಿರವನ್ನ ತೆಗೆದುಕೊಳ್ತಾವಲ್ಲ ಇದೇನಾಗತ್ತೆ, ಹಿಂಗ್ ಕುಗ್ತತಿ. ಯಾವಾಗ ನಾವು ಉಸಿರನ್ನ ಹೊರ ಹಾಕ್ತಿರ್ತಲ್ಲ ಇದು ಹಿಗ್ತತಿ. ಅಕಸ್ಮಾತ್ ಇದಕ್ಕೆ ಏನಾರ ಪೆಟ್ಟ ಆತ್ಪ ಅಂತಂದ್ರೆ ನಮ್ಗೆ ಉಸಿರಾಟದ ಪ್ರಾಬ್ಲಮ್ ಆಕತಿ. ನೆನಪಿಟ್ಕೋರಿ. ಯಾಕಂದ್ರೆ ಹಿಗ್ಗುದು ಆಗ್ಲಿಕ್ಕಂತಂದ್ರೆ ನಿಮ್ಗ ಗಾಳಿ ಕರೆಕ್ಟ್ ಆಗಿ ಸಪ್ಲೈ ಆಗಲ್ಲ ಈ ಲಂಗ್ಸಿಗೆ. ಇದು ಲಂಗ್ಸ್ ಸರ್, ಲಂಗ್ಸಿಗೆ ಅಟ್ಯಾಚ್ ಆಗಿದ್ದ ಯಾವ್ದಪ್ಪ ಅಂದ್ರೆ ಡಯಾಫ್ರಾಮ್. ಇದು ಇನ್ಹೇಲ ಮತ್ತ ಎಕ್ಸೇಲ ಮಾಡಾಕ ಅಂದ್ರೆ ಉಸಿರಾಟವನ್ನು ತಗೋಕ ಮತ್ತ ಹೊರಗೆ ಬಿಡಾಕ ಏನಾಗತ್ತೆ, ಹೆಲ್ಪ್ ಆಗತ್ತೆ ಇದು. ಆಮೇಲೆ ಇದ ಏನಪ್ಪಾ ಅಂದ್ರೆ ಇವ ಅಸ್ಥಿ ಪಂಜರ. ಇದು ಕ್ವಶನ್ ಆಪ್ಷನ್ ಕೊಟ್ಟಿದ್ ನೋಡ್ರಿ, ಏನ್ ಕೊಟ್ಟಾರು, ಹೃದಯ ಸ್ನಾಯು ಅಂತ ಆಗಂಗಿಲ್ಲ. ಡಯಾಫ್ರಾಮ್ ಅಂತಂದ್ರೆ ಶ್ವಾಸಕೋಶದ ತೆಳಗಿರ್ತತಿ, ಸ್ಪಿಂಕ್ಚರ್ ಸ್ನಾಯು. ಆಮೇಲೆ ಅಸ್ಥಿ ಪಂಜರನು ಆಗಂಗಿಲ್ಲ. ನೀವು ಹೆಂಗ್ ಇದ್ರ ಗೊತ್ತಿರ್ಲಿಕ್ಕಂದ್ರೆ ಇದು ಹೆಲ್ಮೆಟ್ ಹೆಂಗ್ ಮಾಡೋದಪ್ಪ ಅಂದ್ರ ಹೃದಯ ಸ್ನಾಯು ಮತ್ತ ಇಲ್ಲಿ ಹೊಟ್ಟಿಗೆ ಅಂದ್ರೂ ಏನ್ ಬರಂಗಿಲ್ಲ, ಸಂಬಂಧ ಬರಂಗಿಲ್ಲ. ಆಮೇಲೆ ಡಯಾಫ್ರಾಮ್ ಅಂದ್ರೆ ಶ್ವಾಸಕೋಶಗಳ ತೆಳಗಿರ್ತದೆ, ಅಸ್ಥಿ ಪಂಜರನು ಬರಂಗಿಲ್ಲ. ಸೊ ಸ್ಪಿಂಕ್ಚರ್ ಸ್ನಾಯು ಬಗ್ಗೆ ಗೊತ್ತಿರ್ಲಿಕ್ಕಂದ್ರೆ ನೀವು ಆನ್ಸರ್ ಹಾಕ್ಬೋದು. ನೆನಪಿಟ್ಕೋರಿ. ನೆಕ್ಸ್ಟ್ ಕೇಳ್ಬೋದು, ಸ್ಪಿಂಕ್ಚರ್ ಸ್ನಾಯು ಎಲ್ಲಿರತ್ತಪ್ಪ ಅಂದ್ರ ಹೊಟ್ಟೆ ಮತ್ತು ಈ ಸಣ್ಣ ಕರಳನ್ನ ಜಾಯಿಂಟ್ ಮಾಡುವಂತ ಒಂದು ಪೈಪ್. ಇದೇನಾಕತ್ರಿ, ಆಹಾರ ಹೊಳ್ಳಿ ಹೋಗ್ಬಾರ್ದು ಅನ್ನೋಂತ ಒಂದು ಗೇಟ್ ಸಿಸ್ಟಮ್ ಆಗಿ ಆಕ್ಟ್ ಆಗುತ್ತ. ಯಾವ್ದ್ರಿ, ಸ್ಪಿಂಕ್ಚರ್ ಸ್ನಾಯು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ಜೀವಕೋಶದ ಅಂಗವನ್ನು ಜೀವಕೋಶದ ಶಕ್ತಿ ಕೇಂದ್ರ. ಇದನ್ನ ನಾವು ಡೀಟೇಲ್ ಎಕ್ಸ್ಪ್ಲೇನ್ ಮಾಡೀವಿ ಲಾಸ್ಟ್ ಕ್ಲಾಸ್ ಒಳಗ. ಇದನ್ನು ಕ್ವಶನ್ ಕೇಳಿದಾರು. ಆನ್ಸರ್ ಏನಾಗುತ್ತೆ, ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾವನ್ನು ಏನ್ ಕರೀತಾರ್ರಿ, ಪವರ್ ಹೌಸ್ ಆಫ್ ಸೆಲ್ ಅಂತ ಕರೀತಾರ. ಪವರ್ ಹೌಸ್ ಆಫ್ ಸೆಲ್ ಅಂತಂದ್ರೆ ಶಕ್ತಿ ಉತ್ಪಾದನಾ ಕೇಂದ್ರ. ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರ. ಮತ್ತ ಇದ್ರ ಇನ್ನೊಂದು ಮೈಟೋಕಾಂಡ್ರಿಯಾ ಇಂಪಾರ್ಟೆಂಟ್ ಏನ್ ಇಟ್ಕೋಬೇಕಪ್ಪ ಅಂತಂದ್ರ ಕ್ರಿಸ್ಟಿ ಅನ್ನುವಂತ ಭಾಗವನ್ನು ನೆನ್ಪಿಟ್ಕೋರಿ. ಅದ್ರ ಬಗ್ಗೆನೂ ಬಾಳ ಸಲ ಕೇಳಿದಾರೆ. ಲಾಸ್ಟ್ ಎಕ್ಸಾಮ್ ಕೆ ಎಕ್ಸಾಮ್ದಾಗ ಕೇಳಿದಾರೆ. ಇದೆ ನೋಡ್ರಿ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾದ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇದು ಡಬಲ್ ಲೇಯರ್ ಹೊಂದಿರತ್ರಿ. ನೆನಪಿಟ್ಕೋರಿ. ಮೈಟೋಕಾಂಡ್ರಿಯಾದ ಬಗ್ಗೆ ಇನ್ನೊಂದು ಏನ್ ಸ್ಟೇಟ್ಮೆಂಟ್ ವೈಸ್ ಕೊಡ್ಬೋದಪ್ಪ ಅಂತಂದ್ರೆ ನೀವು, ಇದು ದ್ವಿಪರೆಯನ್ನ ಹೊಂದಿರುತ್ತದೆ. ಜೀವಕೋಶಗಳೊಳಗನ ದ್ವಿಪರೆಯನ್ನ ಹೊಂದಿರುವಂತ ಭಾಗ ಯಾವಪ್ಪ ಅಂತಂದ್ರ ಮೈಟೋಕಾಂಡ್ರಿಯಾ. ಇಲ್ಲಿ ನೋಡಿದ ಇನ್ನರ್ ಮೆಂಬ್ರೇನ್ ಮತ್ತ ಔಟರ್ ಮೆಂಬ್ರೇನ್ ಅಂತ ಹೊಂದಿರತ್ತೆ. ಈ ಕ್ರಿಸ್ಟೆಗಳು ಅಂತ ಏನ್ರಿ, ಮಡಿಕೆ ಆಕಾರದಲ್ಲಿ ಇರ್ತಾವ್ರಿ. ಕ್ರಿಸ್ಟೆಗಳು ಮಡಿಕೆ ಶಕ್ತಿಯನ್ನು ಉತ್ಪಾದನೆ ಮಾಡಕ್ಕೆ ಏನಾಕತ್ರಿ, ಹೆಲ್ಪ್ ಮಾಡ್ತಾವ. ಆಮೇಲೆ ಈ ಶಕ್ತಿಯನ್ನ ಯಾವ ರೂಪದಲ್ಲಿ ಉತ್ಪಾದನೆ ಮಾಡ್ತಾವಪ್ಪ ಅಂದ್ರೆ ಇವ ATP ಫಾರ್ಮ್ದಾಗ, ಅಂದ್ರ ಅಡಿನೋಸಿನ್ ಟ್ರೈಫಾಸ್ಫೇಟ್. ಅಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನುವಂತಹ ಫಾರ್ಮ್ದಾಗ ಏನ್ ಮಾಡ್ತಾವ್ರಿ, ಶಕ್ತಿಯನ್ನ ಉತ್ಪಾದನೆ ಮಾಡ್ತಾವ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ ಮೈಟೋಕಾಂಡ್ರಿಯಾ ಬಗ್ಗೆ ತನ್ನದೇ ಆದಂತ DNA ಅನ್ನ ಹೊಂದಿರುತ್ತದೆ. ಇದನ್ನು ಕ್ವಶನ್ ಕೇಳಿದ್ದಾರೆ. ತನ್ನ UPSC ಪ್ರಿಲಿಮ್ಸ್ ಅದು ಕೇಳಿದ್ದಾರೆ. ಇದನ್ನ ತನ್ನದೇ ಆದಂತ DNA ಅನ್ನು ಹೊಂದಿರುವಂತ ಭಾಗ ಯಾವ್ದಪ್ಪ ಅಂತಂದ್ರ ಮೈಟೋಕಾಂಡ್ರಿಯಾ. ನೋಡ್ರಿ, ಅದಕ್ಕೆ mDNA ಅಂತ ಕರೀತಾರ. ಈ ಮೈಟೋಕಾಂಡ್ರಿಯಾ ನೋಡ್ರಿ, ಇದ್ರೊಳಗೆ UPSC ಒಳಗೆ ಇದನ್ನು ಕೇಳಿದಾರೆ ನಿಮ್ಗ. 3 ಪೇರೆಂಟ್ ಬೇಬಿ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾರೆ. ಏನಪ್ಪಾ ಇದು 3 ಪೇರೆಂಟ್ ಬೇಬಿ ಅಂತಂದ್ರೆ ನೋಡ್ರಿ, ಈಗ ಪೇರೆಂಟ್ಸ್ ದಿಂದ ನೋಡ್ರಿ DNA ಯಾರಿಂದ ಬರ್ತದಪ್ಪ ಅಂದ್ರ ಮಕ್ಕಳಿಗೆ, ಮೈಟೋಕಾಂಡ್ರಿಯಾದಲ್ಲಿರುವಂತ DNA ಮಕ್ಕಳಿಗೆ ಅದು ಯಾರಿಂದ ಬರ್ತದಪ್ಪ ಅಂದ್ರ ತಾಯಿಯಿಂದ ಅಷ್ಟೇ ಬರತ್ರಿ.
ತಾಯಿಯ ಮೈಟೋಕಾಂಡ್ರಿಯಾದಲ್ಲಿರುವಂತಹ DNA ಮಗುವಿಗೆ ಬರುತ್ತದೆ, ತಂದೆಯಲ್ಲಿರುವಂತದ್ದು ಬರಂಗಿಲ್ಲ. ಯಾವಾಗಿದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ, ತಾಯಿಯಲ್ಲಿರುವಂತಹ DNA ನ ಮೈಟೋಕಾಂಡ್ರಿಯಾದ DNA ಮತ್ತು ನಾರ್ಮಲ್ DNA ಅಲ್ಲ. ತಾಯಿಯೊಳಗ ಮೈಟೋಕಾಂಡ್ರಿಯಾ ಇರ್ತದ್ರಿ. ತಾಯಿಯ ಮೈಟೋಕಾಂಡ್ರಿಯಾದಲ್ಲಿರುವಂತಹ DNA ಮಗುವಿಗೆ ಬರುತ್ತದೆ, ತಂದೆದಂತ್ರಿ ಬರಂಗಿಲ್ಲ. ಅಕಸ್ಮಾತ್ ತಾಯಿಯ ಅಂಡಾಣು ಒಳಗ ಏನಾರ ಒಂದು ದೋಷ ಐತೆ ಅಂತ ಹೇಳಿ ತಿಳ್ಕೊರಿ. ತಾಯಿಯ ಮೈಟೋಕಾಂಡ್ರಿಯಾದ DNA ಒಳಗ ಏನಾರ ಒಂದು ದೋಷ ಐತಂತಂದ್ರ ಅದ್ ಮಗು ಹೋತಂತಂದ್ರ ಮಗುವಿಗೆ ಏನಾಗತ್ರಿ, ರೋಗ ಬರ್ತತಿ. ಮಗುವಿಗೆ ಏನಾಗತ್ತಪ್ಪ ಅಂತಂದ್ರ ರೋಗ ಬರ್ತತಿ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಟೆಸ್ಟ್ ಮಾಡ್ತಾರೆ. ಮೊದಲು ಏನ್ ಮಾಡ್ತಾರು, ತಾಯಿಯ ಅಂಡಾಣುವಿನ ಮೈಟೋಕಾಂಡ್ರಿಯಾವನ್ನ ಟೆಸ್ಟ್ ಮಾಡ್ತಾರ. ಮೈಟೋಕಾಂಡ್ರಿಯಾನ ಟೆಸ್ಟ್ ಮಾಡಿ ಅಕಸ್ಮಾತ್ ದೋಷ ಐತಲೋ ಅಂತ ಹೇಳಿ ನೋಡ್ತಾರ. ದೋಷ ಇತ್ತಂತಂದ್ರ ಏನ್ ಮಾಡ್ತಾರ ಅಂತಂದ್ರ, ಈಗ ಆರೋಗ್ಯವಂತ ದಾನಿ ಇರ್ತಾರಲ್ರಿ, ಅದು ಅವರು ಹೆಣ್ಮಕ್ಳು ಇರ್ಬೇಕ, ತಾಯಿ ಇರ್ತಾರಲ್ರಿ, ಅವರಿಂದ ಏನ್ ಮಾಡ್ತಾರಪ್ಪ ಅಂದ್ರ ಮೈಟೋಕಾಂಡ್ರಿಯಾವನ್ನ ತಗೋತಾರೆ. ಮೈಟೋಕಾಂಡ್ರಿಯಾದ DNA ನ ತಗೋತಾರ. ತಗೊಂಡ್ ಏನ್ ಮಾಡ್ತಾರಪ್ಪ ಅಂತಂದ್ರ ಆ DNA ನ ಇದ್ರೊಳಗ ಇನ್ಸರ್ಟ್ ಮಾಡ್ತಾರೆ. ದೋಷ ಇದನ್ನ ಕಟ್ ಮಾಡಿ ಏನ್ ಮಾಡ್ತಾರು, ಇಲ್ಲೇನ್ ತಾಯಿ ಒಳಗ ದೋಷ ಪೂರ್ತಿ ಇರ್ತಲ್ರಿ ಅದನ್ನ ಕಟ್ ಮಾಡಿ ಇದೇನ್ ಚಲೋ ಇರ್ತಾರಲ್ರಿ ಅವ್ರದ ಭಾಗವನ್ನ ಆಡ್ ಮಾಡ್ತಾರ ಆ ಇದ್ರೊಳಗ ಮೈಟೋಕಾಂಡ್ರಿಯಾ ಒಳಗ. ಮೈಟೋಕಾಂಡ್ರಿಯಾದಾಗ ಆಡ್ ಮಾಡಿದ್ರೆ ಏನಾಗತ್ರಿ, ಆ ಮಗುಗ ಸಪ್ಲೈ ಆಗತ್ತ, ಮಗುಗ ಟ್ರಾನ್ಸ್ಫರ್ ಆಗುತ್ತೆ. ಅವಾಗ ಏನಾಗತ್ರಿ, ಮಗುಗೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗಲ್ಲ. ಅವಾಗ ಈ ಮಗು ಹುಟ್ಟಿದ ಮಗು ಒಳಗೆ ಎಷ್ಟು DNA ಬಂದು, ಈಗ ಎಷ್ಟು ಮೈಟೋಕಾಂಡ್ರಿಯಾಗಳು ಬಂದು, ಒಂದು ನಾರ್ಮಲ್ ತಾಯಿದ್ ಬಂತ, ಒಂದು ಈ ಡೋನರ್ ಯಾರು ಕೊಟ್ಟಿದ್ರಲ್ಲ ಅವ್ರದ್ದು ಬಂತ, ಆಮೇಲೆ ಒಂದು ತಂದೆದ ಬಂತ. ಅದ ತಂದೆಯೊಳಗೆ ಇರುವಂತ ಮೈಟೋಕಾಂಡ್ರಿಯಾ DNA ಬರಂಗಿಲ್ಲ, ಕೇವಲ ಏನ್ ಬರ್ತೈತ್ರಿ, ಮೈಟೋಕಾಂಡ್ರಿಯಾ ಅಷ್ಟೇ ಬರತ್ತಿ. ಅವಾಗ ಏನಾದ್ರಿ, 3 DNA ಬಂದಿಲ್ಲ ರೀ, ಅದಕ್ಕೆ ಏನಂತ ಕರಿತಾರಪ್ಪ ಅಂದ್ರ 3 ಪೇರೆಂಟ್ ಬೇಬಿ ಟೆಕ್ನಾಲಜಿ ಅಂತ ಕರೀತಾರ. ಇದು ಟೆಕ್ನಾಲಜಿ ಇರುತ್ತೆ, ಜೆನೆಟಿಕ್ ಟೆಕ್ನಾಲಜಿ. 3 ಪೇರೆಂಟ್ ಬೇಬಿ ಅಂತಂದ್ರೆ ಅರ್ಥ ಈಗ ಮಗುವಿನಲ್ಲಿ 3 ವ್ಯಕ್ತಿಗಳ DNA ಬರ್ತೈತಿ. ಯಾರ್ಯಾರ್ದು ಬರ್ತೈತ್ರಿ, ತಂದೆ ಒಂದ್ ಬರುತ್ತೆ, ಅದು 50% ಇರ್ತೈತಿ. ತಾಯಿದು ನಾರ್ಮಲ್ ತಾಯಿದು 49.8%, ಇನ್ನೊಂದು 0.2% ಏನ್ ಇರ್ತದ ಡಿಫೆಕ್ಟ್ ಇರ್ತದ. ಯಾಕಂದ್ರ ಅದಕ್ಕೆ ಇನ್ನೂ ಒಂದು ಪ್ರಾಬ್ಲಮ್ ಆಗಿರ್ತತಿ. ಅದನ್ನ ಕಟ್ ಮಾಡಿ ಏನ್ ಮಾಡ್ತಾರ, ದಾನಿ ತಗೋತಾರ, ಅದಕ್ಕೆ 0.2% ಆಡ್ ಮಾಡ್ತಾರ ಜೀನ್ ಟೆಕ್ನಾಲಜಿ ಒಳಗ. ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ 3 ಪೇರೆಂಟ್ ಬೇಬಿ ಅಂತ ಕರೀತಾರ. ಅರ್ಥ ಆತ್ರಿ ಇದ ಮೈಟೋಕಾಂಡ್ರಿಯಾ ಬಗ್ಗೆ ಏನೇನ್ ಕೇಳ್ತಾರ ನೋಡ್ರಿ ಕಾನ್ಸೆಪ್ಟ್. ಇದು 2 ಲೇಯರ್ಗಳನ್ನ ಹೊಂದಿರುತ್ತದೆ. ಆಮೇಲೆ ಕ್ರಿಸ್ಟೆ ಬಗ್ಗೆನೂ ಕೇಳಿದಾರ. ಆಮೇಲೆ ಇದು ಇದನ್ನ ಯಾವ ಫಾರ್ಮ್ದಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡ್ತದೆ ಅಂತ ಕೇಳ್ತಾರ. ATP ಫಾರ್ಮ್ದಾಗ ಮಾಡತ್ತೆ ಅಂತ ಕೇಳ್ತಾರ. ಇವುಗಳಿಗೆ ಜೀವಕೋಶದ ಕರೆನ್ಸಿ ಅಂತ ಕರೀತಾರ. ATP ಅಂದ್ರೆ ಏನ್ರಿ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರೀತಾರ. ಆಮೇಲೆ ಇದು DNA ಅನ್ನು ಹೊಂದಿರುವಂತಹ ಏಕೈಕ ಭಾಗ, ಜೀವಕೋಶದಲ್ಲಿ DNA ಅನ್ನ ಹೊಂದಿರುವಂತಹ ಏಕೈಕ ಭಾಗ ಯಾವ್ದ್ರಿ, ಮೈಟೋಕಾಂಡ್ರಿಯಾ. ಆಮೇಲೆ ಈ 3 ಪೇರೆಂಟ್ ಬೇಬಿ ಟೆಕ್ನಾಲಜಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರ, ಮೈಟೋಕಾಂಡ್ರಿಯಾಕ್ಕೆ ಸಂಬಂಧಿಸಿದೆ. ಹೆಂಗಪ್ಪ ಅಂದ್ರ ಮೈಟೋಕಾಂಡ್ರಿಯಾದಾಗ DNA ಇರ್ತತ್ರಿ. ಆ ಯಾವಾಗಿದ್ರು ಮಗುವಿಗೆ DNA ಮೈಟೋಕಾಂಡ್ರಿಯಾದ DNA ಹೆಂಗ್ ಬರತ್ತಪ್ಪ ಅಂದ್ರ ತಾಯಿಯಿಂದನೇ ಬರ್ತೈತೆ. ಅಕಸ್ಮಾತ್ ತಾಯಿಯ DNA ಏನಾರ ದೋಷಪೂರಿತ ಆಗಿತ್ತಂದ್ರ ಮಗುಗೂ ದೋಷಪೂರಿತ ಆಗತ್ತ. ಅದಕ್ಕೆ ಏನ್ ಮಾಡ್ತಾರಂದ್ರ ತಾಯಿಯ DNA ನ ಕಟ್ ಮಾಡಿ ಆರೋಗ್ಯವಂತ ದಾನಿಯ ಅಂಡಾವಿನ DNA ನ ಅದಕ್ಕೆ ಜೋಡಿಸ್ತಾರ. ಆಮೇಲೆ ಜೋಡಿಸಿ ಏನ್ ಮಾಡ್ತಾರಪ್ಪ ಅಂದ್ರ 3 ಮುಂದಿದ ಆ ಮಗು ಒಳಗೆ ಹೋಗುತ್ತ DNA. ಅದಕ್ಕೆ ಏನಂತ ಕರೀತಾರ, 3 ಪೇರೆಂಟ್ ಬೇಬಿ ಅಂತ ಕರೀತಾರ. ಅರ್ಥ ಆತ್ರಿದ? ಇದ್ರ ಆನ್ಸರ್ ಏನ್ರಿ, ಮೈಟೋಕಾಂಡ್ರಿಯಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅದು ಆಮೇಲೆ ಕ್ವಶನ್ ಅದ್ರಿ. ಇದೆಲ್ಲ ಏನಪ್ಪಾ ಅಂದ್ರ RF ಎಕ್ಸಾಮ್ ಎಲ್ಲಾ ಕ್ವಶನ್ಗಳನ್ನ ಸಾಲ್ವ್ ಮಾಡಿವ್ರು. ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರ ನೆಕ್ಸ್ಟ್ ಕ್ಲಾಸ್ ಮುಂದಿನ ಕ್ವಶನ್ ಸಾಲ್ವ್ ಮಾಡೋಣ.